ಅವ್ರ ಹೆಂಡತಿ ಮಕ್ಕಳು ಅವ್ರ ತಂದೆ ತಾಯಿ ಚೆನ್ನಾಗಿರ್ಬೇಕಾದ್ರೆ ಒಂದು ಮನೆ ಹಾಳು ಮಾಡಿಬಿಟ್ಟು ಬದುಕ್ಬೋದು ಅಂತ ಇದರಲ್ಲಿ ತೋರಿಸ್ಕೊಡ್ತೀವಿ. ಈಗ ಅವ್ರಿಗೂ ಒಂದು ಫ್ಯಾಮಿಲಿ ಇದೆ, ಅವ್ರಿಗೂ ಒಂದು ಮಕ್ಕಳಿದೆ, ಅವ್ರಿಗೂ ಒಂದು ತಾಯಿ ತಂದೆಗಳಿದೆ. ಅದನ್ನೇ ಯಾಕೆ ಇವರು ಯೋಚನೆ ಮಾಡಿಲ್ಲ? ನಿಮ್ಮ ಹೋರಾಟಕ್ಕೆ ಒಂದು ಲಾಜಿಕಲ್ ಎಂಡ್ ಅಂತೂ ಸಿಕ್ಕಿದೆ. 23 ಡೇಟ್ ಫಿಕ್ಸ್ ಆಗಿದೆ ಅಷ್ಟೇ ಅನ್ನೋದು ನನ್ನ ಮಾತು. ಆ ನಿರಪರಾಧಿಗೆ ತೃಪ್ತಿ ಆಗಬೇಕು ಅಂತ ಹೇಳಿದ್ರೆ ಅವ್ರಿಗೆ ದಂಡನೆ ಆಗಬೇಕು. ಭಾರತೀಯ ದಂಡ ಸಂಹಿತೆ ಕಾಲ 211 ಪ್ರಕಾರ ಇವರು ಫಾಲ್ಸ್ ಚಾರ್ಜ್ ಹಾಕಿರೋ ಕಾರಣ 10 ವರ್ಷಗಳ ಕಾಲ ಶಿಕ್ಷೆ ಇದೆ. ಪೊಲೀಸ್ನವ್ರು ವೇಷ ಹಾಕ್ಕೊಂಡು ಪೊಲೀಸ್ನವ್ರು ಮಾಡಬಾರ್ದು ಕೆಲಸ ಮಾಡಿದ್ರೆ ಏನಾಗುತ್ತೆ? ಸೇಮ್ ರಾವಣನ ಗಾದ್ಗತಿನೇ ಆಗುತ್ತೆ. ಆ ಥರ ತೀರ್ಪು ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ ನಾವು. ನಮಗೆ ಬಂದ ಪರಿಸ್ಥಿತಿ ಯಾವ ಬಡವರಿಗೆ ಯಾರಿಗೆ ಬರಬಾರ್ದು ಅದ್ರ ಮಟ್ಟಿಗೆ ಮಾಡಿದ್ದಾರೆ ಪೊಲೀಸ್ನವರು. 2022 ನಿಮ್ಮನ್ನು ಅರೆಸ್ಟ್ ಮಾಡ್ತಾರೆ. ನಿಮ್ಮ ಮಡದಿಯನ್ನು ನೀನೇ ಕೊಂದಿದ್ಯಾ ಸುರೇಶ್ ಅಂತೇಳಿ. ಇವತ್ತು ಅದೇ ಇನ್ಸ್ಪೆಕ್ಟರು, ಅದೇ ಸುರೇಶು, ಅದೇ ಮಲ್ಲಿಗೆ 3 ಜನ ನ್ಯಾಯಾಧೀಶರ ಮುಂದೆ ನಿಲ್ತೀರಾ. ಹೇಗಿತ್ತು ಆ ಕ್ಷಣ? ಅವ್ರು ಒಳ್ಳೆಯವರು ಕೆಟ್ಟವ್ರು ಇದೇ ವಿಚಾರಂಗೆ ಮಾಡಂಗಿಲ್ಲ. ಇವ್ರು ಇಷ್ಟ ಬಂದಾಗ ಇವ್ರು ಆಡೋದೆ. ಸಿಕ್ಕಿಬಿಟ್ರಂತೆ ತಗೊಂಡು ಹೋಗ್ಬಿಟ್ರಂತೆ, ಬಡದು ಬಿಟ್ರಂತೆ, ಒಪ್ಪಿಸ್ಬಿಟ್ರಂತೆ, ತಗೊಂಬಂದು ಬಿಸಾಕ. ದೇವರು ಈ ಥರ ಪಾಂಡು ಪೂಜಾರಿ ಅಂತಹ ಒಳ್ಳೆ ವಕೀಲರ ಮುಖಾಂತರ ಬಡವ್ರ ಪಾಲಲ್ಲಿ ಬರ್ತಾರೆ. ಯಾಕೆಂದ್ರೆ ಆ ದೇವರು ನಮಗೆ ದಾರಿ ತೋರಿಸ್ತಾನೆ. ಇಂಥವ್ರ ಹತ್ರನೇ ಹೋಗುವಂತ, ಅಂಥವ್ರ ಹತ್ರ ನಾವು ಬರ್ತೀವಿ. ಈಗ ಮಲ್ಲಿಗೆ ಎದ್ದು ಬಂದ ಮೇಲೆ ಆ ಒಂದು ಬಾಡಿ ಯಾರ್ದು, ಅದನ್ನು ಕೊಲೆ ಮಾಡಿದವರು ಯಾರು, ಈ ಸತ್ಯ ಇನ್ವೆಸ್ಟಿಗೇಷನ್ ಆಫೀಸರ್ ಗೊತ್ತಿದೆಯಲ್ವಾ ಅಂತ. ಈ ಆರೋಪಿಗಳ ಮೇಲೆ ಪೊಲೀಸ್ನವ್ರಿಗೆ ದ್ವೇಷ ಇಲ್ಲ, ಅವನಿಗೆ ಶಿಕ್ಷೆ ಕೊಡಿಸ್ಲೇಬೇಕು ಅಂತಿಲ್ಲ. ಆ ಪ್ರಕರಣನ ಮುಚ್ಚಿ ಹಾಕಬೇಕು ಅಂತ ಇವನ ಮೇಲೆ ಸುಳ್ಳು ಆರೋಪಣೆ ಮಾಡಿರ್ಬೋದು ಅಂತ ಕೋರ್ಟ್ಗೆ ಅನುಮಾನ ಇದೆ. ಅದರಿಂದ ಆ ಕೇಸು ಕೂಡ ರಿಓಪನ್ ಆಗುತ್ತೆ, ತನಿಖೆ ಆಗುತ್ತೆ. ತಪ್ಪು ಮಾಡದೆ ಹೋದ್ರೆ 2 ವರ್ಷ ಜೈಲು ಶಿಕ್ಷೆ ಕೊಡೋ ಮನಸ್ಥಿತಿಗೆ ನಮ್ಮ ಪೊಲೀಸ್ ಇಲಾಖೆ ಬಂದಿದೆ ಅಂದರೆ ಬಡವರು ಯಾರ ಹತ್ರ ಹೋಗಿ ನ್ಯಾಯ ಕೇಳಬೇಕು ಅಂತೇಳಿ. ನ್ಯಾಯಕ್ಕೆ ಬಂದರೆ ನ್ಯಾಯಾಲಯದಲ್ಲೂ ನ್ಯಾಯ ಸಿಕ್ಕಲ್ಲ. 5 ವರ್ಷದಿಂದ ನ್ಯಾಯ ಗೆಲ್ಲಬೇಕಂತ ಹೋರಾಟ ಮಾಡ್ತಾ ಇದ್ದೀನಿ. ಅದು ಆಗಿದೆ. ಈಗ ಅದು ನ್ಯಾಯಾಲಯ ಏನು ತೀರ್ಪು ಕೊಡ್ತದೆ ನನಗೆ ಗೊತ್ತಿಲ್ಲ. ಈಗ ಎಲ್ಲರಿಗೂ ಅದು ಪಾಠ ಆಗಿದೆ. ಈಗ ಅದೇ ಪೊಲೀಸ್ ಇಲಾಖೆ ಅಧಿಕಾರಿಗಳ ವಿರುದ್ಧ FIR ಮಾಡಬೇಕು, ಅವ್ರಿಗೂ ಶಿಕ್ಷೆ ಕೊಡಬೇಕು ಅಂತ ನೀವು ಒತ್ತಾಯ ಮಾಡ್ತೀರಾ ಏನು? ಅವ್ರಿಗೂ ಶಿಕ್ಷೆ ಕೊಡಬೇಕು. ನನ್ನ ಮಗನಿಗೆ ಎಷ್ಟು ಶಿಕ್ಷೆ ಕೊಟ್ಟಿದ್ದಾರೋ ಅಷ್ಟು ಅವ್ರಿಗೂ ಶಿಕ್ಷೆ ಕೊಡಬೇಕು. 156 ಪುಟಗಳು ಏನಿದೆ ಪಾಠ ಎಂಟೈರ್ ಚಾರ್ಜ್ ಫಾಲ್ಸ್ ಆಗಿದೆ. ಹಾಗಾಗಿ ಆಕ್ಷನ್ ತಗೋಬೇಕು. ಬಾಕಿ ಉಳಿದ ಪೊಲೀಸ್ನವ್ರಿಗೆ ಕೂಡ ಹಾಜರಿದ್ರು. ಅವ್ರಿಗೆ ಕೂಡ ಕೋರ್ಟ್ ಬುದ್ಧಿ ಮಾತು ಹೇಳ್ತು. ಸಮಾಜದಲ್ಲಿ ಕಣ್ಣೀರು ಒರೆಸುವಂಥ ವ್ಯಕ್ತಿತ್ವ ನಿಮ್ಮಲ್ಲಿ ಬೆಳೆಸ್ಕೋಬೇಕು. ಆದರೆ ನೀವು ಎಲ್ಲರೂ ಕಣ್ಣೀರು ಬರ್ಸ್ತಾ ಇದ್ದೀರಿ. ಪ್ರೂವ್ ಆದರೆ ಈಗ ರೆಕಾರ್ಡಲ್ಲಿ ಇದೆ ಅವ್ರು ಏನೇನು ತಪ್ಪು ಮಾಡಿದ್ದಾರೆ ಅಂತ. ಪೊಲೀಸ್ನವ್ರು ತಪ್ಪು ಮಾಡಿದ್ದಾರೆ ಅಂತ ಪ್ರೂವ್ ಆದರೆ 10 ವರ್ಷ ತನಕ ಶಿಕ್ಷೆ ಪ್ಲಸ್ ದಂಡ ವಿಧಿಸ್ಬೋದು. ನಿನ್ನ ಮಕ್ಕಳು ನಿಮ್ಮ ತಾಯಿ ತಂದೆನ ಕೊಲೆ ಮಾಡ್ತೀವಿ ಅಂತ ಬೆದರಿಕೆ ಹಾಕಿದ್ದ ನೀನು ಹೆಂಡತಿ ಮಲ್ಲಿಗೆ? ಮೊದಲೇ ಬೆದರಿಕೆ ಹಾಕಿದ್ದಾರೆ ಅವರು. ಅದರಿಂದ ಯಾವುದು ಬೇಡ ಅಂತೇಳಿ ನಾನು ದೂರು ಕೊಟ್ಟಿದ್ದು. ನಾನು ಪೊಲೀಸ್ ಸ್ಟೇಷನ್ಗೆ ಅವರು ಹಿಡಿದು ಶಿಕ್ಷೆ ಕೊಡಲಿ ಅಂತಾನೆ ನಾನು ದೂರು ಕೊಟ್ಟಿದ್ದು. ಆದರೆ ಅವರು ಇಡಲಿಲ್ಲ, ಅವ್ರಿಗೆ ಶಿಕ್ಷೆನೂ ಕೊಡಲಿಲ್ಲ. ಪಾಂಡು ಪೂಜಾರಿ ಅವರು ಅಂದರೆ ನಿಮ್ಮ ಬದುಕಿನಲ್ಲಿ ಏನು ಅವರು ದೇವ್ರ ಸಮಾನನ? ಅವರು ದೇವರು, ನಮಗೆ ದೇವರು. ಅವ್ರು ಅಷ್ಟೊಂದು ಸಹಾಯ ಮಾಡಿದಾರಲ್ಲ, ಅವರು ನಮಗೆ ದೇವರು. ಅವ್ರು ನಮ್ಮ ಮಗನ ತಂದಿದ್ದುವರೆಗೆ ತಂದಿದ್ದು ದೇವರು. ಗುಡ್ ನ್ಯೂಸ್ ಮುಖಾಂತರ ಗುಡ್ ನ್ಯೂಸ್ ಚಾನಲ್ ಮುಖಾಂತರ ನೋಡಿರ್ತಕ್ಕಂಥದ್ದು ನ್ಯಾಯಾಲಯ ಹೇಳ್ತು 0.2% ಇದೆ. ಯಾಕಿದೆ ಅಂದರೆ ನಿಮ್ಮ ಚಾರ್ಜ್ ಶೀಟ್ ಈ ಥರ ಇದೆ, ಟೊಳ್ಳು ಚಾರ್ಜ್ ಶೀಟು. ತನಿಖೆ ಬಗ್ಗೆನೇ ಗೊತ್ತಿಲ್ಲ ನಿಮಗೆ, ತನಿಖೆ ಹೇಗೆ ಮಾಡಬೇಕು ಅನ್ನೋ ಬಗ್ಗೆ ಗೊತ್ತಿಲ್ಲ ನಿಮಗೆ. ಯಾರು ತನಿಖೆ ಮಾಡ್ತಾ ಇದ್ದೀರಿ, ನೀವು ಅದಕ್ಕೆ ಮೇಲಧಿಕಾರಿ ಇರ್ತೀರಿ, ಯಾರ PC-ನ ಹೆಡ್ ಕಾನ್ಸ್ಟೇಬಲ್ನ ಕಳಿಸ್ಬಿಟ್ಟು ಇನ್ವೆಸ್ಟಿಗೇಷನ್ ಮಾಡಿಸ್ತೀರಿ, ಆಮೇಲೆ ನೀವು ಸೈನ್ ಮಾಡಿ ಕಳಿಸ್ಕೊಡ್ತೀರಿ. ಇದು ನಿಮ್ಮ ಚಾರ್ಜ್ ಶೀಟ್ ಸತ್ಯಾಸತ್ಯತೆ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಳ್ಬೇಡಿ. ಎಲ್ಲ ಚೆನ್ನಾಗಿ ಗೊತ್ತು ಕೋರ್ಟ್ ಯಾವ ಥರ ನೀವು ಇನ್ವೆಸ್ಟಿಗೇಷನ್ ಮಾಡ್ತೀರಾ ಅಂತೇಳಿ. ಎಲ್ಲ ಕಾಟಾಚಾರಕ್ಕೆ ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂತ ಕೋರ್ಟು. ಪೊಲೀಸುಗಳು ಏನು ತಪ್ಪು ಮಾಡಿದ್ರು ಅವರಿಗೆ ಶಿಕ್ಷೆ ಕೊಡಬೇಕು. ನಮ್ಮ ಮಗನ 2 ವರ್ಷ ಜೈಲಲ್ಲಿದ್ದ, ಅವನಿಗೆ ಏನು ಇದು ಮಾಡಬೇಕೋ ಗೌರ್ಮೆಂಟು ಅದು ಏನು ಪರಿಹಾರ ಮಾಡ್ತಾರೋ ಮಾಡಬೇಕು. ಒಬ್ಬ ಪೊಲೀಸ್ ಆಫೀಸರ್ ನನಗೆ ಕಾಕಿ ಬಟ್ಟೆ ಹಾಕಿದ್ದೀನಿ, ನನಗೊಂದು ಗನ್ ಕೊಟ್ಟಿದ್ದಾರೆ, ಪೆನ್ ಕೊಟ್ಟಿದ್ದಾರೆ, ನಾನು ಏನು ಬೇಕಾದರೂ FIRಗಳು ಹಾಕ್ತೀನಿ, ಫೇಕ್ ಬೈ ಡಾಕ್ಯುಮೆಂಟ್ ಕೊಡ್ತೀನಿ, ಚಾರ್ಜ್ ಶೀಟ್ ಹಾಕ್ತೀನಿ ಅನ್ನೋ ಪೊಲೀಸ್ ಅಧಿಕಾರಿಗಳಿಗೆ ಈ ಒಂದು ಪ್ರಕರಣ ಕಣ್ಮುಂದೆ ಬರುತ್ತೆ ಇನ್ನು ಮುಂದಿನ ದಿನಗಳಲ್ಲಿ. ಖಂಡಿತ 23 ತಾರೀಕು ನೋಡಿ, ಖಂಡಿತ ನಿರೀಕ್ಷೆಯಲ್ಲಿ ಇದ್ದೀವಿ ನಾವು. ಈ ಥರ ಫೇಕ್ ಚಾರ್ಜ್ ಶೀಟ್ ಹಾಕಿ, ಫೇಕ್ FIR ಹಾಕಿ ನೊಂದ ವ್ಯಕ್ತಿಗಳನ್ನ ಯಾರು ಅಲ್ಸಾಡ್ತಿದ್ರು ಪೊಲೀಸ್ನವರು, ಅವ್ರಿಗೊಂದು ತಕ್ಕ ಪಾಠ ಆಗುತ್ತೆ ಅನ್ನೋದು ನನಗೆ ನಿರೀಕ್ಷೆಯಲ್ಲಿದ್ದೀನಿ. ದೇಶದಲ್ಲಿ 3ನೇ ಪ್ರಕರಣ, ರಾಜ್ಯದಲ್ಲಿ ಮೊದಲನೇ ಪ್ರಕರಣಕ್ಕೆ ಮೈಸೂರಿನ ಜಿಲ್ಲಾ ನ್ಯಾಯಾಲಯ ಸಾಕ್ಷಿಯಾಗಿದೆ. ಬದುಕಿರ್ತಕ್ಕಂಥ ವ್ಯಕ್ತಿಯನ್ನು ಸಾಯಿಸಿ ಒಂದು ಡೂಪ್ಲಿಕೇಟ್ ಚಾರ್ಜ್ ಶೀಟನ್ನು ನ್ಯಾಯಾಲಯದಿಂದ ಮುಂದೆ ಕೊಟ್ಟು ಒಬ್ಬ ಅಮಾಯಕ ವ್ಯಕ್ತಿಗೆ 2 ವರ್ಷ ಶಿಕ್ಷೆ ಆಗಲಿಕ್ಕೆ ಕಾರಣೀಭೂತರಾದಂತಹ ಪೊಲೀಸ್ ಇಲಾಖೆಯ ಅಸಮರ್ಥ ಅಧಿಕಾರಿಗಳಿಗೆ ಇವತ್ತು ನ್ಯಾಯಾಧೀಶರು ಕಿವಿಯನ್ನು ಹಿಂಡಿದ್ದಾರೆ. ತುಂಬ ನಿಷ್ಠೂರವಾಗಿ ಅವರಿಗೆ ಬುದ್ಧಿಯನ್ನು ಹೇಳಿದ್ದಾರೆ, ಪಾಠವನ್ನು ಹೇಳಿದ್ದಾರೆ. ಈ ಒಂದು ಇಡೀ ಒಂದು ವಾದ ವಿವಾದ ನಡೀತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಅಮಾಯಕ ಸುರೇಶ್ ಈಗಲೂ ಕೂಡ ಈತ ಅಪರಾಧಿ ಸ್ಥಾನದಲ್ಲಿದ್ದಾನೆ. ಈತನ ವಿಚಾರದಲ್ಲಿ ಜಡ್ಜ್ಮೆಂಟ್ ಬಂದಿಲ್ಲ. ಅಂದರೆ ಮುಂದಿನ 23ನೇ ತಾರೀಕು ಜಡ್ಜ್ಮೆಂಟನ್ನು ಕಾಯ್ದಿರಿಸಿದ್ದಾರೆ. ಈಗ ಈ ವ್ಯಕ್ತಿ ನಮ್ಮೊಡಗಿದ್ದಾರೆ. ಸುರೇಶ್, ಇವತ್ತು ನೋಡಿದ್ರಿ ನ್ಯಾಯಾಧೀಶರು ಎಷ್ಟು ಬೇಸರ ಮಾಡ್ಕೊಂಡಿದ್ರು. ನಿಮ್ಮನ್ನು ಇನ್ವೆಸ್ಟಿಗೇಷನ್ ಮಾಡಿದಂತಹ ಪ್ರಕಾಶ್ ಆ್ಯಂಡ್ ಟೀಮ್, ನಿಮಗೆ ಟಾರ್ಚರ್ ಕೊಟ್ಟಂತಹ ಪ್ರಕಾಶ್ ಆ್ಯಂಡ್ ಟೀಮ್, ನಿಮ್ಮನ್ನು ಕೊಲೆಗಾರನಾಗಿ ಮಾಡಿದಂಥ ಪ್ರಕಾಶ್ ಆ್ಯಂಡ್ ಟೀಮ್ ನ್ಯಾಯಾಧೀಶ ಮುಂದೆ ನಿಂತಿದ್ರು. ಸಾಕಷ್ಟು ಸುದೀರ್ಘವಾಗಿ ನ್ಯಾಯಾಧೀಶರು ಮಾತಾಡ್ತಾ ಇದ್ರು. ಒಬ್ಬ ಅಮಾಯಕನಿಗೆ ಈ ಥರ ಪರಿಸ್ಥಿತಿ ಮಾಡಿದ್ರೆ, ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಹೆಂಡತಿ ಮಕ್ಕಳು, ನಿಮ್ಮ ತಾಯಿ ತಂದೆ ಈ ಥರ ವ್ಯವಸ್ಥೆ ಆಗಿದ್ರೆ ಏನು ಮಾಡ್ತಿದ್ರಿ, ನಿಮ್ಮ ಆತ್ಮಸಾಕ್ಷಿಯನ್ನು ಪ್ರಶ್ನೆ ಮಾಡ್ಕೊಳ್ಳಿ ಅಂತೇಳಿ ಪೊಲೀಸರಿಗೆ ಲೆಫ್ಟ್ ರೈಟ್ ತೊಗೊಂಡ್ರು. ನೀವು ಅಲ್ಲೇ ಕೂತಿದ್ರಿ.
ಅವ್ರ ಫ್ಯಾಮಿಲಿ ಆಗಿದ್ರೆ ಹಂಗೆ ಅಲ್ಲೆಲ್ಲೇ ಏನಾರು ಮಾಡ್ಬೇಕು ಅದು ಮಾಡಿಬಿಡ್ತಿದ್ರು. ಏನಿದ್ರು ಕಂಪ್ಲೇಂಟ್ ಕೊಟ್ಟಿರೋದಲ್ವಾ, ಏನಿದ್ರು ಹೊರಗೆದವರು ನ್ಯಾಯ ಏನು ಮಾಡಬೇಕು ಅದು ಮಾಡಬೇಕು. ಇವ್ರಿಗೇನು ಸಿಕ್ಕಿದೆ ನಮಗೆ ಚಾನ್ಸ್ ಅಂತೇಳಿ ನಾವು ಬದುಕಬೇಕಂದ್ರೆ ಹಿಂಗೆ ಮಾಡ್ಬೋದು ಅನ್ನೋದನ್ನ ಅವ್ರು ತೋರಿಸ್ಕೊಟ್ಟಿದ್ದಾರೆ. ಅವ್ರ ಹೆಂಡತಿ ಮಕ್ಕಳು ಅವ್ರ ತಂದೆ ತಾಯಿ ಚೆನ್ನಾಗಿರ್ಬೇಕಾದ್ರೆ ಒಂದು ಮನೆ ಹಾಳು ಮಾಡಿಬಿಟ್ಟು ಬದುಕ್ಬೋದು ಅಂತ ಇದರಲ್ಲಿ ತೋರಿಸ್ಕೊಟ್ಬಿಟ್ಟಿದ್ದಾರೆ. ಹಿಂಗೆ ಮಾಡಬಾರ್ದು, ತಪ್ಪಲ್ವಾ? ಈಗ ಅವ್ರಿಗೂ ಒಂದು ಫ್ಯಾಮಿಲಿ ಇದೆ, ಅವ್ರಿಗೂ ಒಂದು ಮಕ್ಕಳಿದೆ, ಅವ್ರಿಗೂ ಒಂದು ತಾಯಿ ತಂದೆಗಳಿದೆ. ಅದನ್ನೇ ಯಾಕೆ ಇವರು ಯೋಚನೆ ಮಾಡಿಲ್ಲ? ಅದನ್ನೇ ಅವರು ಯೋಚನೆ ಮಾಡಿದರೆ ನಾನು ಇಲ್ಲಿ ಗಂಟ ಬರೋಂಗೂ ಇತ್ತಿಲ್ಲ, ಈ ಥರ ಮೀಡಿಯಾದ ಮುಂದೆ ನಾನು ಮಾತಾಡೋಂಗೂ ಇತ್ತಿಲ್ಲ. ಯಾರು ತಂದು ಕೊಡ್ತಾರೆ? ಯಾರು ತಂದು ಕೊಡೋದಿಲ್ಲ. ಈಗ ಅವಮಾನ ಆಯಿತು, ಎಲ್ಲ ಹೋಯ್ತು, ಇದೆಲ್ಲ ಯಾರು ವಾಪಸ್ ತಂದು ಕೊಡ್ತಾರೆ? ಯಾರು ತಂದು ಕೊಡೋಕ್ಕಾಗಲ್ಲ. ಆಗಿದ್ದನ್ನು ಯಾರು ಪುನಃ ವಾಪಸ್ ತಂದು ಕೊಡೋಕ್ಕಾಗಲ್ಲ. ಏನಿದ್ರು ಆಗಿದೆ, ಏನು ಮುಂದುಗಡೆ ಏನಾಯ್ತು ಅದು ನೋಡಬೇಕು ಅಷ್ಟೇ. ಈಗ ಕೆಟ್ಟ ಹೆಸರು ತಂದು ಕೊಟ್ಬಿಟ್ಟಿದ್ದಾರೆ, ಅದಂತೂ ಮರೆಯೋದಿಲ್ಲ ಯಾರು. ಅವರು ಮರಿತಾರೆ. ಪೊಲೀಸ್ ಇಲಾಖೆ ಬಗ್ಗೆ ಮಾನ್ಯ ನ್ಯಾಯಾಧೀಶರು ತುಂಬ ಕಠೋರ ಶಬ್ದಗಳನ್ನು ಬಳಸಿ ವಿವರಣೆಯಾಗಿ ಹೇಳಿದ್ರು. ಒಂದು ಮುಕ್ಕಾಲು ಗಂಟೆ ಹೇಳ್ತಾ ಇದ್ರು, ನೀವೇನು, ನಿಮ್ಮ ಯೋಗ್ಯತೆಗಳೇನು, ಯಾವ ರೀತಿ ಫೇಕ್ ಕೇಸ್ಗಳಾಗ್ತೀರಾ, ಯಾವ ರೀತಿ ಫೇಕು ಚಾರ್ಜ್ ಶೀಟ್ಗಳಾಗ್ತೀರಾ, ಪಿನ್ ಟು ಪಿನ್ ನನಗೆ ಮಾಹಿತಿ ಗೊತ್ತಿದೆ, ಆದರೂ ನಾನು ಎರಡೂ ಸೈಡ್ ಕೇಳ್ತಾ ಇದ್ದೀನಿ ಅಂತೇಳಿ ಸಮಾಜದಲ್ಲಿ ಆಂಟಿ ಎಲಿಮೆಂಟ್ಸ್ಗಳನ್ನ ಹುಟ್ಟಾಕ್ಲಿಕ್ಕೆ ಪೊಲೀಸ್ ಇಲಾಖೆನೇ ಕಾರಣ ಆಗ್ತಿದೆ ಅನ್ನೋ ಒಂದು ಮಾತನ್ನು ಹೇಳಿದ್ರಲ್ವಾ? ಅದಾಗಿರ್ತದೆ, ಅದು ನಡೀತಾ ಇರ್ತದೆ. ಕೆಲವು ಪೊಲೀಸ್ಗಳು ಮಾಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಅವರು ಏನಕ್ಕೆ ಬೇಕು, ಅವ್ರಿಗೆ ಏನು ಬೇಕು, ಅವ್ರಿಗೆ ಅಲ್ಲಿ ಮನೇಲಿ ಏನಿಲ್ಲ ಅಂದರೆ ಅವ್ರು ಏನು ಮಾಡ್ಬೇಕು, ಇದರಲ್ಲಿ ಮಾಡಿ ಇದು ತಗೊಳ್ಬೇಕು ಅಂತ ಅವ್ರಿಗೊಂದು ಅಭಿಪ್ರಾಯ ಇರುತ್ತೆ. ಇಲ್ಲದ ಈ ರೇಂಜಿಗೆ ಬರೋಲ್ಲ. ಒಂದು ಪೊಲೀಸ್ ಆದರೆ ಪರವಾಗಿಲ್ಲ, ಇಲ್ಲ 2-3 ಪೊಲೀಸ್ ಒಂದು ಕೇಸಿನ 3 ಜನ ಹ್ಯಾಂಡ್ಲ್ ಮಾಡೋದಾದರೆ ಇದರ ಒಪಿನಿಯನ್ ಏನು ಅಂತ ಗೊತ್ತಿಲ್ಲಲ್ಲ, ಅವ್ರನ್ನೇ ಕೇಳ್ಕೊಬೇಕು. 2022 ನಿಮ್ಮನ್ನು ಅರೆಸ್ಟ್ ಮಾಡ್ತಾರೆ, ನಿಮ್ಮ ಮಡದಿಯನ್ನು ನೀನೇ ಕೊಂದಿದ್ಯಾ ಸುರೇಶ್ ಅಂತೇಳಿ. ಇವತ್ತು ಅದೇ ಇನ್ಸ್ಪೆಕ್ಟರು, ಅದೇ ಸುರೇಶು, ಅದೇ ಮಲ್ಲಿಗೆ 3 ಜನ ನ್ಯಾಯಾಧೀಶರ ಮುಂದೆ ನಿಲ್ತೀರಾ. ಹೇಗಿತ್ತು ಆ ಕ್ಷಣ? ಅದು ನೋಡೋತ್ತಿಗೆ ಇದು ಎಲ್ಲರಿಗೊಂದು ಪಾಠ ಆಯ್ತದೆ ಅಂತ, ಎಲ್ಲರಿಗೂ ಪಾಠ ಕಲೀಲಿಂತ. ಹೆಂಗಸಾದವಳು ಹೇಗಿರ್ಬೇಕು ಹಾಗೆ ಇರಬೇಕು, ಪೊಲೀಸ್ ಆದವರು ಹೇಗೆ ನಡೆಸ್ಬೇಕು ಹಾಗೆ ನಡೆಸ್ಬೇಕು, ಮನೆಯವರು ಹೇಗಿರ್ಬೇಕು ಹಾಗೆ ಇರಬೇಕು. ತಪ್ಪಾಗಿ ತಿಳುವಳಿಕೆ ಮಾಡ್ಕೊಂಡು ಹೋದರೆ ಹೀಗೆ ಆಗೋದು. ಸ್ವಲ್ಪ ಆ ಕಡೆ ಈ ಕಡೆ ವಿಚಾರಿಸ್ಬೇಕು, ಅವ್ರು ಒಳ್ಳೆಯವರು ಕೆಟ್ಟವರು ಇದೇನು ವಿಚಾರಂಗೆ ಮಾಡೋಂಗಿಲ್ಲ. ಇವ್ರು ಇಷ್ಟ ಬಂದಾಗ ಇವ್ರು ಆಡೋದೆ. ಸಿಕ್ಕಿಬಿಟ್ರಂತೆ ತಗೊಂಡು ಹೋಗ್ಬಿಟ್ರಂತೆ, ಬಡ್ದು ಬಿಟ್ರಂತೆ, ಒಪ್ಪಿಸ್ಬಿಟ್ರಂತೆ, ತಗೊಂಬಂದು ಬಿಸಾಕ್ಬಿಟ್ರಂತೆ. ಇವರಿಗೆ ಪ್ರಮೋಷನು, ಇವ್ರಿಗೇನು ಅಂಬಲ ಎಲ್ಲ ಹಾಕಿ. ಈ ಕೇಸು ಏನಾದರೂ ನಿನ್ನ ಪತ್ನಿ ಮಲ್ಲಿಗೆ ಕುಶಾಲನಗರದಲ್ಲಿ ಪತ್ತೆ ಆಗಲಿಲ್ಲ ಅಂದರೆ ಆ್ಯಕ್ಚುಲಿ ಈಗ ಆರೋಪಿ ಸ್ಥಾನದಲ್ಲಿ ನಿಂತಿರ್ತಕ್ಕಂಥ ಪ್ರಕಾಶ್ ಏನಿದ್ದಾನೆ ಅವನಿಗೆ CM ಅವಾರ್ಡ್ ಸಿಕ್ಬಿಡ್ತಿತ್ತೇನೋ ಅಂತ. ಸಿಕ್ತು, CM ಅವಾರ್ಡ್ ಸಿಕ್ಕಿಬಿಡ್ತಿತ್ತೇನೋ ಈ ಕೇಸಲ್ಲಿ. ಅಷ್ಟು ಫಾಸ್ಟ್ ಮಾಡಿದ್ದಾರೆ, ಅರ್ಜೆಂಟು, ಎಲ್ಲದರಲ್ಲೇ ಅರ್ಜೆಂಟು. ಆದರೂ ಹೇಳಿದ್ದೀನಿ ನಾನು, ಅವಳು ಬದುಕಿದ್ದಾಳೆ, ಹುಡುಕಿ ಕೇರಳ ಬಾರ್ಡರ್ದಲ್ಲಿ ಇದ್ದಾಳೆ ಅಂತ ಹೇಳಿದ್ದೀನಿ, ಕೇಳಲಿಲ್ಲ. ನೀವು ಕ್ಲೂ ಕೊಟ್ಟರು ಅದು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಅವರಿಗೆ ಸುಮಾರು ಕ್ಲೂ ಕೊಟ್ಟಿದ್ದೀನಿ, ಎಲ್ಲ ಪೊಲೀಸ್ಗಳಿಗೆ ಕ್ಲೂ ಕೊಟ್ಟಿದ್ದೀನಿ. ಇಂಥ ಏರಿಯಾದಲ್ಲಿದ್ದಾರೆ ಪತ್ತೆ ಹಚ್ಚು ಅಂತ. ಹೋಯ್ತಾ ಇಲ್ಲ ಇವರು. ಯಾಕೆ ಅಂತ ಹೇಳಿದ್ರೆ ಇವರಿಗೆ ಒಂದು ಸ್ಟಾರ್ ಬೇಕು, ದುಡ್ಡು ಸಂಪಾದನೆ ಮಾಡೋಕ್ಕೆ ದಾರಿ, ಒಂದು ಒಳ್ಳೆ ದಾರಿ ಕಂಡಿರ್ತಿದ್ದಾರೆ. ಅಲ್ಲ, ಇವರ ಹೆಂಡತಿ ಮಕ್ಕಳನ್ನ ಸಾಕ್ಲಿಕ್ಕೆ, ಅವರು ಗೋಲ್ಡ್ ತಗೊಳ್ಳಿಕ್ಕೆ, ಸೈಟ್ ತಗೊಳ್ಳಿಕ್ಕೆ ಒಬ್ಬ ಬಡವ, ನೀನು ಒಬ್ಬ ಹಾಡಿಲ್ ಬದುಕುವಂಥ ಅಮಾಯಕನ್ನ ತಪ್ಪು ಮಾಡದೆ ಹೋದ್ರೆ 2 ವರ್ಷ ಜೈಲು ಶಿಕ್ಷೆ ಕೊಡೋ ಮನಸ್ಥಿತಿಗೆ ನಮ್ಮ ಪೊಲೀಸ್ ಇಲಾಖೆ ಬಂದಿದೆ ಅಂದರೆ ಬಡವರು ಯಾರ ಹತ್ರ ಹೋಗಿ ನ್ಯಾಯ ಕೇಳಬೇಕು ಅಂತೇಳಿ. ಯಾರ ಹತ್ರ ತಾನೇ ಹೋಗಿ ಕೇಳೋಕ್ಕಾಗುತ್ತೆ? ನ್ಯಾಯಕ್ಕೆ ಬಂದರೆ ನ್ಯಾಯಾಲಯದಲ್ಲೂ ನ್ಯಾಯ ಸಿಕ್ಕಲ್ಲ. 5 ವರ್ಷದಿಂದ ನ್ಯಾಯ ಗೆಲ್ಲಬೇಕಂತ ಹೋರಾಟ ಮಾಡ್ತಾಯಿದ್ದೀನಿ, ಅದು ಆಗಿದೆ. ಈಗ ಅದು ನ್ಯಾಯಾಲಯ ಏನು ತೀರ್ಪು ಕೊಡ್ತದೆ ನನಗೆ ಗೊತ್ತಿಲ್ಲ. ಈಗ ಎಲ್ಲರಿಗೊಂದು ಪಾಠ ಆಗಿದೆ, ಜಡ್ಜಿಯವರಿಗೆ ಗೊತ್ತಾಗಿದೆ ಹೆಂಗೆ ಮಾಡ್ಬೋದು, ಯಾವ ಥರ ಮಾಡ್ಬೋದು, ಅವರು ಹೇಳ್ಕೊಟ್ಟಿದ್ದಾರೆ. ಇನ್ನು ಇದ್ರ ಮುಂದೆಗಡೆ ಏನು ಮಾಡ್ತಾರೋ ಅದು ಗೊತ್ತಿಲ್ಲ. ಈಗ ನಿನ್ನ ಹೆಂಡ್ತಿನೂ ಕೂಡ ಬಂದಿದ್ರು, ನೀನು ಇದ್ದೆ, ಪ್ರಕಾಶು ಇದ್ದರು. ಅವ್ರು ಹೇಳಿದ್ರು ಇನ್ವೆಸ್ಟಿಗೇಷನ್ ಹೇಗಾಯಿತು, ಆ ಸ್ಕಿಲಿಟಲ್ಲಿ ಏನು ಸಿಕ್ಕಿತ್ತು, ಆಕೆ ಹೇಗೆ ಆತ್ಮಹತ್ಯೆ ಮಾಡ್ಕೊಂಡು ಅಂತ. ಫಸ್ಟು 306 ಹಾಕ್ತೀರಾ, ಆಮೇಲೆ 302 ಬರ್ತೀರಾ, ನಿಮ್ಮ ಪೊಲೀಸ್ ಇಲಾಖೆ ಡ್ರಾಮಾಗಳು ಏನು ಅಂತೇಳಿ ಎದುರುಗಡೆ ಜಡ್ಜು ಚೆನ್ನಾಗಿ ಉಗಿತಾ ಇದ್ರು. ಅದೇನಕ್ಕೆ ದುಡ್ಡಿಗೋಸ್ಕರನೇ, ಇನ್ನೇನಕ್ಕೆ 6 ಮಾಡೋದು ಏನೋದಕ್ಕೆ ಅಂದರೆ ಅಲ್ಲಿ ಆಗಿರ್ತದೆ, ಇಷ್ಟಕ್ಕೆ ಆಗಿರ್ತದೆ, ಮಾತಾಡಿ ಕತೆ ಆಗಿರ್ತದೆ, ಅದಕ್ಕೆ 6 ಮಾಡ್ತಾರೆ. ಎಲ್ಲ ದುಡ್ಡಿನಿಂದ. ಅವ್ರ ಹೆಂಡತಿ ಮಕ್ಕಳು ಚೆನ್ನಾಗಿದ್ದ ಬಿಟ್ರೆ ಸಾಕು, ಬೇರೆಯವರು ಹಾಳಾಗೋದ್ರು ಪರವಾಗಿಲ್ಲ. ಈ ವ್ಯವಸ್ಥೆ ಎಲ್ಲವೂ ಇದೆ, ಪೊಲೀಸ್ ಇಲಾಖೆ ಇದೆ, ಸಮಾಜ ಇದೆ, ಪತ್ರಕರ್ತಿದ್ದಾರೆ, ನ್ಯಾಯಾಧೀಶರಿದ್ದಾರೆ, ಎಲ್ಲರೂ ಇದ್ದಾರೆ. ಆದರೂ ಕೂಡ ಕ್ರೈಮ್ ರೇಟ್ ಜಾಸ್ತಿನೇ ಆಗ್ತಿದೆಯಲ್ಲ, ಯಾಕೆ ಅಂತ ಹೇಳ್ತಾ ಇದ್ರು ಜಡ್ಜು. ಏಕೆ ಅಂತ ಹೇಳಿದ್ರೆ ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಯಾವಲ್ಲಿ ಕ್ರೈಮ್ ಆಗಲ್ಲ. ಪೊಲೀಸ್ನವ್ರು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಕೆಲಸ ಆಯ್ತದೆ. ಈ ಥರ ಸುಮ್ಮನೆ ಕ್ರೈಮ್ ಮಾಡ್ಕೊಂಡು ಹೋದರೆ ಆಗದ ಅಮಾಯಕರನ್ನೇ ಕೆಟ್ಟವ್ರು ಮಾಡ್ಕೊಂಡ್ರೆ ಕ್ರೈಮ್ ಮಾಡೋಕ್ಕೆ ಎಲ್ಲ ರೆಡಿಯಾಗೇ ಇರ್ತಾರೆ. ನಮಗೆ ಬೇಡ. ನಾನು ಹಿಂಗೆ ಮಾಡಿಬಿಟ್ರಲ್ಲ, ನಾನು ಇನ್ನು ಮುಂದೆ ಏನು ಮಾಡ್ಬೋದು, ಒಳ್ಳೇದು ಎಷ್ಟೋ ಒಳ್ಳೇದು ಮಾಡ್ದು ಪುನಃ ಕೆಟ್ಟದೇ ಮಾಡ್ತಾರಲ್ಲ, ಇವ್ರನ್ನ ಏನು ಮಾಡೋದು, ಹಾಗೆ ಬರುತ್ತೆ. ಆಗೇನು ಮಾಡೋಕ್ಕಾಯ್ತದೆ? ನಮಗೆ ಬೇಡ, ಅದೇ ಬೇಡ. ಮಾಡೋರು ಮಾಡ್ಕೊಳ್ಳಿ, ನಮಗೆ ಬೇಡ. ನಮಗೊಂದು 2 ಮಕ್ಕಳಿದೆ, ನಮಗೊಂದು ಜೀವನ, ನಮ್ಮ ಸಣ್ಣ ಕುಟುಂಬ ಇದೆ, ನಮಗೆ ಅದೇ ಸಾಕು. ನಿಮ್ಮ ಮಡದಿ ಕೂಡ ಬಂದಿದ್ರು, ನಿಮ್ಮ ಹೆಂಡತಿ ಪಕ್ಕದಲ್ಲೇ ನಿಲ್ಲಿಸ್ಕೊಂಡು ಇನ್ವೆಸ್ಟಿಗೇಷನ್ ದಿ ಬೆಸ್ಟ್ ಆಫೀಸರ್ ಪ್ರಕಾಶ್ ಅವ್ರನ್ನ ಚೆನ್ನಾಗಿ ಕೇಳ್ತಾ ಇದ್ರು. ನಿಮ್ಗೆ ನಾಚಿಕೆ ಆಗಲ್ಲ, ಇಲ್ಲೇ ಬದುಕಿದ್ದಾಳೆ, 50 ಕಿಲೋಮೀಟರ್ ಸರ್ಕಾನ್ಫರೆನ್ಸಲ್ಲಿ 2 ಸ್ಟೇಷನ್ಗಳು ಬರುತ್ತೆ, ತರಾತುರಿಯಲ್ಲಿ FIR ಯಾಕೆ ಆಗ್ತೀಯಾ, 306 ಯಾಕೆ ಆಗ್ತೀಯಾ, 302 ಯಾಕೆ ಆಗ್ತೀಯಾ
ಆ ಹುಡುಗ ಅಮಾಯಕ, ನನ್ನ ಹೆಂಡತಿ ಕಳೆದೋಗಿದಿಲ್ಲ ಅಂತ ದೂರು ಕೊಟ್ರೆ ಅವನ್ನೇ ನೀನು ಆರೋಪಿ ಮಾಡ್ತೀಯಾ, ಏನು ಇದರಿಂದ ಏನು ಉದ್ದೇಶ ಇತ್ತು ಅಂತಲೂ ಕೂಡ ಕೇಳ್ತಾ ಇದ್ರು. ಅವ್ರು ಕೇಳಿದಕ್ಕೆ ಏನಂತ ಹೇಳಿದ್ರೆ ಅದೇ ಹಾಗೆ ಹೇಳಿದಕ್ಕೆ ಅಲ್ಲಿ ಮನೆ ನಾಶ ಮಾಡಿ ಹೋದ್ಲಲ್ಲ, ಅವಳು ಪಾಠ ಕಳಿಬೇಕು ಇದರಲ್ಲಿ, ನಾವಲ್ಲ. ಇದ್ರಲ್ಲಿ ಹೆಂಗಸರು ಪಾಠ. ಮಲ್ಲಿಗೆ ಅವರು ಹಿಂಗೆ ಸುಳ್ಳು ಹೇಳ್ಬಿಟ್ಟು ಓಡ್ಬಿಡ್ತಾರಲ್ಲ. ಹೋಗಿ ಅವತ್ತವ್ರು ಹೊರಗಡೆ ದಾಟಿಲ್ಲವಲ್ಲ, ಕಳ್ಳರು ಅವರೇ. ಅದನ್ನ ಹಿಡಿಯೋಕೆ ಇವ್ರನ್ನ ಬಿಟ್ಟರೆ ಇವರು ಅದಕ್ಕಿಂತ ದೊಡ್ಡ ಕಳ್ಳರಾಗ್ಬಿಟ್ರು. ನಾನೇನು ಮಾಡೋಕ್ಕಾಯ್ತದೆ? ಕಂಪ್ಲೇಂಟ್ ಕೊಟ್ಟು ಎಲ್ಲ ಮಾಡಿದೆ, ಏನೇನು ಮಾಡ್ಬೇಕು ಮಾಡಿದ್ದಾರೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿ ವಿಚಾರ ನಾನು ಕೇಳಿದೆ, ನಿನ್ನ ಕೇಸ್ನಲ್ಲಿ ವಾದ ಮಾಡಿದಂತಹ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ಅಲ್ಲೇ ಇದ್ರು. ಹಾಂ, ಅಲ್ಲೇ ಇದ್ದರು. ಹಾಂ, ಅದೇ ನಿಮ್ಮ ಕಡೆಯಿಂದ ಏನಾದರೂ ಇದೆ ಅಂತ ಹೇಳಿದ್ರೆ ಅವರು ಏನು ಹೇಳಲಿಲ್ಲ ಅಲ್ವಾ? ಕೈ ಮುಗಿದ್ಬಿಟ್ರು ಹಾಗೆ. ಅಲ್ಲಿ ಏನು ಹೇಳಂಗಿಲ್ಲ. ಅಲ್ಲಿ ಏನು ಹೇಳಂಗಿಲ್ಲ. ನಾನು ಏನು ಮಾಡೇ ಇಲ್ವಲ್ಲ. ಅವ್ರು ಖುಷಿ ಬಂದಂಗೆಲ್ಲ ಮಾಡಿರೋದು. ನಂದು ಏನು ತಪ್ಪಿಲ್ಲಲ್ಲ ಇದರಲ್ಲಿ. ಕಂಪ್ಲೇಂಟ್ ಕೊಟ್ಟು ಅವ್ರು ಏನೇನು ಮಾಡ್ಬೇಕು ಅವ್ರೇ ನನ್ನ ಇಟ್ಕೊಂಡು ಏನು ಮಾಡಬೇಕು ಮಾಡ್ಕೊಂಡಿದ್ದಾರೆ. ಅವರಿಗೆ ಅಲ್ಲಿ ಪಿರಿಯಾಪಟ್ಟಣ ಕೋರ್ಟಲ್ಲಿ ಪ್ರಮೋಷನ್ ಕೊಟ್ಟಿದ್ದಾರೆ, ಚಪ್ಪಾಳೆಯನ್ನು ಕೊಟ್ಟಿದ್ದಾರೆ ನನ್ನ ಅರೆಸ್ಟ್ ಮಾಡಿದ್ದಕ್ಕೆ. ಅಲ್ಲಿ ಪಿರಿಯಾಪಟ್ಟಣ ಕೋರ್ಟ್ ಅಲ್ಲಿ ಕರ್ಕೊಂಡೋಗಿ ಹ್ಯಾಂಡ್ ಮಾಡ್ತಾರಲ್ಲ ಫಸ್ಟು, ಅವ್ರಿಗೆ ಪ್ರಮೋಷನ್ ಸಿಕ್ಕಿದೆ. ಈಗ ಅವ್ರ ಹೆಸರು ಗೊತ್ತಿಲ್ಲಲ್ಲ. ಪ್ರಕಾಶ್, ಇನ್ನೊಬ್ರು ಹೊಸೊಬ್ಬರೊಬ್ರು ಬಂದಿರಲ್ಲ, ಅವ್ರಿಬ್ರು ಅಲ್ಲಿಗೆ ಕ್ಲಾಪ್ ಹೊಡೆದ್ರು, ಹೂವಿನ ಹಾರ ಕೊಟ್ಟರು, ಅವ್ರಿಗೆ ಪ್ರಮೋಷನ್ ಬಂದಿದೆ ಈ ಕೇಸಲ್ಲಿ. ನನ್ನ ಕೇಸ್ ಹಿಡಿದಿದ್ದಕ್ಕೆ ನೋಡಿ ಯಾವ ಥರ ನ್ಯಾಯಾಲಯ ಯಾವ ಥರ ಚಪ್ಪಾಳೆ ಹೊಡೆದು ಅವ್ರಿಗೆ ಪ್ರಮೋಷನ್ ಕೊಟ್ಟಿದೆ. ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಕೇಸ್ ಹಿಡಿಯೋಕ್ಕೆ ಇವ್ರ ಕೈಲಾಗಿಲ್ಲ. ಅವತ್ತು ಸಂಭ್ರಮ ಪಟ್ಟಿದ್ರು, ನೀನು ಆರೋಪಿಯಾಗಿದೆ, ಬಟ್ ಇವತ್ತು ಅವ್ರ ಮೇಲೆ ಸುಮೋಟೋ ಕೇಸ್ ಹಾಕಬೇಕು ಅಂತೇಳಿ ಜಡ್ಜು ತುಂಬ ಸುದೀರ್ಘವಾಗಿ ಕೋರ್ಟ್ ಕಲಾಪಗಳನ್ನು ಒಂದು ಕಡೆ ಇಟ್ಟು ಬುದ್ಧಿ ಹೇಳಿದ್ರು. ಸಮಾಜ ಎಲ್ಲಿ ಹೋಗ್ತಿದೆ, ಪೊಲೀಸ್ ಇಲಾಖೆ ಏನು ಮಾಡ್ತಿದೆ, ಒಂದು ಡಬಲ್ ಮರ್ಡರ್ ಕೇಸ್ನಲ್ಲಿ ಆ ಅಮಾಯಕ ಮಕ್ಕಳುಗಳು ರೋಡಲ್ಲಿ ಬಿದ್ದಿದ್ರು, ಆಂಟಿ ಎಲಿಮೆಂಟ್ಸ್ಗಳು ಜಾಸ್ತಿ ಆಗ್ತಿರೋದು ಈ ಪೊಲೀಸ್ ಇಲಾಖೆ ತಗೊಳ್ತಕ್ಕಂಥ ಎಡವಟ್ಟಿನಿಂದ ಅಂತ ಹೇಳ್ತಾ ಇದ್ರು. ಅದು ಸಾಧ್ಯತೆ ಇದೆ, ನಿಜಾನೇ. ಅದು ಆಂಟಿಗಳು ಸಮಸ್ಯೆ ಕೇಸ್ಗಳು ಹ್ಯಾಂಡೋವರ್ ಇದ್ದೇ ಇರುತ್ತೆ, ಒಳಗಡೆ ಇದ್ದೇ ಇರುತ್ತೆ. ಏನು ಅವ್ರಿಗೇನಪ್ಪ ದುಡ್ಡು ಬೇಕು, ಅವ್ರಿಗೇನಪ್ಪ ದೊಡ್ಡದಾಗಬೇಕು, ನಾನು ಹೋಗಿ ಅಲ್ಲಿ ಕೂತಿರ್ಬೇಕು, ಯಾರಾದರೂ ಏನಾದರೂ ನಮಗೇನು, ನಾವು ಚೆನ್ನಾಗಿರ್ಬೇಕು, ಅವ್ರ ಮನೆಯವರು ಚೆನ್ನಾಗಿರ್ಬೇಕು. ಅದಕ್ಕೋಸ್ಕರ ಅವ್ರು ಏನು ಬೇಕಾದ್ರೂ ಮಾಡ್ತಾರೆ. ಮತ್ತೆ ಮಲ್ಲಿಗೆ ನಿನ್ನ ಜೊತೆ ಬಂದರೆ ಕರ್ಕೊಂಡು ಹೋಗ್ತೀಯ ಮನೆಗೆ? ಇಲ್ಲ, ನಮಗೆ ಬೇಡ, ನಮಗೆ ಬೇಕಾಗಿಲ್ಲ. ಸಾಯಿಸೋರು ನಮಗೆ ಬೇಕಾಗಿಲ್ಲ. ಮಕ್ಕಳನ್ನ ಸಾಯಿಸಿಬಿಡ್ತೀನಿ, ತಾಯಿನ ಸಾಯಿಸಿಬಿಡ್ತೀನಿ, ಗಡನ ಸಾಯಿಸಿಬಿಡ್ತೀನಿ. ಮೊದಲೇ ಎಲ್ಲ ಹೇಳಿ ಆಗಿದ್ದಕ್ಕೆ ನಾವು ದೂರ ನಿಂತಿರೋದು. ಅಟೆಂಪ್ಟ್ ಮರ್ಡರ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರು. ಅವಳು ಮಲ್ಲಿಗೆ ಅವರಿಬ್ರಾಳು, ಅದಕ್ಕೆ ನಾವು ದೂರ ಇಟ್ಟಿರೋದು ಅವ್ರು. ನಿನ್ನ ನಿನ್ನ ಮಕ್ಕಳು ನಿಮ್ಮ ತಾಯಿ ತಂದೆನ ಕೊಲೆ ಮಾಡ್ತೀವಿ ಅಂತ ಬೆದರಿಕೆ ಹಾಕಿದ್ದ ನೀನು ಹೆಂಡತಿ ಮಲ್ಲಿಗೆ? ಮೊದಲೇ ಬೆದರಿಕೆ ಹಾಕಿದ್ದಾರೆ ಅವರು. ಅದರಿಂದ ಯಾವುದು ಬೇಡ ಅಂತೇಳಿ ನಾನು ದೂರು ಕೊಟ್ಟಿದ್ದು. ನಾನು ಪೊಲೀಸ್ ಸ್ಟೇಷನ್ ಅವರು ಹಿಡಿದು ಶಿಕ್ಷೆ ಕೊಡಲಿ ಅಂತಲೇ ನಾನು ದೂರು ಕೊಟ್ಟಿದ್ದು. ಆದರೆ ಅವರು ಇಡಲಿಲ್ಲ, ಅವ್ರಿಗೆ ಶಿಕ್ಷೆನೂ ಕೊಡಲಿಲ್ಲ. ಇನ್ನು ಮುಂದೆ ಏನು ಮಾಡೋದಿಲ್ಲ ಅಂತ ಯಾವ ಗ್ಯಾರಂಟಿ? ದೊಡ್ಡ 1 ನಂಬರ್ ಕ್ರಿಮಿನಲ್ಗಳು ಅವರು. ಅವ್ರಿಗೇನೋ ಶಿಕ್ಷೆ ಕೊಟ್ಟರೆ ನ್ಯಾಯಾಲಯ ಕೊಡಬೇಕು, ಅವ್ರಿಗೆ ಕೊಡಬೇಕು. ಹಿಂಗೆಲ್ಲ ಮಾಡಬಾರ್ದಲ್ವಾ? ತಪ್ಪು ಯಾಕಿಲ್ಲ? ತಪ್ಪು ಉಂಟಲ್ಲ. ಬಿಟ್ಟರೆ ಕಾಣೆ ಬಿಟ್ಟರೆ ಅವಳು ಫೋನ್ ಮಾಡಿ ಬೆದರಿಕೆ ಎಲ್ಲ ಹಾಕ್ಬಿಟ್ಟಿದ್ದಲ್ಲ ಆಲ್ರೆಡಿ. ನಮಗೆ ಅವ್ರ ತಾಯಿಗೆ ಎಲ್ಲರೂ ಬೆದರಿಕೆ ಎಲ್ಲ ಬೆದರಿಕೆ ಹಾಕಿ ಆಯಿತು ಆಲ್ರೆಡಿ. ಮೊದಲೇ ಫೋನ್ ಮಾತಾಡೋತ್ತಿಗೆ ಎಲ್ಲ ಬೆದರಿಕೆ ಹಾಕಿಬಿಟ್ಟಿದ್ದಾರೆ. ನಿನ್ನ ಲೈಫಲ್ಲಿ ಈ ಪಾಂಡು ಪೂಜಾರಿ ಅಂತ ವಕೀಲರುಗಳು ಬರಲಿಲ್ಲ ಅಂದರೆ ಏನಾಗಿರ್ತಿತ್ತು ನಿನ್ನ ಜೀವನ ಸುರೇಶ್? ವಕೀಲಿಗೆ ಬರೋದಿದ್ರೆ ನಾನು ಒಳಗಡೆ ಇರ್ತಿದ್ನೇ ಏನೋ, ಬರ್ತಾಯಿದ್ದೆ. ಕೇಸು ಬರ್ತಿದ್ದಿಲ್ಲ, ಮನೆಗಾನು ಕಾಣಿಸ್ಕೊತಿದ್ದಿಲ್ಲ. ಇಲ್ಲಿ ಗಂಟ ಬಂದು ನಾನು ಹೇಳ್ತಾ ಇರಲಿಲ್ಲ. ನಂಬಿಕೆ ಬಂದಿದೆಯಾ ಈ ವ್ಯವಸ್ಥೆ ಮೇಲೆ, ನ್ಯಾಯಾಲಯದ ಮೇಲೆ? ನಿಮ್ಗೆ ಈಗೊಂದು ನಂಬಿಕೆ ಬಂತ? ಈ ಥರದ ಒಬ್ಬರು ಜಡ್ಜ್ಗಳಿರ್ತಾರೆ, ಲಾಯರ್ಗಳಿರ್ತಾರೆ, ಈ ಸಮಾಜದ ಕಟ್ಟೆ ಕಡೆ ನನ್ನಂಥ ಬಡವನಿಗೊಂದು ನ್ಯಾಯ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದಿದೆಯಾ ನಿಮಗೆ? ಈಗ ಒಂದು ನಂಬಿಕೆ ಬಂದಿದೆ. ನಾನು ಒಂದು 5 ವರ್ಷದಿಂದ ಹೋರಾಟ ಮಾಡಿದ್ದಕ್ಕೆ ಈಗ ನನಗೆ ಸಾರ್ಥಕ ಆಯಿತು. ಒಂದು ಕೇಸ್ ಗೆಲ್ಲಬೇಕು ಅಂತ ಇದು ಮಾಡಿದ್ದಕ್ಕೆ ಪ್ರಯತ್ನ ಪಟ್ಟು ಈಗ ಸಾರ್ಥಕ ಆಯಿತು. ನೀನು ಯಾವುದೋ ಸ್ಕಿಲಿಟಲ್ ವಿಚಾರಕ್ಕೆ ಮಲ್ಲಿಗೆ ಅಂತೇಳಿ ನಿನ್ನ ಮೇಲೆ ಫೇಕ್ ಎಫ್ ಐ ಆರ್ ಮಾಡಿದ್ರು. ಈಗ ಮಲ್ಲಿಗೆ ಬದುಕಿದ್ದಾಳೆ. ಹಾಗಾದರೆ ಅಲ್ಲಿ ಆ ಸಿಕ್ಕಿತ್ತಲ್ಲ ಮೂಳೆ, ಆ ವ್ಯಕ್ತಿ ಅವ್ರು ಯಾರು ಅಂತೇಳಿ ತನಿಖೆ ಆಗ್ಬೇಕಲ್ವಾ? ನಿನ್ಗಾದ ಶಿಕ್ಷೆ ಇನ್ಸ್ಪೆಕ್ಟರ್ಗೆ ಅಥವಾ ಅಲ್ಲಿ ಕೊಲೆ ಮಾಡಿದವ್ರು ಯಾರು ಅನ್ನೋದಕ್ಕೆ ಆಗ್ಬೇಕು, ಕಂಡುಹಿಡಿಬೇಕು. ಅದು ಅಲ್ಲಿ ಆ ಏರಿಯಾದಲ್ಲೇ ಇರ್ಬೋದು, ಅವರು ಅಲ್ಲೇ ತನಿಖೆ ಮಾಡಿ ಅವ್ರನ್ನ ಅಲ್ಲಿ ಹಿಡಿಬೇಕು, ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕು. ಅಂದರೆ ಆ ಕೊಲೆಯಿಂದ ಇರ್ತಕ್ಕಂಥ ವ್ಯಕ್ತಿಗಳ ರಕ್ಷಣೆ ಮಾಡಲಿಕ್ಕೆ ನಿನ್ನನ್ನು ಆರೋಪಿ ಮಾಡಿ, ಅವ್ರನ್ನ ರಕ್ಷಣೆ ಮಾಡೋಕ್ಕೋಸ್ಕರನೇ ನನ್ನ ಇದಕ್ಕೆ ಫಿಟ್ ಮಾಡಿರೋದು ಇವರು. ಅವರಲ್ಲಿ ಏನು ಮಾಡ್ಕೊಂಡಿದ್ದಾರೆ ಅಂತ ತಗೊಂಡಿದ್ದಾರೆ ನಮಗೆ ಗೊತ್ತಿಲ್ಲ. ಅವ್ರನ್ನ ಬಚಾವ್ ಮಾಡಿದ್ದಾರೆ, ನನ್ನ ಲಾಕ್ ಮಾಡಿದ್ದಾರೆ. ನನಗೆ ಶಿಕ್ಷೆ ಆಗಿದೆ, ಅವ್ರಿಗೆ ಶಿಕ್ಷೆ ಆಗಿಲ್ಲ. ಈಗ ಅವರಿಗೆ ಹುಡುಕಿ ಅವ್ರಿಗೆ ಶಿಕ್ಷೆ ಕೊಡಬೇಕು, ಆ ಬಾಡಿಗೆ ನ್ಯಾಯ ಸಿಗಬೇಕು. ಯಾಕೆ ನಿಮ್ದು ಏನಾದ್ರು ಇದೇ ವಿಚಾರ ಮಾತಾಡಿ ಅಂದರೆ ನಿಮ್ಮ ಇನ್ವೆಸ್ಟಿಗೇಷನ್ ಮಾಡಿದಂಥ ಪ್ರಕಾಶ್ ಅವರು ಏನು ಮಾತಾಡಲಿಲ್ವಲ್ಲ? ಏನು ಮಾತಾಡೋದಿಲ್ಲ, ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ನಾನು ಮಾಡೇ ಬೇಕಂತ ಮಾಡಿದ್ದು ಅಂತ. ಅದಕ್ಕೆ ಅವ್ರು ಮಾತಾಡ್ತಾ ಇಲ್ಲ. ಅವ್ರಿಗೆ ಗೊತ್ತಾಗಿದೆ ನಾನು ಬೇಕಂತಾನೆ ಮಾಡಿರೋದು ಅಂತ. ಅವ್ರಿಗೆ ಮೊದಲೇ ಗೊತ್ತಿತ್ತು ಇವನು ಮಾಡಿಲ್ಲ ಅಂತ. ಗೊತ್ತಿದ್ದರೂ ಮಾಡಿದ್ದಾರೆ. ಅವ್ನು ಕೊಳೆಗಾರನಲ್ಲ, ಅವ್ನು ಕೊಳೆನೂ ಮಾಡಿಲ್ಲ. ಇದು ಬೇಕಂತ ಹಾಕಿದ್ದಾರೆ, ಬೇಗ ಬಚಾವ್ ಮಾಡೋದು ನಾವು ಮಾಡ್ತೀವಿ ಅಂತ ಹೇಳಿದ್ರು. ಅವ್ರು ಈಗ ಬಚಾವ್ ಮಾಡಿದ್ರು, ಈಗ ಇಲ್ಲಿ ಬಂದು ಸಿಕ್ಕಾಕೊಂಡ್ರು. ನ್ಯಾಯಾಧೀಶರು ಹೇಳ್ತಾ ಇದ್ರು, ಪೊಲೀಸ್ ಇಲಾಖೆಗೆ ನಾನು 28 ಪೇಜ್ಗಳ ವಿವರವನ್ನು ಬರೆದಿದ್ದೀನಿ, ಸುದೀರ್ಘವಾಗಿ ಟೈಮ್ ತೊಗೊಂಡಿದ್ದೀನಿ ಅಂತ ಹೇಳ್ತಾ ಇದ್ರು. ಪಾಠ ಈಗ ಇರಬಾರ್ದು, ಈ ಥರ ಇರಬೇಕು ಅಂತ ಪಾಠ ಮಾಡಿದ್ದಾರೆ.
ಅದ್ರ ಮೇಲೆ ಅವ್ರು ಹೇಗೆ ಪಾಠ ಕಳ್ಕೊಂಡು ಹೋಗ್ತಾರೋ ನಮಗೆ ಗೊತ್ತಿಲ್ಲ. ಈಗ ಅವ್ರ ಮೇಲೆ FIR ಆಗಬೇಕು, ನಿನಗಾದ ಶಿಕ್ಷೆ ಇನ್ವೆಸ್ಟಿಗೇಷನ್ ಆಫೀಸರ್ಗೂ ಆಗಬೇಕು ಅಂತ ನೀನು ಈಗ ಒಂದು ಕುಟುಂಬ ನಾಶ ಮಾಡಿದ ಮೇಲೆ, ಒಂದು ಡಿಪಾರ್ಟ್ಮೆಂಟೇ ಒಂದು ಕುಟುಂಬ ನಾಶ ಮಾಡಿದ ಮೇಲೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ನನಗೆ ಆಗಿರೋದು ಅವ್ರಿಗೆ ಆಗಲೇಬೇಕು. ಯಾಕಂದ್ರೆ ಅವರು ಕಣ್ಣಿನ ನೀರು ಕೈ ಹಾಕಿಲ್ಲ, ನಾವೆಲ್ಲ ಕಣ್ಣಿನ ನೀರು ಕೈ ತೊಳೆದು ಬಿಟ್ಟಿದ್ದೀವಿ 5 ವರ್ಷದಿಂದ. ಅವರು ಆರಾಮಾಗಿದ್ದರು, ಅವ್ರಿಗೆ ಶಿಕ್ಷೆ ಆಗುತ್ತೆ. ಒಟ್ಲಿ ನಾವು ತಪ್ಪು ಮಾಡಿಲ್ಲ ಅಂತ ಅಷ್ಟು ಸಾಕು ನಮಗೆ. ನಮಗೆ ಕೆಟ್ಟವರಾಗಿ ಬದುಕಕ್ಕೆ ನಮಗೆ ಇಷ್ಟ. ಸಮಾಜದ ಮುಂದೆ ನೀನೊಬ್ಬ ನಿರಪರಾಧಿ ಅನ್ನೋದೊಂದು ಅಧಿಕೃತವಾಗಿ ಅನ್ನುವಂಥ ಆಯ್ತು. ಈಗ ನಾನು ನಿರಪರಾಧಿ ಅಂತ ಅದು ಆಯಿತು. ಅದರಿಂದ ಅವ್ರಿಗೆ ಏನು ಶಿಕ್ಷೆ ಆಗಬೇಕು ಅದು ಅವ್ರು ಕೊಡ್ತಾರೆ. ಆಗಬೇಕು, ಆಗಲೇಬೇಕು. ಹೋಗಲಿ, ಅವ್ರು ಮಾಡಿದ ತಪ್ಪಿಗೆ ಹೋಗಲೇಬೇಕು. ಅವರೇ ಬೇಕಂತ ಮಾಡಿರೋದು ನಮ್ಮನ್ನ. ಎಲ್ಲ ಇದ್ದಾರೆ, ಎಲ್ಲ ಸತ್ತು ಹೋಗಿದ್ದವರು ಜೀವ ಹುಟ್ಟಿ ಬಂದಿದ್ದಾರೆ. ಕೊಲೆ ಮಾಡೋರು ಮನೆಯಲ್ಲೇ ಇರ್ತಾರ? ಹೇಳಿ ನೋಡೋಣ. ನಮ್ಮನ್ನೆಲ್ಲ ಸಾಕ್ತಾರ ಈ ಕಷ್ಟದಲ್ಲಿ? ಅಷ್ಟು ಚಂದ ಸಾಕ್ತಾ ಇದ್ದಾರೆ ನಮ್ಮದು. ಸಿಕ್ತು, ಸಿಕ್ಕಲೇಬೇಕು. ಪರಿಹಾರನೂ ಆಗಬೇಕು, ಸಿಕ್ಕಲೇಬೇಕು. ಅವರು ಜೈಲಿಗೇನು ಹೋಗ್ಬೇಕು. ಪೊಲೀಸಿನವರು. ನಿಮ್ಮ ಸೊಸೆ ಸತ್ತಿದ್ದಂಥ ಮಲ್ಲಿಗೆ ನ್ಯಾಯಾಧೀಶರ ಮುಂದೆ ನಿಂತಿದ್ರು. ಇನ್ವೆಸ್ಟಿಗೇಷನ್ ಮಾಡಿದಂತಹ ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೂಡ ಡ್ರೆಸ್ನಲ್ಲೇ ಬಂದಿದ್ದರು. ಸುಮಾರು 45 ನಿಮಿಷ ನ್ಯಾಯಾಧೀಶರು ಚೆನ್ನಾಗಿ ಲೆಫ್ಟ್ ರೈಟ್ ತೊಗೊಂಡ್ರು ಪೊಲೀಸವ್ರನ್ನ. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನೀವು ಕೂಡ ಇದ್ರಿ ಅಲ್ಲಿ. ನಿರ್ವರಾಧಿ ಅಂತ ನಮಗೆ ಕುರುಪಾಯಿತು. ನಿರ್ವರಾಧಿ ಅಂತ ಕುರುಪಾಯಿತು. ನಾವು ನಮ್ಮ ಮಗ ತಪ್ಪು ಕೆಲಸ ಮಾಡಲಿಲ್ಲ, ತಪ್ಪು ಕೆಲಸ ಮಾಡಿದವರಿಗೆ ದಂಡನೆ ಕೊಡ್ತಾರೆ ಅಂತ ಕೊಟ್ಟವ್ರೆ. ಇನ್ನೂ ಅವ್ರು ಕೊಡಬೇಕು ಅಂದರೆ ನಮಗೆ ಅಷ್ಟು ಅವ್ರ ಅಷ್ಟೊಂದು ಹಿಂಸೆ, ಅಷ್ಟೊಂದು ದುಃಖಗಳನ್ನು ಎಲ್ಲ ಕೊಟ್ಟಿದ್ದಾರೆ. ನಮಗೆ ಅಷ್ಟೊಂದು ಪರಿಸ್ಥಿತಿಲಿ ನಾವು ಈಗ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ. ಶಕ್ತಿ ಕೂಡ ನಮಗೆ ಇಲ್ಲ, ಅಷ್ಟು ಮಟ್ಟಿಗೆ ಆಗಿದ್ದೀವಿ ನಾವು. ಈಗ ಅವ್ರಿಗೆ ಏನು ಇದು ಮಾಡ್ತಾರೋ ಅದು ಅವ್ರ ಮಕ್ಕಳಿಗೆ, ಅವ್ರ ಮನೆಯವ್ರಿಗೆ, ಅವ್ರ ಮಗನಿಗೆ, ಮಗಳಿಗೆ, ನನ್ನ ಮಗನಿಗೆ ಏನು ಅವ್ರಿಗೆ ಪರಿಹಾರ ಕೊಡ್ತಾರೋ ಏನೋ. ಸತ್ತೋದ ಹೆಣ್ಣನ್ನು ತಗೊಂಡು ಬಂದು ಸುಮ್ಮನೆ ಆದರೂ ಇದು ನಿಮ್ಮ ಹೆಣ, ನೀವು ನಿಮ್ಮ ಮಗ ಕೊಲೆ ಮಾಡಿ ಹಾಕಿದ್ದಾನೆ, ತಗೊಂಡೋಗಿ ನೀವು ಊಟ ಹಾಕಿ ಬನ್ನಿ ಅಂತ ಕಾಟಕ್ಕೆಲ್ಲ ಕರ್ಕೊಂಡೋಗಿ ಅವ್ರನ್ನ ಅಲ್ಲಿ ಗುಂಡಿ ತೆಗೆಸಿ ನನ್ನ ಮಗನ ಕರ್ಕೊಂಡೋಗಿ ಅವ್ರ 2 ಮೊಮ್ಮಗನ್ನು ಮುದುಕಿನ ಕರ್ಕೊಂಡೋಗಿ ಯಾವುದೋ ಕಾಡಲ್ಲಿ ಕರ್ಕೊಂಡೋಗಿ ಹಣ್ಣುಕಾಯಿ ಎಲ್ಲ ತಗೊಂಡೋಗಿ ಬುಂಡೆಗೆ ಪೂಜೆ ಎಲ್ಲ ಮಾಡಿ ತೆಂಗಿನಕಾಯಿ ಹೊಡೆದು ಅವ್ರು ಎಲ್ಲನೂ ಪೂಜೆ ಮಾಡಿಕೊಂಡು ಗಂಧ ಕಡ್ಡಿ ಎಲ್ಲ ಬೆಳಗಿಸಿ ಅವ್ರನ್ನ ಕರ್ಕೊಂಡು ಬಂದು ಬಿಟ್ಟವ್ರೆ ಟೌನಿಗೆ. ಹಂಗೆಲ್ಲ ಮಾಡ್ತಾರೆ ಪೊಲೀಸ್ಗಳು. ಅವರು ನಮ್ಮಂಥ ಬಡವರು 1000 ಜನ ಇರ್ತಾರೆ. ಅಂಥ ಪರಿಸ್ಥಿತಿ ಅವ್ರಿಗೆ ಯಾರಿಗೆ ಬರಬಾರ್ದು. ನಮಗೆ ಬಂದ ಪರಿಸ್ಥಿತಿ ಯಾವ ಬಡವ್ರಿಗೆ ಯಾರಿಗೆ ಬರಬಾರ್ದು. ಅಷ್ಟು ಮಟ್ಟಿಗೆ ಮಾಡಿದ್ದಾರೆ ಪೊಲೀಸ್ನವರು. ಹೊಡೆದಿರೋದ ಅವ್ರ ರಕ್ತ ಕಾಲಲ್ಲೆಲ್ಲ ಕಪ್ಪು ಆಗಿದೆ, ರಕ್ತ ಹಂಗೆ ಸುಂಡಿ ಹೋಗಿ ಕಾಲಲ್ಲಿ ಅಷ್ಟು ಮಟ್ಟಿಗೆ ಹೊಡೆದಿದ್ದಾರೆ. ಕರೆಂಟಿಗೆಲ್ಲ ಕೊಟ್ಟು ನೀನು ಹೇಳು, ಒಪ್ಪುಕೋ ಅಂತ ಹೇಳ್ಕೊಂಡು ಹೊಡೆದಿರೋದು. ಹೊಡೆದು ಅಷ್ಟು ಮಟ್ಟಿಗೆ ಶಿಕ್ಷೆ ಕೊಟ್ಟಿದ್ದಾರೆ. ಕಾಲು ಕೈಯೆಲ್ಲ ಹೊರಗಡೆ ಬರುವಾಗ ಇದೆಲ್ಲ ಇಷ್ಟು ದಪ್ಪ ಕೆಲಸದ ಬಟ್ಟೆಯಲ್ಲಿ ಹಾಕೊಂಡು ಕೆಲಸಕ್ಕೆ ಹೋಗಿ ಬಂದಂಗೆ ರೋಡಲ್ಲೇ ಹೋಗಿ ಪೊಲೀಸ್ ಹಿಡ್ಕೊಂಡು ಬಂದಿರೋದು. ಈಗ ನಿಮ್ಮ ಮಗಂಗೆ ಅಷ್ಟೊಂದು ಏಟ್ ಕೊಟ್ಟಿದ್ರು, ಹೊಡೆದಿದ್ರು. ಯಾಕಂದ್ರೆ ಹೇಳಿ ಕೇಳಿ ನಿಮ್ಮ ಹೆತ್ತ ಕರಳು ತಾಯಿ, ನೀವು ತುಂಬ ನೋವಾಗುತ್ತೆ. ಈಗ ಅದೇ ಪೊಲೀಸ್ ಇಲಾಖೆ ಅಧಿಕಾರಿಗಳ ವಿರುದ್ಧ FIR ಮಾಡಬೇಕು, ಅವ್ರಿಗೂ ಶಿಕ್ಷೆ ಕೊಡಬೇಕು ಅಂತ ನೀವು ಒತ್ತಾಯ ಮಾಡ್ತೀರಾ ಏನು? ಅವ್ರಿಗೂ ಶಿಕ್ಷೆ ಕೊಡಬೇಕು. ನನ್ನ ಮಗನಿಗೆ ಎಷ್ಟು ಶಿಕ್ಷೆ ಕೊಟ್ಟಿದ್ದಾರೋ ಅಷ್ಟು ಅವ್ರಿಗೂ ಶಿಕ್ಷೆ ಕೊಡಬೇಕು. ನಾನು ಒತ್ತಾಯ ಮಾಡಿದೆ. ನೀವು ಅವ್ರಿಗೆ ನಮ್ಮನ್ನ ಅಷ್ಟು ಕಷ್ಟ ಅಷ್ಟು ಇದು ಮಾಡಿದ್ದಾರೆ. ನಾವು ವಹಿಸ್ಕೊಟ್ಟವರು ಯಾವಾಗ ತೋಟ ಯಾವಾಗ ಗಲ್ಲಿ ಎಲ್ಲ ಓಡಿ ಮಾಡಿ ಕೆಲಸ ಮಾಡಿ ತಗೊಂಡು ಬಂದು ಅವನ್ನ ಎಲ್ಲೆಲ್ಲೋ ಹುಡ್ಕಾಡಿ ತಗೊಂಡು ಬಿಡಿಸ್ದು. ಯಾರೋ ದೇವರು ಅಂತ ಪಂಡು ಪೂಜಾರಿ ಅವರು ಕಾಲು ಕೈ ಹಿಡಿದು ಗಮ್ಮ ಎದ್ದಕ್ಕ ಅಂತ ಬಂದು ಅವ್ರ ಕಾಲು ಕೈ ಬಿದ್ದು ಯಾರು ಹೇಳ್ಕೊಟ್ಟು ಹಾಗೆ ಬಂದು ಅವ್ರನ್ನ ಹಿಡ್ದು ಏನೋ ಮಾಡಿ ನಮ್ಮ ಮಗನ ಹೊರಗಡೆ ತಂದಿದ್ದೀವಿ. ಅದಕ್ಕೆ ಅವ್ರು ಪೊಲೀಸ್ನವ್ರು ನಮ್ಗೆ ಏನು ಮಾಡ್ತಾರೆ? ಅವ್ರು ಬೆರುಗ ಯಾಕೆ ಹಣ ಅಂತ ಹೋಯ್ತಾರಲ್ಲ, ಯಾಕೆ? ಒಂದು ಬಡವರು ಇರ್ತಾರೆ, ಅವ್ರಿಗೆ ಸಹಾಯ ಮಾಡಬೇಕಲ್ವಾ? ಅವ್ರು ಸಹಾಯ ಮಾಡೋದೇ ಅವ್ರು ಈ ಥರ ಎಲ್ಲ ಮಾಡ್ಬೋದು. ಅವರು ತಪ್ಪುಗಳನ್ನು ಮಾಡ್ಬೋದಾ? ನಮ್ಮಂಥ ಬಡವರು ಎಷ್ಟು ಇರ್ತಾರೆ, ನಮ್ಮಂಥ ಕೂಲಿನವ್ರು ಬಡ ಎಷ್ಟು ಜನ ಇರ್ತಾರೆ. ಅವ್ರಿಗೆಲ್ಲ ಈ ಥರ ಪರಿಸ್ಥಿತಿ ಬರಬಾರ್ದಲ್ವಾ? ಅವ್ರಂತ ಹಂಗೆ ತಿಳ್ಕೊಬೇಕು ಅವರು. ಈಗ ಅವ್ರನ್ನ ಕಾಲು ಕಟ್ಕೊಳ್ತೀನಿ, ನಾನು ತಪ್ಪು ಮಾಡಿಲ್ಲ ಅಂತ ನನ್ನ ಮಗ ಕಾಲಿಗೆ ಬಿದ್ದರೂ ಸಹ ಇಲ್ಲ, ನೀನು ಮಾಡಿದೀಯಾ, ನೀನು ಒಪ್ಕೋ, ನೀನು ಮಾಡೋದಾದ್ರು ಒಪ್ಪು ಮರೆಯ ನೀನು ಒಂದು ಮೂಳೆ ಮುರಿತೀನಿ ಅಮ್ಮನ ಕೈಯ ಹಂಗೆ ಹಿಂಗೆ ಕೆಟ್ಟ ಮಾತೆ ಬೈದು ಅವನ್ನ ಒಪ್ಸಿದ್ರಲ್ಲ. ಈಗ ಅವ್ನಿಗೆ ಏಟು ತಿನ್ನೋದ, ಅವನ್ನ ಸಾಯಿಸೋದ, ಅವ್ನು ಬದುಕ್ತೀನಿ ಅಂತ ಏನೋ ಒಪ್ಕೊಂಡಿದ್ದನಲ್ಲ, ಏನು ಮಾಡೋದು? ಆ ಥರ ಮಾಡಿ ಮಡಗಿದ್ದಾರೆ. ಈಗ ಏನು ಮಾಡೋಕ್ಕಾಯ್ತದೆ? ಅವ್ರಿಗೆ ಪರಿಸ್ಥಿತಿ ಕೊಡಲೇಬೇಕು. ಅವ್ರಿಗೆ ಸಸ್ಪೆಂಡಲ್ಲ, ಅವ್ರಿಗೆ ಯಾವುದು ಕೆಲಸ ಸಿಗಬಾರ್ದು. ಅವ್ರಿಗೆ ಅಷ್ಟು ಮಟ್ಟಿಗೆ
ಮಾಡಬೇಕು. ನಾವು ಎಷ್ಟು ತೋಟ ಅಲ್ದಿ ನಾವು ಅವನ್ನ ಬಿಡಿಸ್ಬೇಕಾದ್ರೆ ನಾವು ಅಷ್ಟೇ ಕಷ್ಟಪಟ್ಟು ಅಷ್ಟೇ ಕಣ್ಣೀರು ಬಿಟ್ಟಿದ್ದೀವಿ. ಅದೇ ಥರ ಅವ್ರಿಗೂ ಆಗಬೇಕು, ಅವ್ರ ಕುಟುಂಬಕ್ಕೂ ಆಗಬೇಕು. ತಂದೆ ತಾಯಿ ಯಾರ್ಯಾರು ಇದ್ದಾರೋ ಅವ್ರಿಗೆಲ್ಲರಿಗೂ ಆ ಪರಿಸ್ಥಿತಿ ಬರಬೇಕು. ಆ ಥರ ಮಾಡಬೇಕು. ನಾವು ಎಷ್ಟು ದುಃಖ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ನಮಗೆ ಗೊತ್ತು. ನಮಗೆ ನಾವು ಜಮೀನು ಮಡಗಿದ್ದೀವ, ಭೂಮಿ ಮಡಗಿದ್ದೀವ, ಏನಾರು ಹಣಕಾಸು ಮಡಗಿದ್ದೀವ? ಇಲ್ಲ, ಏನಿಲ್ಲ. ಅವತ್ತು ಗೇಯ್ಬೇಕು, ಹೋಗಿ ತಗೊಂಡು ಬಂದು ತಿನ್ನಬೇಕು. ಅಂಥವ್ರಿಗೆ ನಾವು ಕಾಲು ಕಟ್ಕೊಳ್ತೀನಿ, ಕೈ ಕಟ್ಕೊಳ್ತೀನಿ ಅಂತ ಹೇಳುವಾಗ ಅವರು ಆ ಥರ ಮಾಡ್ಬೋದು. ಅವರು ನಾವು ದಮ್ಮಯ್ಯ ಮಾಡಿಲ್ಲ ಅಂದರೂ ಕೇಳಲಿಲ್ಲಲ್ಲ, ಮಾಡಿದ್ರಲ್ಲ, ಅವ್ರಿಗೆ ಸಸ್ಪೆಂಡ್ ಹಾಕ್ಬೇಕು. ಅವ್ರಿಗೆ ಯಾರು ಸೇರ್ಕೊಂಡು ಮಾಡಿದಾರೋ ಅವ್ರಿಗೆಲ್ಲರಿಗೂ ಮಾಡಬೇಕು. ಒಬ್ರಿಗೆ ಇಬ್ರಿಗೆಲ್ಲ ಯಾರ್ಯಾರು ಸೇರೋರು ಅವ್ರಿಗೆಲ್ಲರಿಗೂ ಸಸ್ಪೆಂಡ್ ಆಗಬೇಕು. ನಮಗೆ ಯಾರಿಗೆ ಮಾಡಬಾರ್ದು ಅವರು. ಆವಾಗ ನಮ್ಮ ಸಮಾಧಾನ ನಮಗೆ ಸಮಾಧಾನ ಆಗೋದು ಅಷ್ಟೊತ್ತಿಗೆ ನಮ್ಗೆ ಸಮಾಧಾನ ಇಲ್ಲ. ನಾವು ಅಷ್ಟು ಕುಗ್ಗಿ ಕೊರಗಿ ಹೋಗಿದ್ದೀವಿ. ನನ್ನ ಮಗನ ತಗೊಂಡು ಆಗಲೇ ತಪ್ಪು ಮಾಡಿಲ್ಲ ಅಂದರೂ ಕೂಡ ಅವ್ರು ಬಿಡಲಿಲ್ಲಲ್ಲ. ಮಾಡೋನೇ ಅಮ್ಮ, ನಿಮ್ಮಮ್ಮ ಕೊಲೆ ಕಾಸು ನಿನ್ನ ಮಗ ಸುಮ್ಮನೆ ರೀ, ನಿಮ್ಮ ಮಗ ಕೊಲೆ ಮಾಡಿಬಿಟ್ಟು ಮಾಡ್ದಂಗೆ ಇದ್ದಾನೆ, ಏನು ಗೊತ್ತಿಲ್ಲ ಅಂತ ನಮಗೆ, ಸುಮ್ಮನೆ ಇರಮ್ಮ ಅಂತ ನಮ್ಮನ್ನೇ ಎದುರಿಸ್ತಾರೆ. ಅಂಥ ಪೊಲೀಸ್ಗಳು ಇದ್ದಾರೆ. ಏನು ಮಾಡೋಕ್ಕಾಯ್ತದೆ ದೇಶದಲ್ಲಿ ಪಾಪದವ್ರಿಗೆ ಯಾರು ನ್ಯಾಯ ಇಲ್ಲ ಏನೂ ಇಲ್ಲ. ಹೋದ್ರೆ ನೀವೇ ಮಾಡಿ ಅಂತ ತಿರುಗ್ತಾರೆ ಪೊಲೀಸ್ನವ್ರಿಗೆ. ಯಾಕೆ ಅವರು ನಿಮಗೆ ಪೊಲೀಸ್ ಸ್ಟೇಷನ್ಗೆ ಹೋಗೋಕ್ಕೆ ಭಯ ಇದೆ, ಈಗಲೂ ಭಯ ಆಗುತ್ತೆ? ನಾವು ಪೊಲೀಸ್ ಸ್ಟೇಷನ್ಗೆ ಎಂತ ಮೆಟ್ಲತ್ತಿಲ್ಲ, ಪೊಲೀಸ್ ಸ್ಟೇಷನ್ ಹೋಗಿಲ್ಲ, ನಾವು ಎಲ್ಲೂ ಹೋಗದವ್ರು. ನಾವು ಇರುವ ಪೊಲೀಸರ ಬಗ್ಗೆ ನಿಮ್ಗೆ ಧೈರ್ಯ ಇದೆಯಾ, ಭಯ ಇದೆಯಾ ಪೊಲೀಸರ ಬಗ್ಗೆ? ಈಗ ನಿಮ್ಮ ಕುಟುಂಬಕ್ಕೆ ಭಯ ಈಗೇನಿಲ್ಲ. ಅವ್ರು ಮಾಡಿದ್ಕೆ ನಮ್ಗೆ ಭಯ ಇಲ್ಲ. ಈಗ ಅವ್ರು ಮಾಡಿದ್ದು ಅವ್ರು ತಪ್ಪಲ್ವಾ, ನಾವು ಭಯ ಇಲ್ಲ. ಅವ್ನಿಗೆ ಯಾವ ಪೊಲೀಸ್ ಬಂದರೂ ಮಾತಾಡೋದೇ. ಈಗ ನಾವು ಪೊಲೀಸ್ ಸ್ಟೇಷನ್ ಹೋಯ್ತಾ ಇಲ್ಲ, ಮನೆ ಬಿಟ್ಟು ನಾವು ಎಲ್ಲಿ ಹೋಯ್ತಲ್ಲ, ಕೆಲಸ ಆಯ್ತು, ನಾವು ಮನೆ ಆಯ್ತು, ನಾವು ಇರುವ ಜಾಗ ಒಬ್ಬರು ಗೊತ್ತಿರಲಿಲ್ಲ. ಆ ಥರ ಇದ್ದವ್ರು ಈಗ ಎಲ್ಲ ಬೀದಿಗೆ ಎಳ್ದಿದ್ದು ಯಾರು ಪೊಲೀಸ್ನವರು. ಅಷ್ಟು ನಾವು ಬಂದು ಅಷ್ಟು ತೊಂದರೆ ನಾವು ಕಷ್ಟಪಟ್ಟಿರೋದು. ನಮಗೆ ಆ ಭೂಮಿ ತಾಯಿಗೆ ಮೇಲೆ ಉರಿತದಲ್ಲ, ಅವ್ರಿಗೆ ಮಾತ್ರ ಗೊತ್ತು. ಅಂದ್ರೆ ಜನಗಳಿಗೆ ಗೊತ್ತಿಲ್ಲ. ಅಷ್ಟು ನಮ್ಮನ್ನ ಕುಗ್ಗಿಸಿದ್ದಾರೆ. ಅಷ್ಟೊಂದು ಕಷ್ಟದಲ್ಲಿ ನಾವು ಈ ಬದುಕಿರೋದು. ಈಗ ನಮ್ಮ ತಂದೆ ನಾವು ಇಬ್ಬರು ಸತ್ತೋಗಿದ್ರೆ ನಾವು ಬಿಡ್ಸೋರು ಯಾರು ಇಲ್ಲ. ಮಗನ ಬಿಡ್ಸೋರು ಇಲ್ಲ. ಮಗ ಬಿಡಿಸ್ತಾರೆ, ಇವಮ್ಮ ಬಿಡಿಸ್ತದ, ಯಾರು ಬಿಡಿಸ್ತಾರೆ? ಬಿಡ್ಸೋರೇ ಇಲ್ಲ. ಪಾಂಡು ಪೂಜಾರಿ ಅವರು ಈಗ ವಕೀಲರು ಕೇಸ್ ಗೆದ್ರಲ್ಲ, ವಕೀಲರು ಹೇಗೆ ಪರಿಚಯ ಆಯ್ತಾರೆ ನಿಮಗೆ? ಅವರು ಬೇರೆ ಯಾರು ಪರಿಚಯ ನಮಗೆ ಮಾಡಿಕೊಟ್ಟಿದ್ರು. ಅವ್ರು ಮಾಡಿಕೊಟ್ಟು ಹಿಂಗೆ ಬಂದು ನಮ್ಮ ಮನೆಯವರು ಬಂದು ಹಿಡ್ದು ಅವ್ರನ್ನ ಪರಿಚಯ ಮಾಡಿ, ಹಿಂಗೆ ಆಯಿತು, ಹಿಂಗೆ ಹೋಗೋದೆ, ಹಿಂಗೆ ಆಗೋದೇ ಕೇಸು ಅಂತೇಳಿ ಹಿಂಗೆ ಅವ್ರನ್ನ ಹಿಡ್ದು ಎಲ್ಲೊಂದು ಕೇಸು ಹೊರಗಡೆ ತಂದಿದ್ದು ನಮ್ಮ ಮಗನ. ಅಲ್ಲಿಗಂಟ ನಮ್ಗೆ ಗೊತ್ತಿರಲಿಲ್ಲ. ಪಾಂಡು ಪೂಜಾರಿ ಅಂದರೆ ನಿಮ್ಮ ಜೀವನದಲ್ಲಿ ಏನು ಅಂತ? ಪಾಂಡು ಪೂಜಾರಿ ಅವರು ಅಂದರೆ ನಿಮ್ಮ ಬದುಕಿನಲ್ಲಿ ಏನು? ಅವರು ದೇವ್ರ ಸಮಾನನ? ಅವರು ದೇವರು, ನಮಗೆ ದೇವರು. ಅವ್ರು ಅಷ್ಟೊಂದು ಸಹಾಯ ಮಾಡಿದಾರಲ್ಲ, ಅವರು ನಮಗೆ ದೇವರು. ಅವ್ರು ನಮ್ಮ ಮಗನ ತಂದಿದ್ದು, ಹೊರಗೆ ತಂದಿದ್ದು ದೇವರು. ಮಾಡೋರು ಏನು ಮಾಡೋಕ್ಕಾಯ್ತದಪ್ಪ? ನಂಬಿಕೆ ಇದೆಯಾ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಮತ್ತೆ ವಕೀಲಿಕ ವೃತ್ತಿ ಮೇಲೆ? ಈ ಥರದ ಒಳ್ಳೊಳ್ಳೆ ವ್ಯಕ್ತಿಗಳು ಇದ್ದಾರೆ, ಇವರಿಂದ ಬಡವರಿಗೆ ನ್ಯಾಯ ಸಿಗುತ್ತೆ ಅಂತ ಅನಿಸಿದೆಯಾ ನಿಮಗೆ? ನಮಗೆ ಬಡವರಿಗೆ ಸಹಾಯ ಮಾಡಿದೆ, ನೀತಿ ಅದೇ ಎಲ್ಲ ಅದೇ ಅಂತ ನಮಗೆ ಎಲ್ಲನೂ ಅದೇ ಅಂತ ನಾವು ತಿಳ್ಕೊಂಡಿದ್ದೀವಿ. ಈಗ ನಮ್ಗಂತ ನಿಮ್ಮ ಸೊಸೆಗೆ ಥ್ಯಾಂಕ್ಸ್ ಹೇಳ್ತೀರಾ? ಯಾಕಂದ್ರೆ ನಿಮ್ಮ ಸೊಸೆ ಕುಶಾಲನಗರದಲ್ಲಿ ಸಿಗ್ಲಿಲ್ಲ ಅಂದ್ರೆ ನಿಮ್ಮ ಮಗ ಆರೋಪಿ ಆಗ್ಬಿಡ್ತಿದ್ರು. ಈಗ ನಿಮ್ಮ ಸೊಸೆ ಕಾಣಿಸ್ಕೊಳ್ಳಾಗಿ ನಿಮ್ಮ ಮಗ ನಿರಪರಾಧಿ ಆದ. ಮಲ್ಲಿಗೆ ಅವ್ರು ಕಾಣಿಸ್ಕೊಳ್ಳಾಗಿ ಅವ್ರು ಯಾವಾಗ ಇದ್ರು ಕಾಣಿಸ್ಕೊಳ್ಳೋವ್ರೆ. ಅವ್ರಿಗೆ ಎಲ್ಲಿ ಹೋಯ್ತಿತ್ತಿಲ್ಲ. ಅವರು ತೋಟದಲ್ಲಿ ಇದ್ಕೊಂಡು ಅವಸ್ಕೊಂಡು ತಿರ್ಗೋದು ಅವನ ಜೊತೆ. ಅವನ ಜೊತೆ ಹೋಗ್ಬೇಕಾರೆ ಇವ್ರನ್ನೆಲ್ಲ ಹೊರಗಡೆ ಹಾಕ್ಬಿಡೋದು, ಒಳಗೆ ಹಾಕೊಳ್ಳೋದು, ಅಲ್ಲಿ ಹೋಗೋದು. ಹಿಂಗೆ ಆಗಿ ಓದ್ಳೋಳು. ಯಾರು ಏನು ತಲೆ ಕೆಡ್ಸ್ಕೊಂಡಿಲ್ಲ, ನಮಗೂ ಗೊತ್ತಿಲ್ಲ. ನಾವು ಬೇರೆ ಜಾಗದಲ್ಲಿ ಇರೋದಲ್ವ, ಅವರು ಒಟ್ಟಿಗೆ ಇರೋದಲ್ವ. ಎಲ್ಲ ಹಿಂಗೆ ಈ ಥರ ಮಾಡಿ ಏನೇನೋ ಮಾಡಿ ವಿಚಿತ್ರ ಆಗೋಯ್ತು. ಅವನು ಏನೇನೋ ಮಾಡಿ ಅವಳು ಮಕ್ಕಳು ಮರಿ ಎಲ್ಲ ಬಿಟ್ಟು ಅವಳು ಹೋಗಿ ಸಾಯ್ಲಿ ಎಲ್ಲರೂ. ಆದರೆ ಮಗನಿಗೆ ಅವರು ಇನ್ನೂ 7 ವರ್ಷ ಗಂಟ ಅವ್ಳು ಜೈಲಲ್ಲೇ ಕೊಳಿಬೇಕು. ಅವಳು ಮಲ್ಲಿಗೆ ಗಣೇಶ ಕೊಳಿಬೇಕು. ಅವರು ಅವ್ರಿಗೆ ಹೋಗ್ಬೇಕು. ಅವ್ರನ್ನ ಬಿಡಬಾರ್ದು. ಅವ್ರು ಊರಿಗೆ ಬಿಟ್ಟರೆ ಇನ್ನೂ ನನ್ನ ಮಗನಿಗೆ ಏನಾರು ತೊಂದರೆ, ಏನಾರು ಕಷ್ಟ ಏನಾದರೂ ಬರ್ಬೋದು. ಅದಕ್ಕೋಸ್ಕರ ಅವ್ರು ಜೈಲಿಂದ ಬಿಡಬಾರ್ದು. ಬೆಟ್ಟದಪುರ ಠಾಣೆಯ ವ್ಯಾಪ್ತಿಯಲ್ಲಿ ಒಂದು ಕ್ರೈಮ್ ಸೀನ್ ನಡೀತೆ. ಅಂದರೆ ಬದುಕಿರೋ ವ್ಯಕ್ತಿ ಸತ್ತಿದ್ದಾರೆ ಅಂತೇಳಿ ಡೂಪ್ಲಿಕೇಟ್ ಚಾರ್ಜ್ ಶೀಟನ್ನು ಹಾಕಿದಂತಹ PSI ಪ್ರಕಾಶ್ ಮುಂದೆ ಈಗ ಸತ್ತಿದಂಥ ಮಲ್ಲಿಗೆ ನ್ಯಾಯಾಧೀಶರ ಮುಂದೆ ವಿಚಾರಣೆಗೆ ಹಾಜರಾಗಿರ್ತಕ್ಕಂಥ ಪ್ರಸಂಗ ನಡೆದಿದೆ. ತುಂಬ ದೇಶದಲ್ಲೇ ತುಂಬ ಅಪರೂಪವಾದ ಪ್ರಕರಣ. ಈ ಪ್ರಕರಣಕ್ಕೆ ನ್ಯಾಯಾಧೀಶರು, ಮೈಸೂರಿನ ವಕೀಲರುಗಳು, ಪರ ವಿರೋಧ ಲಾಯರ್ಗಳು ಕೂಡ ಸಾಕ್ಷಿಯಾದರು. ಈಗ ನಿಮ್ಮ ಸೊಸೆ ಸತ್ತೋಗಿ 2 ವರ್ಷ ಆಗಿತ್ತು. ಆ ಕಾರಣಕ್ಕೆ ನಿಮ್ಮ ಮಗನಿಗೆ 2 ವರ್ಷ ಶಿಕ್ಷೆ ಆಗಿತ್ತು. ಸುರೇಶ್ಗೆ ಮಲ್ಲಿಗೆ ಸತ್ತಿದ್ರು. ಈಗ ಮಲ್ಲಿಗೆ ಮತ್ತೆ ಬಂದಿದ್ದಾರೆ, ನ್ಯಾಯಾಧೀಶರ ಮುಂದೆ ನಿಂತಿದ್ದಾರೆ. ಸುರೇಶ್ ನಿಮ್ಮ ಮಗ ಅಲ್ಲಿ ನಿಂತಿದ್ದಾರೆ. ಇನ್ವೆಸ್ಟಿಗೇಷನ್ ಆಫೀಸರ್ ಪ್ರಕಾಶ್ ಕೂಡ ಅಲ್ಲೇ ಒಂದೇ ಲೈನಲ್ಲಿ ನಿಂತಿದ್ರು.
ನ್ಯಾಯಾಧೀಶರು ತುಂಬ ಸುದೀರ್ಘವಾಗಿ ಬುದ್ಧಿ ಹೇಳಿದ್ರು, ಅವರದೇ ಭಾಷೆನಲ್ಲಿ ರಿಮೈಂಡ್ ತಗೊಂಡ್ರು ಪೊಲೀಸರಿಗೆ. ಇವೆಲ್ಲನೂ ನೋಡಿದಾಗ ಏನು ಅನ್ಸುತ್ತೆ ನಿಮಗೆ ಒಬ್ರು ತಂದೆಯಾಗಿ? ಭಾರಿ ಖುಷಿ ಆಯಿತು. ಈ ಥರ ಜಡ್ಜಿ ದೇವರಂಥ ಜಡ್ಜಿಗಳು ಇದೇ ಥರ ನೆಕ್ಸ್ಟೂ ಸಿಕ್ಕಬೇಕು ಈ ಜಡ್ಜಿಗಳು. ಆದರೆ ಈ ರೀತಿ ಎಷ್ಟು ಪೊಲೀಸುಗಳು ಏನು ತಪ್ಪು ಮಾಡಿದ್ರೋ ಅವರಿಗೆ ಶಿಕ್ಷೆ ಕೊಡಬೇಕು. ನಮ್ಮ ಮಗನ 2 ವರ್ಷ ಜೈಲಲ್ಲಿದ್ದ, ಅವನಿಗೆ ಏನು ಇದು ಮಾಡಬೇಕೋ ಗೌರ್ಮೆಂಟು ಅದು ಏನು ಪರಿಹಾರ ಮಾಡ್ತಾರೋ ಮಾಡಬೇಕು. ನ್ಯಾಯಾಧೀಶರು ತುಂಬಾ ಕಠೋರವಾದ ಪದಗಳ ಬಳಸ್ತಾ ಇದ್ರು. ಪೊಲೀಸ್ ಇಲಾಖೆ ಬಗ್ಗೆ ಒಂದು ರೀತಿಯ ಪ್ರೌಡ್ ಇದೆ, ಗೌರವ ಇದೆ. ನೀವು 1% ಕೂಡ ನ್ಯಾಯನ ಕೊಡ್ತಾ ಇಲ್ಲ, ಫೇಕ್ ಕೇಸ್ಗಳನ್ನೇ ಆಗ್ತಾ ಇದ್ದೀರಾ. ಹೀಗಾಗಿ ಇಡೀ ಡಿಪಾರ್ಟ್ಮೆಂಟ್ ಬಗ್ಗೆ ಸಮಾಜ ಬೇರೆ ದೃಷ್ಟಿ ಆಲೋಚನೆ ಬಂದಿದೆ, ಇದು ನನ್ನ ಗಮನಕ್ಕೂ ಬಂದಿದೆ ಅಂತ ಹೇಳ್ತಾ ಇದ್ರು. ಅದು ಈಗ ಅವ್ರು ಹೇಳಿದ್ದು ತಪ್ಪೇನಿಲ್ಲ, ಕರೆಕ್ಟೇ ಹೇಳಿರೋದು. ಕರೆಕ್ಟು, ಜಡ್ಜಿ ಹೇಳಿದ್ದೇನು ತಪ್ಪೇನಿಲ್ಲ, ಕರೆಕ್ಟಾಗಿ ಹೇಳಿದ್ದಾರೆ. ಒಂದು ಅಮಾಯಕನ ತಗೊಂಡು ಹೋಗಿ ಸುಮ್ಮನೆ 2 ವರ್ಷ ಜೈಲಿಗೆ ಹಾಕಿಬಿಟ್ಟು ಅದು ಭಾರಿ ತಪ್ಪಲ್ವ. ಯಾವುದೋ ಬಾಡಿನ ತಂದುಬಿಟ್ಟು ನಾನು ಇವಳೇ ಮಲ್ಲಿಗೆ, ಆಗ ಈ ಮಲ್ಲಿಗೆ ಎಲ್ಲಿಂದ ಬಂದಳು? ಈಗ ಬಂದಿರೋ ಮಲ್ಲಿಗೆ ಆ ಬಾಡಿ ಎದ್ದು ಬಂದಿರೋದು. ಆಗ 2 ವರ್ಷ ಇದ್ದ ಬಾಡಿ ಎಲ್ಲಿ ಹೋಯ್ತು? ಆ ಬಾಡಿ ಬರಬೇಕಲ್ಲ. ಅದು 23 ತಾರೀಕಿಗೆ ಗೊತ್ತಾಯ್ತದೆ ಆ ಬಾಡಿ ಯಾವುದು ಅಂತ. ಹಾಂ, ಈಗ ಕಳ್ಳರು ಅವರೇ ಸಿಕ್ಕಿದ್ರಲ್ಲ, ಪೊಲೀಸುಗಳೇ ಕಳ್ಳರು. ಈಗ ಒಬ್ಬ ಕೊಲೆ ಮಾಡಿದಾನ ಅಂತ ಹೇಳ್ಬಿಟ್ಟು ಯಾವುದೋ ಬಾಡಿನ ತಂದುಬಿಟ್ಟು ಇವನೇ ಕೊಲೆ ಮಾಡ್ದ ಅಂತ ಅವನೇ ಎತ್ತು ಕಟ್ಟಿಬಿಟ್ಟು ಇವನ ಒಳಗೆ ಹಾಕಿದ್ರಲ್ಲ, ಅವ ಎಂತ ಹೇಳ್ತೀನಿ ನಾವು ಪೊಲೀಸ್ ಆಗಿರಬೇಕು. ಅವನು ತಪ್ಪಲ್ವ ಅದು? ಈಗ ಒಬ್ಬ ಅಮಾಯಕ ಸಿಕ್ಕಿಬಿಟ್ರೆ ಅವನು ತಗೊಂಡು ಹೋಗಿ ಏನು ಬೇಕಾದ್ರೆ ಮಾಡೋದ? ತಪ್ಪಲ್ವ ಅದು? ಅದು ಈಗ ಕೋರ್ಟ್ ಕೇಳೋದನ್ನು ತಪ್ಪೇನಿಲ್ಲ ಅಂತ. ಹಾಂ, ಬೆಂಡೆತ್ತಿದ್ರು. ಹಾಂ, ಇವರೇನು ಕೊಡೋದಲ್ಲ. ಇನ್ನು ಆ 23ನೇ ತಾರೀಕಿನೇ ಇವರನ್ನೇ ಇನ್ನೇ ಇರೋದು ಅವರಿಗೆ. ಹಾಂ, ಆಗ ಅವ್ರು ಮುಖ ಇಟ್ಕೊಂಡು ಎಲ್ಲೂ ಹೋಯ್ತಾರೆ ಪೊಲೀಸುಗಳೆಲ್ಲ. ವಿಚಾರಣೆ ನಡೆದ್ರು ಕೂಡ ನೀವೇನಾರು ಹೇಳ್ತೀರಾ ಅಂತ ಹೇಳಿದ್ರೆ ಇನ್ವೆಸ್ಟಿಗೇಷನ್ ಆಫೀಸರು ಏನು ತುಟಿನೇ ಬಿತ್ತಲಿಲ್ಲ, ಕೈ ತಲೆ ಬಗ್ಸ್ ನಿಲ್ತಿದ್ರಲ್ಲ ಯಾಕಂತ. ನಿಲ್ಲಬೇಕಲ್ಲ, ಇನ್ನು ಮರ್ಯಾದೆ ಹೋಯ್ತಲ್ಲ, ಇನ್ನು ನಿಲ್ಲಲೇಬೇಕಲ್ಲ. ನಾವು ತಪ್ಪು ನಾವು ಮಾಡಿಬಿಟ್ಟು ತಲೆ ಬಗ್ಸೋದು ಇನ್ನೇನು ಮೇಲೆ ನೋಡೋಕ್ಕಾಯ್ತದ? ಇಲ್ಲ ಅವ್ರನ್ನ ನೋಡ್ಬೋದ, ಇವ್ರನ್ನ ನೋಡೋಕ್ಕಾಗಲ್ಲ. ಮಾನ ಮರ್ಯಾದೆ ಹೋಯ್ತಲ್ಲ, ಪ್ರಕಾಶದ ಮಾನ ಮರ್ಯಾದೆ ಹೋಯ್ತಲ್ಲ. ಇನ್ನು ಇದ್ರ ಮೇಲೆ ಇನ್ನೇನು ಬೇಕು ಅವರಿಗೆ? ಇನ್ನೂ ಹೋಗಲೇಬೇಕು. ನಾನು ಅಲ್ಲಿ SP ಆಫೀಸಲ್ಲಿ ಹಂಗೇನೆ ಹೇಳ್ಬಿಟ್ಟೆ ಬರೆದು ಇದು ಕೊಟ್ಟುಬಿಟ್ಟೆ ಬಂದಿದ್ದೆ. ಹಿಂಗೆ ಈ ರೀತಿ ಪ್ರಕಾಶ್ ಪೊಲೀಸಿಂದ ಒಂದು ಲಾಯರು ಹಿಡಿದು ಕೊಟ್ಟರು ಬೆಟ್ಟಪುರ ಪೊಲೀಸ್ ಸ್ಟೇಷನ್ಗೆ, ಸುದೀಶ್ ಲಾಯರ್ ಅಂತ. ಆ ಲಾಯರನ್ನ ನಾನು ಹಿಡ್ಕೊಂಡಿದ್ರೆ ನನ್ನ ಮಗ ಹೊರಗೆ ಬರೋಂಗಿಲ್ಲ. ಏನೇನೋ ಕೇಸ್ ಆಗ್ಬಿಟ್ಟು ಒಳಗೆ ಹಾಕ್ಬಿಡ್ತಿದ್ರು. ಅವನೆಲ್ಲಿ ಹೊರಗೆ ಬರೋನು? ಅದೇನೋ ದೇವರು ನನಗೆ ಜ್ಞಾನ ಕೊಟ್ಟಿದ್ದಕ್ಕೆ ಪಾಂಡು ಪೂಜಾರ ಲಾಯರ್ನ ಬಂದು ನಾನು ಹಿಡಿದಿದ್ದಕ್ಕೆ ನನ್ನ ಮಗ ಹೊರಗೆ ಬಂದ. ಅಂದರೆ ದೇವರು ಈ ಥರ ಪಾಂಡು ಪೂಜಾರಿ ಅಂತಹ ಒಳ್ಳೆಯ ವಕೀಲರ ಮುಖಾಂತರ ಬಡವ್ರ ಪಾಲಲ್ಲಿ ಬರ್ತಾರೆ. ಯಾಕೆಂದ್ರೆ ಆ ದೇವರು ನಮಗೆ ದಾರಿ ತೋರಿಸ್ತಾನೆ, ಇಂಥವ್ರ ಹತ್ರನೇ ಹೋಗು ಅಂತ. ಅಂಥವ್ರ ಹತ್ರ ನಾವು ಬರ್ತೀವಿ. ಇನ್ನೂ ಆ ಬೇಜಾರಲ್ಲ. ಇನ್ನೊಂದು 23ನೇ ತಾರೀಕಿಗೆ ಏನಾಯ್ತದೆ ಎಂದ ಆದರೆ ಬೇಜಾರಾಗಿ ಖುಷಿ ಆಯ್ತದೆ. ನೀವು ಹೇಳ್ತಾ ಇದ್ರಿ ನಿಮ್ಮ ಕಣ್ಮುಂದೆನೆ ತುಂಬ ನಿಮ್ಮ ಮಗನಿಗೆ ಟಾರ್ಚರ್ ಕೊಟ್ಟರು, ಹೊಡೆದ್ರು, ದಿಕ್ಕಾಪಾಲಾಗಿ ಟಾರ್ಚರ್ ಮಾಡಿದ್ರು. ಏನು ಮಾಡೋಕ್ಕಾಯ್ತು? ಈಗ ಅವ್ರನ್ನ ಹೋಗಿ ನಾವು ತಡಿಯೋಕ್ಕಾಯ್ತದ? ತಡಿಯೋಕ್ಕೇನು ಆಗಲ್ಲ. ಈಗ ಪೊಲೀಸ್ ಹೊಡಿತಾರಂತ ಅವನಿಗೆ ಹೊಡೆಯೋ ವೇಟು ನನಗೂ ಹೊಡಿತಾರೆ. ನಾನು ಅಲ್ಲಲ್ಲ ಹೊಡಿತಾರಂತ ನಾನು ಹೇಳೋದು. ಈಗ ನಾವು ಕಣ್ಣು ಮುಂದೆ ನೋಡ್ಬೇಕಷ್ಟೇ ಅವ್ರನ್ನ ಹೊಡಿಯೋದು, ಮಾಡಿಸ್ಕೊಳ್ಬೇಕು. ಇನ್ನೇನು ಮಾಡೋದು? ಕಾಕಿ ಬಟ್ಟೆ ಕೊಟ್ಟಿರೋದು, ಅವ್ರು ಹಾಕಿರೋ ಶೂ, ಅವ್ರು ಹಾಕಿರೋ ಕ್ಯಾಪು, ಅವ್ರು ಓಡಾಡೋ ಜೀಪು, ಅದು ಪೆಟ್ರೋಲು ಎಲ್ಲ ಪಬ್ಲಿಕ್ ಮನಿಯಿಂದ ಅವರು ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇರೋದು. ಅವ್ರು ಹೇಳ್ತಾರೆ ಜಡ್ಜು ಒಂದು ಕಡೆ, ನೀವು ಪೊಲೀಸ್ ಇರ್ಬೋದಪ್ಪ, ಡ್ರೆಸ್ ಹಾಕಿರ್ಬೋದು, ನೀವು ಕೂಡ ಪಬ್ಲಿಕ್ ಸರ್ವೆಂಟ್ ಅಂತ ಹೇಳ್ತಾರೆ. ನೀವು ಸೇವೆ ಮಾಡಕ್ಕೆ ಬಂದಿರೋದು. ಸೇವೆ ಮಾಡೋಕ್ಕಿನ ಅವ್ರು ಇರೋದು. ಮತ್ತು ಪಬ್ಲಿಕ್ನ ಸೇವೆ ಮಾಡೋದೆ ಮತ್ತೆ ಇನ್ನೊಂದು ದುಡ್ಡು ಕಿತ್ತು ತಿನ್ನೋಕ್ಕೆ ಪೊಲೀಸ್ ಅವರು ಇರೋದು. ಗೌರ್ಮೆಂಟಲ್ಲಿ ಗಾಡಿ ಕೊಟ್ಟವ್ರೆ. ಈಗ ಒಬ್ಬರನ್ನ ಕರ್ಕೊಂಡು ಹೋಗಿ ಕೇಸ್ ಹಿಡಿಬೇಕಂದ್ರೆ ನಾವೇ ದುಡ್ಡು ಪೆಟ್ರೋಲ್ ಹಾಕಬೇಕು, ನಾವೇ ಗಾಡಿ ಹಿಡಿಬೇಕು. ಆಗ ಇವ್ರಿಗೆ ಕೊಟ್ಟಿರೋ ಗಾಡಿ ಹಾಕಿ ಇವ್ರಿಗೆ ಮಜಾ ಮಾಡೋಕ್ಕನ? ಅಲ್ಲ, ಪೊಲೀಸ್ ಅವರಿಗೆ ಮಜಾ ಮಾಡೋಕ್ಕೆ ಗಾಡಿ ಕೊಟ್ಟಿರೋದಾ? ಅಲ್ಲ, ಬಡವರಿಗೆ ಗಾಡಿ ಕೊಟ್ಟಿರೋದಾ? ಈಗ ನಾವು ಬೇರೆ ಗಾಡಿ ಮಾಡಿಕೊಂಡು ನೀವು ಹೋಗಿ ಕೇಸನ್ನು ಹಿಡಿಬೇಕಾ ನಾವು? ಅದು ಡೀಸೆಲ್ ಹಾಕಿ ಅವರಿಗೆ ದುಡ್ಡು ಕೊಟ್ಟು ಊಟ ಕೊಟ್ಟು ಎಲ್ಲ ನಾವು ಮಾಡಬೇಕಾ? ಅದು ತಪ್ಪಲ್ವ ಅದು? ಆಗ ಪೊಲೀಸುಗಳು ಮಾತ್ರ ಗಿರೀಡ ಇರೋದು, ಬಡವರಿಗೆ ಏನಿಲ್ವಾ? ಮಾಡೋದ್ರೆ ಪೊಲೀಸ್ ತಪ್ಪು ಮಾಡಿಬಿಟ್ಟು ಲಾಸ್ಟಿಗೆ ಅಮಾಯಕರ ಮೇಲೆ ಏನಾರು ಮಾಡ್ಬಿಡೋದು. ಈಗ ಇವತ್ತು ಜಡ್ಜು ಕೂಡ ತುಂಬ ಚೆನ್ನಾಗಿ ವಿವರಣೆ ಮಾಡಿದ್ರು. ಸಮಾಜ ಹೇಗಿದೆ, ಇಲಾಖೆ ಏನು ಕೆಲಸ ಮಾಡುತ್ತೆ, ಯಾವ ಥರ ಫೇಕ್ ಎಫ್ ಐ ಆರ್ ಹಾಕ್ತೀರಾ, ಫೇಕು UDRಗಳು ಹೆಂಗೆ ಹಾಕ್ತೀರಾ, ಒಂದು UDRನಲ್ಲಿ 2 ವ್ಯಕ್ತಿಗಳು ಹೆಂಗೆ ಹಾಕಿದ್ರಾ, ಬ್ಲಡ್ ಶಾಂಪಲ್ ಯಾಕೆ ತೆಗಿತೀರಾ, ಎಂಟೈರ್ ಪ್ರೋಸೆಸ್ ಇದೊಂದು ಕತೆ ಬರ್ಕೊ ಬಂದಿದ್ರ ಅಂತೇಳಿ ಕೇಸನ್ನು ಹಂಗೆ ಬಿಸಾಕ್ತಾರದಲ್ಲ. ಅದು ಈಗ ಕಥೆನೇ ಬರ್ದು ಬಂದಿರೋದು ಅವರು. ಅದು ಇದು ಕರೆಕ್ಟಾಗಿ ಕೇಸ್ ಬರ್ದಿದ್ದಲ್ಲ, ಅವರು ಕತೆ ಬರ್ಕೊ ಬಂದುಬಿಟ್ಟು ಜಡ್ಜ್ ಹತ್ರ ಕೊಟ್ಟಿರೋದು. ಕಥೆಯಲ್ಲಿ ಹೀರೋ ಯಾರು? ಈ ಸ್ಟೋರಿನಲ್ಲಿ ಹೀರೋ ಯಾರು, ವಿಲನ್ ಯಾರು? ಇದರಲ್ಲಿ ಹೀರೋ ಬಂದುಬಿಟ್ಟು ಪಾಂಡು ಪೂಜಾರಿ, ವಿಲ್ಲನು ಪ್ರಕಾಶ್. ಹಾಂ, ಪ್ರಕಾಶ್ ಪೊಲೀಸ್ ವಿಲ್ಲನ್. ಹಾಗೆ ನಿಮ್ಮ ಮಗನ ರೋಲ್ ಏನು? ಸುರೇಶ್ ಅವನು ಒಂದು ಕೊಲೆಗಾರ, ಹಂಗೆ ಬಂದಿರೋದು ಇದು. ಹಾಂ, ಈಗ ಅವ್ರಿಗೆ ಹೀರೋ ರೌಡಿ, ಅವನು ನಮ್ಮ ಮಗ ಒಂದು ಕೊಲೆಗಾರ. ಈಗ ಕೊಲೆಗಾರ ಸ್ಥಾನದಿಂದ ವಾಪಸ್ ಬರ್ತಾರಲ್ಲ, ಯಾಕೆ ಮಲ್ಲಿಗೆ ಎದ್ದು ಬಂದ್ರಲ್ಲ ಜಡ್ಜ್ ಮುಂದೆ. ಹಾಂ,
ಇನ್ನು ಮುಂದೆ ಒಳ್ಳೆ ವ್ಯಕ್ತಿ ಆಯ್ತಾನೆ, ಹೀರೋ ಅದು ಅಷ್ಟೇ. ಹೀರೋ ಆಯ್ತಾನೆ ಇನ್ನು ಮುಂದೆ 23ನೇ ತಾರೀಕು ಅವನು ಹೀರೋ ಆಯ್ತಾನೆ, ನಮ್ಮ ಮಗ ಸುರೇಶ. ಹಾಂ, ನಿಮ್ಮ ಹೆಸರೇನು ಆಕ್ಚುಲಿ? ಗಾಂಧಿ. ಈ ದೇಶದ ರಾಷ್ಟ್ರದ ಪಿತಾಮಹ ಮಹಾತ್ಮ ಗಾಂಧಿ, ನೀವು ಕೂಡ ಗಾಂಧಿ ಅಂತ ಕಟ್ಕೊಂಡಿದ್ದೀರಾ. ಅಟ್ಲೀಸ್ಟ್ ನಿಮ್ಮ ಹೆಸರು ಗಾಂಧಿ ಅಂತ ಬಂದಾಗ್ಲಾರಿ ಪೊಲೀಸ್ ಇಲಾಖೆಯವರು ಒಂದು ಸ್ವಲ್ಪ ರೆಸ್ಪೆಕ್ಟ್ ಮಾಡಲಿಲ್ವಾ ಅಂತ? ಅದನ್ನು ಹೇಳಿದ್ನಲ್ಲ ಸರ್, ಬೆಟ್ಟಪುರ ಪೊಲೀಸ್ ಸ್ಟೇಷನಲ್ಲಿ. ಸರ್, ನಾವು ಇಲ್ಲಿ ಗಂಟ ನಾನು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿದವನಲ್ಲ, ಕೋರ್ಟ್ ಮೆಟ್ಲು ಹತ್ತಿದವನಲ್ಲ. ಆದರೆ ಇವತ್ತು ಫಸ್ಟಾಗಿ ನಾನು ನನ್ನ ಮಗ ಕೊಲೆಗಾರನ ಅಂತ ಹೇಳ್ಬಿಟ್ಟು ನೀವು ನೋಡೋಕ್ಕೆ ಕರೆಸಿದ್ದೀರಾ. ನನ್ನ ಮಗ ಏನು ಕೊಲೆ ಹೇಳಿ, ಅವ್ರಿಗೆ ಗೊತ್ತುಂಟು, ಗಾಂಧಿ ಅಂತಲೂ ಗೊತ್ತಿದೆ, ಗಾಂಧಿ ಅಂತ ಗೊತ್ತಿದೆ. ಗುಡ್ ನ್ಯೂಸ್ ಕನ್ನಡ ವಾಹಿನಿಯ ವೀಕ್ಷಕರಿಗೆ ನಮಸ್ಕಾರ. ಈ ಒಂದು ಮಲ್ಲಿಗೆ ಎದ್ದು ಬಂದ ರೋಚಕ ಕ್ರೈಮ್ ಸ್ಟೋರಿ ಇವತ್ತು ಮೈಸೂರಿನ ನ್ಯಾಯಾಲಯದಲ್ಲಿ ಸಾಕಷ್ಟು ಸುದ್ದಿ ಮಾಡಿದೆ. ಈ ಒಂದು ಸಮಾಜದಲ್ಲಿ ಪೊಲೀಸ್ ಇಲಾಖೆ, ನ್ಯಾಯಾಂಗ ವ್ಯವಸ್ಥೆ ಇಲ್ಲ ಅಂತ ಹೇಳಿ 4 ಕ್ಷಣ ಕಣ್ಣು ಮುಚ್ಚಿದ್ರೆ ನೆಕ್ಸ್ಟು ರಾಕ್ಷಸರು ರೋಡಲ್ಲಿ ಓಡಾಡ್ತಿದ್ದಾರೆ. ನ್ಯಾಯಾಧೀಶರಾಗಲಿ, ಪೊಲೀಸರಾಗಲಿ, ಪತ್ರಕರ್ತರಾಗಲಿ, ಮಹಿಳೆಯರಾಗಲಿ, ಅಜ್ಜಿ ಆಗಲಿ, ತಾತ ಆಗಲಿ, ಎಳೆಯ ಮಕ್ಕಳನ್ನು ಕೂಡ ಹರಿದು ಮುಕ್ತಕ್ಕಂಥ ವ್ಯವಸ್ಥೆ ಹೊರಗಡೆ ಇದೆ. ಇಂತಹ ಕಾಲಘಟ್ಟದಲ್ಲಿ ಪೊಲೀಸ್ ಇಲಾಖೆಯಲ್ಲಿರ್ತಕ್ಕಂಥ ನೀವುಗಳು ಮಾಡ್ತಕ್ಕಂಥ ಎಡವಟ್ಟು, ಆಂಟಿ ಎಲಿಮೆಂಟ್ಸ್ಗಳನ್ನು ಜಾಸ್ತಿ ಮಾಡ್ತಕ್ಕಂಥ ಪರಿಸ್ಥಿತಿಗೆ ಪೊಲೀಸ್ ಇಲಾಖೆ ಕಾರಣ ಆಗಿದೆ ಅಂತೇಳಿ ಮಾನ್ಯ ನ್ಯಾಯಾಧೀಶರು ಈ ಒಂದು ಆರೋಪಿ ಸ್ಥಾನದಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆಯ ಒಂದು 4 ಜನ PSIಗಳಿಗೆ ಲೆಫ್ಟ್ ರೈಟ್ ತೊಗೊಂಡ್ರು. ಸೊ ಸುದೀರ್ಘ ಒಂದು ವಾದ ವಿವಾದವನ್ನು ಆಲಿಸ್ತಕ್ಕಂಥ ಸಂದರ್ಭದಲ್ಲಿ ಪಾಂಡು ಪೂಜಾರಿ ಕೂಡ ಅವರಿದ್ದರು. ಸರ್ ನಮಸ್ಕಾರ. ಒಂದು ರೀತಿ ವಾದ ವಿವಾದನ ಫಸ್ಟ್ ಟೈಮ್ ನಾನು ನೋಡಿದ್ದೆ ಸರ್, ಆಫ್ ದ ರೆಕಾರ್ಡ್ ನಿಂತ್ಕೊಂಡು ನೋಡ್ತಾ ಇದ್ದೆ. ಒಬ್ಬರು ನ್ಯಾಯಾಧೀಶರು, ವಕೀಲರುಗಳು ಎಷ್ಟು ಚೆನ್ನಾಗಿ ವಾದ ಮಾಡಿಸ್ತಾರೆ, ಡಾಕ್ಯುಮೆಂಟೇಷನ್ ಅಂತ. ಸೊ ಅಲ್ಟಿಮೇಟ್ಲಿ ನಿಮ್ಮ ಹೋರಾಟಕ್ಕೆ ಒಂದು ಲಾಜಿಕಲ್ ಎಂಡ್ ಅಂತೂ ಸಿಕ್ಕಿದೆ. 23ಕ್ಕೆ ಡೇಟ್ ಫಿಕ್ಸ್ ಆಗಿದೆ ಅಷ್ಟೇ ಅನ್ನೋದು ನನ್ನ ಮಾತು. ಖಂಡಿತ ಅದು ತಾರ್ಕಿಕ ಅಂತ್ಯ ಕಂಡಿಲ್ಲ. ತಾರ್ಕಿಕ ಅಂತ್ಯ ಯಾವ ಥರ ಅಂದರೆ, ನಮಗೆ ನ್ಯಾಯಾಲಯದ ಮುಂದೆ ತುಂಬ ನಿರೀಕ್ಷೆ ಇದೆ. ಯಾವ ನಿರೀಕ್ಷೆ ಇದೆ ಅಂತ ಹೇಳಿದ್ರೆ, ಇವತ್ತು ನಾನು ನ್ಯಾಯಾಲಯ ಸಲ್ಲಿಸಿರ್ತಕ್ಕಂಥದ್ದು ಆಲ್ರೆಡಿ ತಮಗೆಲ್ಲ ಗೊತ್ತು ನಿರಪರಾಧಿ ಅಂತೇಳಿ. ಆದರೆ ಆ ನಿರಪರಾಧಿಗೆ ತೃಪ್ತಿ ಆಗಬೇಕು ಅಂತ ಹೇಳಿದ್ರೆ ಅವ್ರಿಗೆ ದಂಡನೆ ಆಗಬೇಕು. ಭಾರತೀಯ ದಂಡನೆ ಸಂಹಿತೆ ಕಲಂ 211 ಪ್ರಕಾರ ಇವರು ಫಾಲ್ಸ್ ಚಾರ್ಜ್ ಶೀಟ್ ಹಾಕಿರೋ ಕಾರಣ 10 ವರ್ಷಗಳ ಕಾಲ ಶಿಕ್ಷೆ ಇದೆ. ಆ 10 ಶಿಕ್ಷೆಗಳನ್ನ ಈ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ನೀಡಬೇಕು ಅನ್ನೋದು ನನ್ನ ಮನವಿತ್ತು. ಅವ್ರ ಹೆಸರುಗಳು ಹೇಳ್ಬಿಡಿ ಸರ್, ಒಬ್ಬರಿಬ್ಬರು ಸಿಗ್ತಾ ಇದ್ದಾರೆ. ಆ್ಯಕ್ಚುಲಿ ನೀವು ಇನ್ವೆಸ್ಟಿಗೇಷನ್ ಮಾಡಿದ್ದೀರಾ? ಓಕೆ ಸರ್, ಇದರಲ್ಲಿ ಮೊದಲನೇದಾಗಿ ಕಂಡುಬರ್ತಕ್ಕಂಥದ್ದು UDR ಆದ ಸಂದರ್ಭದಲ್ಲಿ ಆಗಿರುವಂಥ ತನಿಖೆ ಮಾಡಿದ್ದಾರೆ UDR ಆಗಿರ್ತಕ್ಕಂಥದ್ದು ಜಿತೇಂದ್ರ ಕುಮಾರ್ ಅಂತ ಬರ್ತಾರೆ. ಪೊಲೀಸ್ IPS ಅಧಿಕಾರಿ ಪ್ರೊಫೆಷನಲ್ ಇರ್ತಾರೆ, ಅವರಿದ್ದಾರೆ. ಅದ್ರ ಜೊತೆಗೆ ಕುಶಾಲನಗರದಲ್ಲಿ ಈ ಪ್ರಕರಣ ಭೇದಿಸ್ತಾನೆ, ಯಾವುದು ನಾಪತ್ತೆ ಪ್ರಕರಣವನ್ನು ಭೇದಿಸ್ತಾ ಇರ್ತಕ್ಕಂಥ ಅವರು ಕೂಡ ಇದರಲ್ಲಿ ಆರೋಪಿತಾನ ಬರ್ತಾರೆ. ಅದ್ರ ಜೊತೆಗೆ ಇಲ್ಲಿ ಇನ್ವೆಸ್ಟಿಗೇಷನ್ ತಂಡದಲ್ಲಿ ಭಾಗಿಯಾಗಿರ್ತಕ್ಕಂಥ BJ ಪ್ರಕಾಶ್ ಮತ್ತು ಬೆಟ್ಟದಪುರ ಪೊಲೀಸ್ ಸ್ಟೇಷನ್ BJ ಪ್ರಕಾಶ್ ಮತ್ತು ಪ್ರಕಾಶ್ ಎತ್ತಿಮನಿ, ಅದ್ರ ಜೊತೆಗೆ ಮಹೇಶ್ ಕುಮಾರ್ ಇವಿಷ್ಟು ಜನ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಇದ್ರ ಜೊತೆಗೆ ಇನ್ನೂ ಯಾರು ಪೊಲೀಸ್ ಕಾನ್ಸ್ಟೇಬಲ್ಸ್ ಯಾರು ಮಾಜದಲ್ಲಿ ಭಾಗಿಯಾಗಿದ್ದಾರೆ ಅಂದರೆ ಎಂಟೇ ತಂಡ ಏನಿದೆ, ಪೊಲೀಸರ ತಂಡ ಏನಿದೆ, ಇವ್ರ ಮೇಲೆ ಈ ಅಪರಾಧವನ್ನು ನಾನು ಹೊರಿಸಿದ್ದೀನಿ. ಅಪರಾಧ ಹೊರಿಸೋಕ್ಕಿಂತ ಕೋರ್ಟ್ ಸೋಬಿಟ್ಟು ತಗೋಬೇಕು, ಪ್ರೂವ್ ಆಗಿದೆ, ಅದನ್ನು ನಾನು ಪ್ರೂವ್ ಮಾಡೋ ಅಗತ್ಯ ಇಲ್ಲ. ಕೋರ್ಟೇ ಹೇಳ್ತಾ ಇದೆ ಇದು ಫಾಲ್ಸ್ ಚಾರ್ಜ್ ಶೀಟ್, ಎಂಟೈರ್ ಚಾರ್ಜ್ 156 ಪುಟಗಳು ಏನಿದೆ ಪಾಡು, ಎಂಟೈರ್ ಚಾರ್ಜ್ ಫಾಲ್ಸ್ ಆಗಿದೆ, ಹಾಗಾಗಿ ಆಕೆ ತಗೋಬೇಕು ಅಂತ ಹೇಳಿದೆ. ಅದ್ರ ಜೊತೆಗೆ ಪೊಲೀಸ್ನವ್ರು ಎಲ್ಲೇ ಇನ್ನು ಬಾಕಿ ಉಳಿದ ಪೊಲೀಸ್ನವ್ರಿಗೆ ಕೂಡ ಹಾಜರಿದ್ದರು. ಅವ್ರಿಗೆ ಕೂಡ ಕೋರ್ಟ್ ಬುದ್ಧಿಮಾತು ಹೇಳ್ತು, ಸಮಾಜದಲ್ಲಿ ಕಣ್ಣೀರು ಒರೆಸುವಂಥ ವ್ಯಕ್ತಿತ್ವ ನಿಮ್ಮಲ್ಲಿ ಬೆಳೆಸ್ಕೋಬೇಕು, ಆದರೆ ನೀವು ಎಲ್ಲರೂ ಕಣ್ಣೀರು ಬರ್ಸ್ತಾ ಇದ್ದೀರಿ. ನೀವು ಇದೊಂದೇ ಪ್ರಕರಣದಲ್ಲ, ಹಲವಾರು ಪ್ರಕರಣ ನ್ಯಾಯಾಲಯದ ಮುಂದೆ ಇದೆ. ಬಂಡಲ್ ಆಫ್ ಪ್ರಕರಣಗಳಿದೆ, ಫೈಲ್ಸ್ ಇದೆ. ಡಿಸಾಸ್ಟರ್ ಇದು ನಿಮಗೆ ಕೆಲಸ ಯಾರು ಹೇಳ್ಕೊಡ್ತಾ ಇದ್ದಾರೆ, ಕೆಲಸ ಹೇಗೆ ಮಾಡ್ತಾ ಇದ್ದಾರೆ, ಈ ಕೋರ್ಟ್ ಕನ್ಸರ್ನ್ನ ವ್ಯಕ್ತಪಡಿಸ್ತು ನ್ಯಾಯಾಲಯ. ಈ ಪೊಲೀಸ್ ಅಧಿಕಾರಿಗಳು ಯಾವ ಥರ ಕಾರ್ಯ ಮಾಡ್ತಾ ಇದ್ದೀರಿ ನೀವು ಅಂಥೇಳಿ ಹಲವಾರು ಉದಾಹರಣೆ ಕೊಡ್ತು. ಒಂದು ಕ್ಷಣ ನಾವು ಕಣ್ಮುಚ್ಚಿ ನೋಡಿ, ಪೊಲೀಸು ನ್ಯಾಯಾಂಗ ವ್ಯವಸ್ಥೆ ಇಲ್ಲ ಅಂದರೆ ಯಾವ ಥರ ಆಗ್ತಾ ಇದೆ, ಯಾವ ಥರ ಇರ್ತದೆ ಸಮಾಜ. ಕೋರ್ಟ್ ಮಾಡಿ ಹೇಳ್ತಾರೆ ಸರ್, ನೀವು ಕೂಡ ಈ ವ್ಯವಸ್ಥೆ ಒಂದು ಭಾಗ ಆಗಿದ್ದೀರಾ, ನಿಮಗೂ ಮಕ್ಕಳಿದ್ದಾರೆ, ತಾಯಿರು ಇರ್ತಾರೆ, ವಯಸ್ಸಾದ ತಾಯಿ ತಂದೆಗಳು ಇರ್ತಾರೆ, ಡಿಪಾರ್ಟ್ಮೆಂಟ್ ಇಲ್ಲ, ವ್ಯವಸ್ಥೆನೇ ಇಲ್ಲ ಅಂದರೆ ಗಾಜಾ ಅನ್ನೋ ಒಂದು ಪ್ರದೇಶದಲ್ಲಿ ಆಗ್ತಿರ್ತಕ್ಕಂಥ ಒಂದು ಪ್ರಸಂಗವನ್ನು ಹೇಳ್ತಕ್ಕಂಥ ಪರಿಸ್ಥಿತಿ. ಅದೇ ನ್ಯಾಯಾಲಯಕ್ಕೆ ಹೇಳುತ್ತೆ, ಗಾಜಾಗೆ ಹೋಗಿ ನೋಡಿ ನೀವು, ನಾವು ಎಷ್ಟು ತೃಪ್ತಿಯಾಗಿದ್ದೀವಿ ಜನದಲ್ಲಿ, ಅಲ್ಲೋಗಿ ನೋಡಿ ಮನುಷ್ಯತ್ವ ಕಳ್ಕೊಬಿಟ್ಟಿದೆ. ಇವತ್ತು ಯಾವ ಥರ ಆಗಿದೆ ಅಂತ ಹೇಳಿದ್ರೆ, ಹೌದು ಅದೇ, ಯಾಕೆ ನಿಮ್ಮ ಈ ಕಾರ್ಯವೈಖರಿಯಿಂದ ಇವತ್ತು ಮೊಬೈಲ್ ವಿಡಿಯೋ ಮಾಡ್ಕೊಂಡು ಕೊಲೆ ಮಾಡ್ತಾ ಇದ್ದಾರೆ. ಭಯ ಇಲ್ಲ, ಆ ಮಟ್ಟಿಗೆ ಸಮಾಜ ಆಗಿದೆ. ಅಂದರೆ ನಿಮ್ಮ ಕಾರ್ಯವೈಖರಿ ಯಾವ ಥರ ಇದೆ ನಿಮ್ಮ ಕಂಡ್ರೆ ಮೆಸೇಜ್ ಕೊಡುತ್ತೆ ಅಂದರೆ, ಒಬ್ಬ ವ್ಯಕ್ತಿ ಕೊಲೆ ಮಾಡ್ತಿರ್ತಕ್ಕಂಥದ್ದನ್ನು ವೀಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾನೆ ಅಂತ ಹೇಳಿದ್ರೆ ನನಗೆ ಏನು ಶಿಕ್ಷೆ ಇದೆ, ಪೊಲೀಸರು ಅರೆಸ್ಟ್ ಮಾಡ್ತಾರೆ, ನ್ಯಾಯಾಲಯ ಶಿಕ್ಷೆ ಕೊಡುತ್ತೆ ಅನ್ನೋ ಭಯನೇ ಇಲ್ಲ ಅಂತ ಮೆಸೇಜ್ ಯಾಕೆ ಹೋಗುತ್ತೆ ಅಂದರೆ, ಪೊಲೀಸ್ ಇಲಾಖೆಯವರು ನಮ್ಮನ್ನೇನು ಮಾಡಲ್ಲ, ದುಡ್ಡಿರೋನು ಈಚೆಗೆ ಬರ್ಬೋದು ಅನ್ನೋ ಕಾನ್ಫಿಡೆನ್ಸ್ ಲೆವೆಲ್ ಈ ಒಂದು ಮೆಸೇಜ್ ಕೊಡುತ್ತೆ ಅಂತ ಹೇಳ್ತಾ ಇದ್ರು. ಖಂಡಿತ ಸರ್. ಈಗ ಅಂದರೆ ಹಣವಂತರು ಮಾತ್ರ ಬರ್ತಾರೆ ಸರ್, ಬಡವರಲ್ಲಿ ಬರ್ತಾರೆ ಸರ್. ಈಗ ಪೊಲೀಸರು ಸಿಕ್ಕಿರ್ತಕ್ಕಂಥ ಬಡಪಾಯಿಗಳು ಅಂಥವ್ರ ಮೇಲೆ ಕಾನೂನು ಎಲ್ಲ ತೋರಿಸ್ತಾರೆ, ಆದರೆ ಹಣವಂತರ ಮೇಲೆ ತೋರಿಸ್ತಾರೆ ಸರ್.
ಹಣವಂತರ ಮೇಲೆ ಚಾರ್ಜ್ ಶೀಟ್ ಫಾಲ್ಸ್ ಚಾರ್ಜ್ ಶೀಟ್ಗಳಾಗ್ತಾರೆ. ಇವೆಲ್ಲ ಕನ್ವಿಷನ್ ರೇಟ್, ಕರ್ನಾಟಕ ಕನ್ವಿಷನ್ ರೇಟ್ 0.2 ಇದೆ ಹಿಂದೆ ಸಾಹೇಬರು. ಇಂಟರ್ಫೇರ್ ಆಗ್ತೀರಿ. ಮೊನ್ನೆ ಸಂದರ್ಶನ ಮಾಡಿದಾಗ ನೀವು ಹೇಳಿದ್ರಿ, ಡಾಟಾ ಕೊಡ್ರಿ 100ಕ್ಕೆ ಎಷ್ಟು % ಕನ್ವನ್ಷನ್ ರೈಟ್ ಇದೆ ಅಂತೇಳಿ. ಬಟ್ ನೀವು ಏನು ಇಂಟ್ರೂ ಕೊಟ್ಟಿದ್ರಿ ಗುಡ್ ನ್ಯೂಸ್ಗೆ, ಈ ಪಾಯಿಂಟನ್ನು ನ್ಯಾಯಾಧೀಶರು ಕೋಟ್ ಮಾಡಿದ್ರು, ನೀವು ಕೂಡ ಮಾತಾಡಿದ್ರಿ. ಖಂಡಿತ ಈ ವಿಷಯನೇ ಕೋಟ್ ಮತ್ತೆ ನಾನು ಹೇಳಿದೆ ಮತ್ತು ನಿಮ್ಮ ಮಾಧ್ಯಮ ನೋಡಿ ಮುಖಾಂತರ ಗುಡ್ ನ್ಯೂಸ್ ಮುಖಾಂತರ ನೋಡಿ, ಗುಡ್ ನ್ಯೂಸ್ ಚಾನಲ್ ಮುಖಾಂತರ ನೋಡಿರ್ತಕ್ಕಂಥದ್ದು ನ್ಯಾಯಾಲಯ ಹೇಳ್ತು 0.2% ಇದೆ. ಯಾಕಿದೆ ಅಂದರೆ ನಿಮ್ಮ ಚಾರ್ಜ್ ಶೀಟ್ ಈ ಥರ ಇದೆ, ಟೊಳ್ಳು ಚಾರ್ಜ್ ಶೀಟು. ತನಿಖೆ ಬಗ್ಗೆನೇ ಗೊತ್ತಿಲ್ಲ ನಿಮಗೆ, ತನಿಖೆ ಹೇಗೆ ಮಾಡಬೇಕು ಅನ್ನೋ ಬಗ್ಗೆ ಗೊತ್ತಿಲ್ಲ ನಿಮಗೆ. ಯಾರು ತನಿಖೆ ಮಾಡ್ತಾಯಿದ್ದೀರಿ, ನೀವು ಅದಕ್ಕೆ ಮೇಲಧಿಕಾರ ಇರ್ತೀರಿ, ಯಾರ PC-ನ ಹೆಡ್ ಕಾನ್ಸ್ಟೇಬಲ್ನ ಕಳಿಸ್ಬಿಟ್ಟು ಇನ್ವೆಸ್ಟಿಗೇಷನ್ ಮಾಡಿಸ್ತೀರಿ, ಆಮೇಲೆ ನೀವು ಸೈನ್ ಕಳಿಸ್ಕೊಡ್ತೀರಿ. ಇದು ನಿಮ್ಮ ಚಾರ್ಜ್ ಶೀಟ್ ಸತ್ಯಾಸತ್ಯತೆ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಳ್ಬೇಡಿ, ಎಲ್ಲ ಚೆನ್ನಾಗಿ ಗೊತ್ತು ಕೋರ್ಟ್ ಯಾವ ಥರ ನೀವು ಇನ್ವೆಸ್ಟಿಗೇಷನ್ ಮಾಡ್ತೀರಾ ಅಂತೇಳಿ. ಎಲ್ಲ ಕಾಟಾಚಾರಕ್ಕೆ ನೀವು ಕೆಲಸ ಮಾಡ್ತಾಯಿದ್ದೀರಾ ಅಂತ ಕೋರ್ಟು ತೆಗೆಳ್ತು. ಜೊತೆಗೆ ಈ ಜಡ್ಜ್ಮೆಂಟ್ ಆದಾಗ ಮರಣದಂಡನೆಯೋ ಅಥವಾ ಅಪರಾಧಿ ಶಿಕ್ಷೆ ಕೊಡಬೇಕಾದ್ರೆ ಕೋರ್ಟು ಒಂದು ಪದ ಕೇಳಿದೆ, ಕೊನೆಯ ಆಸೆ ಏನು ಅಂತೇಳಿ. ಇವತ್ತು ಜಡ್ಜ್ ಕೊಳಿದು ಕೊನೆ ಎಕ್ಸ್ಪ್ಲನೇಷನ್ ಏನು ಕೊಡ್ತೀರಿ ಅಂತ ಕೇಳ್ತೀವಿ. ಕೊನೆ ಕೂಡ ಇದಕ್ಕೆ ಉತ್ತರ ಇಲ್ಲ, ತಲೆ ಬಗ್ಸಿ ನಿಂತ್ಕೊಂಡಿದ್ರು. ಇದಕ್ಕೆ ಮುಂಚೆ ನಾನು ಹೇಳಿದ್ದೆ ಅವ್ರಿಗೆ, ಈ ಪ್ರಕರಣ ಆದಮೇಲೆ ಕೂಡ ಅವ್ರು ಯೂನಿಫಾರ್ಮ್ ಹಾಕಿದ್ದಾರೆ, ಅದು ಆತಂಕದ ವಿಚಾರ. ನೈತಿಕತೆ ಬೇಡ ಸರ್ ಒಬ್ಬ ಮನುಷ್ಯನಿಗೆ. ನಾನು ಆಲ್ರೆಡಿ ಆರೋಪಿ ಸ್ಥಾನಕ್ಕೆ ಬಂದಿದ್ದೀನಿ, ಮಲ್ಲಿಗೆ ಎದ್ದು ಬಂದಿದ್ದಾಳೆ, ಮಲ್ಲಿಗೆ ಸತ್ಲಂತೇಳಿ ಫೇಕ್ ಹಾಕಿದ್ದೀನಿ. ಆ ಯೂನಿಫಾರ್ಮ್ಗಾದ್ರೂ ಮನುಷ್ಯನಿಗೆ ಬೆಲೆ ಗೌರವಿಸ್ತೀನಿ, ಅನ್ನ ಕೊಟ್ಟಿದೆ. ಅದನ್ನು ಹಾಕ್ಕೊಂಡು ಆರೋಪಿ ಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ಪೊಲೀಸರು ನ್ಯಾಯಾಧೀಶರ ಮುಂದೆ ಬಂದು ನಿಂತ್ಕೊಳ್ತಾರೆ ಅಂದರೆ ಅದನ್ನು ತಾವೇ ಅವ್ರು ಕೇಳಬೇಕು, ಮನಸ್ಸಾಕ್ಷಿನ. ಅವ್ರ ಮನಸ್ಸಾಕ್ಷಿ ಇದೆಯೋ ಇಲ್ವೋ ಅಂತ ಕೇಳಬೇಕು. ಇಷ್ಟಾದರೂ ಬಂದು ನಿಂತ್ಕೊಳ್ತಾ ಇದ್ದಾರೆ ಡ್ರೆಸ್ ಹಾಕೊಂಡಿದ್ದಾರೆ ಅಂತ ಅರ್ಥ. ಡ್ರೆಸ್ ಹಾಕಿದ್ದಾರೆ ಅಂದರೆ ಡ್ರೆಸ್ ಹಾಕೊಂಡಿದ್ದಾರೆ ಅಂದರೆ ಅವ್ರು ಇನ್ನೂ ಒಂದು ಸ್ಟೇಷನಲ್ಲಿ ಕೆಲಸ ಮಾಡ್ತಿದ್ದಾರೆ, ಈ ಥರದ್ದು ಮತ್ತೊಂದು ಕ್ರೈಮ್ ಮಾಡ್ತಿದ್ದಾರೆ ಅಂತಲ್ವ ಸರ್? ಇರ್ಬೋದು ಸರ್, ಅದೇನಕ್ಕಾಗಲ್ಲ. ಇನ್ವೆಸ್ಟಿಗೇಷನ್ ಮಾಡ್ತಾ ಬೇರೆ ಪ್ರಕರಣ ಮಾಡ್ತಾ ಇರ್ತಾರೆ, ಯಾವ ಮುಖ ಹೊತ್ಕೊಂಡು ಮಾಡ್ತಾರೆ. ಇವ್ರು ನಂಬಿ ಯಾರು ನೊಂದ ವ್ಯಕ್ತಿಗಳು ಹೋಗಿ ಕಂಪ್ಲೇಂಟ್ ಕೊಡೋಕೆ ಹೋಗ್ತಾರೆ. ಈಗ ಇವ್ರು ನಂಬಿ ಹೇಗೆ ಕೊಡೋಕ್ಕಾಗುತ್ತೆ ನೊಂದ ವ್ಯಕ್ತಿಗಳು ಅನ್ನೋದು ಪ್ರಶ್ನೆ ಆಗಿದೆ ಸರ್. ಅಷ್ಟೇ ಒಂದು ಕೋಟ್ ಮಾಡ್ತಾರೆ ನ್ಯಾಯಾಧೀಶರು, ಅದೇನೊಂದು 28 ಪುಟಗಳ ನಿಮ್ಮ ಇಲಾಖೆ ಬಗ್ಗೆನೇ ಒಂದು ಚರಿತ್ರೆ ಬರೆದಿದ್ದೀನಿ, 23ಕ್ಕೆ ಹೇಳ್ತೀನಿ ಅಂತ, ಬೇಕಾದ್ರೆ ತೊಗೊಂಡು ಓದಿ ಅಂತ ಹೇಳ್ತೀನಿ. ಇಲ್ಲ ಅದು ಇನ್ನೊಂದು ಪ್ರಕರಣ ಆಗಿದೆ. ಇಲ್ಲೊಂದು ಪ್ರಕರಣ, ಅದರಲ್ಲಿ ಒಂದು ವ್ಯಕ್ತಿ ಲೇಡಿ ಏನು ಮಾಡ್ತಾಳೆ, ಆಕೆ ಸತ್ತೋಗ್ತಾಳೆ ಡೈಯಿಂಗ್. ಅದರಲ್ಲಿ ಏನಾಗುತ್ತೆ ಅಂದರೆ ಆಕೆ ಡೈಯಿಂಗ್ ಡಿಕ್ಲೇಷನ್ ಕೊಟ್ಟಿರ್ತಾಳೆ. ಅಲ್ಲಿ ಆಕೆ ಇದ್ದಪ್ಪ ಸಾಯಿಸಿದ್ರು ಅಂತಲೇ ಹೇಳ್ತಾಳೆ. ಹೌದು, ಡೈಯಿಂಗ್ ಡಿಕ್ಲೇಷನ್ ಅಂತ ಹೇಳ್ತೀವಿ. ಆದರೆ ಈ ಪ್ರಕರಣ 302 ಆಗಬೇಕಾಗಿತ್ತು, ಇವಾಗ 306 ಮಾಡಿದ್ದಾರೆ, ಆತ್ಮಹತ್ಯೆ ಮಾಡಿದ್ದಾರೆ. ಅಂದರೆ ಎಷ್ಟು ಮಟ್ಟಿಗೆ ಅವ್ರು ಮಾಡಿದ್ದಾರೆ, ಅವ್ರು ಡೈಯಿಂಗ್ ಡಿಕ್ಲೇಷನ್ ಬಗ್ಗೆ ಕೊಟ್ಟಿಲ್ಲ. ಅಂದರೆ ತನಿಖೆ ವ್ಯಾಪ್ತಿ ಯಾವ ಥರ ಹೋಗಿದೆ, ಯಾವ ಥರ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತದೆ ಸರ್. ರಿಯಲ್ ಉದಾಹರಣೆ ಕೊಟ್ಟರು ಕೂಡ ಅದ್ರ ಬಗ್ಗೆ ಜಡ್ಜ್ಮೆಂಟಲ್ಲಿ 100 ಪುಟಗಳೆಲ್ಲ ಜಡ್ಜ್ಮೆಂಟ್ ಮಾಡಿದ್ದಾರೆ. ಅದು 28 ಪುಟಗಳ ಏನೇನು ಲ್ಯಾಪ್ಸಸ್ ಇದೆ, ಏನು ಮಾಡಬೇಕಾಗಿತ್ತು, ಏನು ಮಾಡಿಲ್ಲ ಅನ್ನೋ ಡೀಟೇಲಾಗಿ ಬರೆದಿದ್ದೀನಿ ನೋಡಿ ಅಂತ ಒಂದು ಉದಾಹರಣೆ ಕೊಟ್ಟರು ಅವರು. ಭಾಳ ಬೇಸರ ಮಾಡ್ಕೊಂಡಂಗಿತ್ತು ಸರ್ ನ್ಯಾಯಾಧೀಶರು ವ್ಯವಸ್ಥೆ ಬಗ್ಗೆ. ಮತ್ತು ತುಂಬ ಕಠೋರವಾದ ಶಬ್ದಗಳಲ್ಲಿ ಬುದ್ಧಿ ಹೇಳಿದ್ರು. ಒಂಥರ ಟೀಚರು ಮಕ್ಕಳಿಗೆ ಪಾಠ ಹೇಳಂಗೆ ಪೊಲೀಸರಿಗೆ ನ್ಯಾಯಾಧೀಶರು ಹೇಳ್ತಾ ಇದ್ದಾರೆ. ಖಂಡಿತ ತಾವು ನ್ಯಾಯಾಲಯದ ಸಾಹೇಬ್ರವ್ರ ಮುಖ ನೋಡಬೇಕಾಗಿತ್ತು. ಅದರಲ್ಲಿ ಆತಂಕ ಇತ್ತು ಅವ್ರಿಗೆ. ಸಮಾಜ ಯಾವ ದೃಷ್ಟಿಕೋನದಲ್ಲಿ ಹೋಗ್ತಾ ಇದೆ, ಸಮಾಜನ ಬದಲಾವಣೆ ಆಗಬೇಕು, ನಾವು ವ್ಯವಸ್ಥೆ ಒಂದು ಭಾಗ ಆಗಿದ್ದೀವಿ, ನಮ್ಮನ್ನೆಲ್ಲ ಸರಿ ಮಾಡಬೇಕಾದ್ರೆ ನಾವು ಕೂಡ ಮಾಡಬೇಕು, ಎಲ್ಲರೂ ಆತ್ಮಸಾಕ್ಷಿಯನ್ನು ಪರಿಗಣಿಸಬೇಕು. ಯಾವುದೇ ಅಪರಾಧನ ಕ್ರೈಮ್ ಮಾಡೋಕ್ಕೆ ಮುಂಚೆ ಒಬ್ಬನಿಗೆ ತನ್ನ ಕುಟುಂಬನೂ ಈ ಥರ ಇದೆ ಅಂತ ಗೊತ್ತಾಗಬೇಕು. ಆದರೆ ಯಾರು ಬರ್ತಾ ಇಲ್ಲ. ಹೌದು ನಿಮ್ಮ ಫ್ಯಾಮಿಲಿ ಇದೆ, ಎಲ್ಲ ನೋಡಿ, ನಿಮ್ಮ ಕುಟುಂಬಗಳಿದೆ, ನಿಮ್ಮ ಕುಟುಂಬ ಹೇಗೆ ಮಾಡಬೇಕು, ಹೇಗಿರಬೇಕು ಅಂದ್ಕೊತಿರೋ ಅದೇ ಥರ ನೀವು ಸಮಾಜಕ್ಕೆ ಕೊಟ್ಟರೆ ಸಮಾಜ ನಿಮ್ಗೆ ಆ ಥರ ಕೊಡುತ್ತೆ ನಿಮಗೆ ಅಂತ ಹೇಳಿದೆ. ಹಾಗಾಗಿ ಒಬ್ಬ ಕ್ರೈಮ್ ಉಟ್ಕೊಂಡ್ರೆ ಅವನ ಎದುರಾಳಿಗೆ ಇನ್ನೊಬ್ಬ ಹುಡ್ಕೊಳ್ತಾನೆ. ಅಂದರೆ ಒಬ್ಬ ಪೊಲೀಸ್ ಆಫೀಸರ್ ನನಗೆ ಕಾಕಿ ಬಟ್ಟೆ ಹಾಕಿದ್ದೀನಿ, ನನಗೊಂದು ಗನ್ ಕೊಟ್ಟಿದ್ದಾರೆ, ಪೆನ್ ಕೊಟ್ಟಿದ್ದಾರೆ, ನಾನು ಏನು ಬೇಕಾದರೂ FIR ಹಾಕ್ತೀನಿ, ಫೇಕ್ ಬೈ ಡಾಕ್ಯುಮೆಂಟ್ ಕೊಡ್ತೀನಿ, ಚಾರ್ಜ್ ಶೀಟ್ ಹಾಕ್ತೀನಿ ಅನ್ನೋ ಪೊಲೀಸ್ ಅಧಿಕಾರಿಗಳಿಗೆ ಈ ಒಂದು ಪ್ರಕರಣ ಕಣ್ಮುಂದೆ ಬರುತ್ತೆ ಇನ್ನು ಮುಂದಿನ ದಿನಗಳಲ್ಲಿ. ಖಂಡಿತ 23 ತಾರೀಕು ನೋಡಿ, ಖಂಡಿತ ನಿರೀಕ್ಷೆಯಲ್ಲಿ ಇದೆ ನಾವು. ಈ ಥರ ಫೇಕ್ ಚಾರ್ಜ್ ಶೀಟ್ ಹಾಕಿ, ಫೇಕ್ FIR ಹಾಕಿ ನೊಂದ ವ್ಯಕ್ತಿಗಳನ್ನ ಯಾರು ಅಲ್ಸಾಡ್ತಿದ್ರು ಪೊಲೀಸ್ನವರು, ಅವ್ರಿಗೊಂದು ತಕ್ಕ ಪಾಠ ಆಗುತ್ತೆ ಅನ್ನೋದು ನನಗೆ ಈ ನಿರೀಕ್ಷೆಯಲ್ಲಿದ್ದೀನಿ, ತೀರ್ಪಿನ ನಿರೀಕ್ಷೆಯಲ್ಲಿದ್ದೀನಿ. ಖಂಡಿತ ಅದು ಆಗುತ್ತೆ ಅಂತ ಅನ್ಕೋತೀನಿ. ಕಾಕಿ ಬಟ್ಟೆ ಧರಿಸಿ ಅಮಾಯಕ ವ್ಯಕ್ತಿಗಳಿಗೆ ಶಿಕ್ಷೆ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥ ಕಾಕಿ ಇಲಾಖೆ ಕೆಲವೊಂದು ಭ್ರಷ್ಟ ಪೊಲೀಸ್ ಅಧಿಕಾರಿಗಳಿಗೆ ಇದೊಂದು ರೀತಿ ಭಗವದ್ಗೀತೆ ಆಗುತ್ತೆ ಈ ಜಡ್ಜ್ಮೆಂಟ್. ಖಂಡಿತ ಸರ್, ಭಾರತದಲ್ಲಿ ಇದೆ ಮೊದಲನೇ ಕೇಸ್ ಆಗುತ್ತೆ, ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ ಆಗುತ್ತೆ. ಇದು ಖಂಡಿತ ನನಗೆ ಆಶಾ ಭಾವನೆ ಇದೆ. ಮುಂದೆ ಯಾರೇ ಪೊಲೀಸವರಾಗಲಿ ನೊಂದ ವ್ಯಕ್ತಿಗಳಿಗೆ ಅವ್ರಿಗೆ ಹೇಗೆ ನೋಡ್ಕೋಬೇಕು ಅನ್ನೋದು ಪಾಠ ಆಗುತ್ತೆ. ಲಾ ಅನ್ನೋದು ಆಲ್ ಆರ್ ಈಕ್ವಲ್, ಪೊಲೀಸರಿಗೂ ಇದೆ, ವಕೀಲರಿಗೂ ಇದೆ, ಜಡ್ಜ್ಗೂ ಇದೆ, ಎಲ್ಲರಿಗೂ ಒಂದೇ ಇದೆ. ಲಾನ ಮೀರೋದ್ರೆ ಏನಾಗುತ್ತೆ ಅನ್ನೋದು ಇದು. ಖಂಡಿತ ಸರ್, ನ್ಯಾಯಾಂಗ ವ್ಯವಸ್ಥೆ ಎಲ್ಲರೂ ಸರಿಪಡಿಸುವಂಥ ಒಂದು ಶಕ್ತಿ ಇದೆ ಸರ್. ಖಂಡಿತ ಎಲ್ಲರಿಗೂ ಒಂದೇ ಸಂವಿಧಾನ, ಒಂದೇ ಕಾನೂನು, ಬಡವನಿಗೆ ಬೇರೆ ಶ್ರೀಮಂತನಿಗೆ ಬೇರೆ ಅಂತ ಇಲ್ಲ. ಆದರೆ ನ್ಯಾಯ ಲೇಟಾಗಿ ಸಿಕ್ಕಿರ್ಬೋದು, ಅದಕ್ಕೆ ಖಂಡಿತವಾಗಿ ಆತನಿಗೆ ನ್ಯಾಯ ಸಿಗುತ್ತೆ. ಆ ಜಸ್ಟಿಸ್ ಇದ್ದೇ ಇದೆ. ಕೋರ್ಟ್ ಮಾಡ್ತೀರಲ್ಲಿ ಮೊನ್ನೆ ನ್ಯಾಯಾಧೀಶರೇ ಓಕೆ ನನಗೆ ಏನಂದರೆ ಒಂದು ಸುಮೋಟೋ ಹಾಕಿ ಇವ್ರ ಮೇಲೆ FIR ಮಾಡಿ ಅಂತ ಹೇಳ್ತೀರಾ. ಆಲ್ ಆಫ್ ಸಡನ್ ಅವ್ರ ಮೇಲೆ FIR ಆದರೆ ಒಂದು ಕಾಕಿ ಬಿಚ್ಚಬೇಕಾಗುತ್ತೆ, ಸಸ್ಪೆಂಡ್ ಆಗಲೇಬೇಕಾಗುತ್ತೆ. ಏನು ಹೇಳಿದ್ರು ಜಡ್ಜು ಆ ಸಂದರ್ಭ? ಜಡ್ಜು ಅದು ನನ್ನ ಮನವಿನ ಸ್ವೀಕಾರ ಮಾಡಿದೆ. ಅದಕ್ಕೆ ಉತ್ತರವನ್ನು ಜಡ್ಜ್ಮೆಂಟಲ್ಲೇ ಕೊಡ್ತೀನಿ, ನಾನು ಹೇಳ್ತೀನಿ ಅಂತ ಹೇಳಿದ್ದಾರೆ.
ನಾನು ಕಾಯ್ತಾ ಇದ್ದೀವಿ ಅದಕ್ಕೋಸ್ಕರ ಸರ್ 23 ತನಕ ವೆಯ್ಟ್ ಮಾಡಿ ಖಂಡಿತ ಅದು ನನ್ನ ಮನವಿ ಸ್ವೀಕಾರ ಮಾಡಿದೆ ಕೋರ್ಟ್. ಸರ್ ನಮಸ್ತೆ. ಈ ಒಂದು ಪ್ರಕರಣದಲ್ಲಿ ಸೂಪರ್ ಮೈಂಡ್ ಯಾರು ಅಂದರೆ ರಾಘವೇಂದ್ರ ಅವರು. ಯಾಕಂದರೆ ಎಷ್ಟು ಶಾರ್ಪಾಗಿ ನೀವು ಅವತ್ತು ಒಂದು ಕೇಸನ್ನು ಮೂವ್ಮೆಂಟ್ ಮಾಡಲಿಲ್ಲ ಅಂದರೆ ಸತ್ತೋಗಿದ್ದು ಎದ್ದು ಬಂದಂಥ ಮಲ್ಲಿಗೆ ಮತ್ತೆ ಮಾಯ ಆಗ್ಬಿಡ್ತಿದ್ಲು ಅಂತ ಹೇಳಿ. ನೋಡಿ, ನಿಮಗೆ ರಾಮಾಯಣ ಗೊತ್ತಿರಬೇಕು. ರಾವಣ ಏನು ಮಾಡೋದ, ಸೀತೆನ ರಾವಣನ ಥರನೇ ವೇಷ ಹಾಕ್ಕೊಂಡು ಬರಲಿಲ್ಲ, ಅವನು ಸನ್ಯಾಸಿ ವೇಷ ಹಾಕ್ಕೊಂಡು ಬಂದು ಸೀತೆನ ಕಿಡ್ನ್ಯಾಪ್ ಮಾಡ್ಕೊಂಡು ಹೋದ. ಅಂದರೆ ಸನ್ಯಾಸಿ ವೇಷ ಹಾಕ್ಕೊಂಡು ಸನ್ಯಾಸಿ ಮಾಡಬಾರ್ದು ಕೆಲಸ ಮಾಡ್ದ ಅವನು. ಕೊನೆಗೇನಾಯ್ತು ಅವನಿಗೆ ಗೊತ್ತಿದೆ ನಿಮಗೆ. ಅದೇ ಥರ ಈ ಪೊಲೀಸ್ನವ್ರು ವೇಷ ಹಾಕ್ಕೊಂಡು ಪೊಲೀಸ್ನವ್ರು ಮಾಡಬಾರ್ದು ಕೆಲಸ ಮಾಡಿದ್ರೆ ಏನಾಗುತ್ತೆ? ಸೇಮ್ ರಾವಣನ ಗಾದ್ಗತಿನೇ ಆಗುತ್ತೆ. ಆ ಥರ ತೀರ್ಪು ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ ನಾವು. ಇದೊಂದು ಸ್ವಲ್ಪ ವಿಶೇಷವಾದ ಪ್ರಕರಣ. ನೋಡಿ, ಇಲ್ಲಿ ಒಬ್ಬಳು ಮಹಿಳೆ ಕೊಲೆ ಆಗಿದೆ. ಕೊಲೆ ಮಾಡಿದವನು ಅಪರಾಧ ಅಲ್ಲಿ ನಿಂತಿದ್ದಾನೆ ಆರೋಪಿ ಸ್ಥಾನದಲ್ಲಿ ಅಲ್ವಾ. ನೋಡಿ, ಕೊಲೆಯಾದ ಮಹಿಳೆನೇ ಎದ್ದು ಬಂದಿದ್ದಾಳೆ, ಬಂದು ತಾನು ಬದುಕಿದ್ದೀನಿ ಅಂತ ಸಾಕ್ಷಿ ಹೇಳ್ತಾಳೆ. ಬರ್ತಾ ಇದ್ದಾರೆ ಕೋರ್ಟ್ ಮುಂದೆ, ನಾನು ಬದುಕಿದ್ದೀನಿ ಅಂತ ಅದನ್ನು ಪ್ರಾಸಿಕ್ಯೂಟರ್ ಮೂಲಕನೇ ಹೇಳ್ತಾ ಇದ್ದಾರೆ. ಇನ್ನೊಂದು ಕೊಲೆ ಮಾಡಿದ್ದಾನೆ ಅನ್ನೋ ಆರೋಪಿ ನಿರಪರಾಧಿಯಾಗಿ ನಿಂತಿದ್ದಾನೆ. ಈಗ ಯಾರು ಇನ್ವೆಸ್ಟಿಗೇಷನ್ ಮಾಡಿ ಕೇಸ್ ಹಾಕಿ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೋ ಆ ಪೊಲೀಸ್ನವರು ಆರೋಪಿಗಳ ಥರ ತಲೆ ತಗ್ಸಿ ನಿಂತಿದ್ದಾರೆ. ನೋಡಿ, ಇದನ್ನೆಲ್ಲ ನೋಡ್ಕೊಂಡು ನಾವು ಮೂಕ ಪ್ರೇಕ್ಷಕರಾಗಿ ನಿಂತಿದ್ದೀವಿ. ಇದರಿಂದ ಏನಾಗುತ್ತೆ ಅಂದರೆ, ಈಗ ಪೊಲೀಸ್ನವ್ರು ನಂಬಿಕೆ ಕಳ್ಕೊಂಡ್ರೆ ಏನಾಗುತ್ತೆ ಅಂತ. ಈಗ ಪೊಲೀಸ್ನವ್ರ ಮೇಲೆ ಕೋರ್ಟಿಗೆ ನಂಬಿಕೆ ಇರುತ್ತೆ. ಈಗ ಕೋರ್ಟು ಪೊಲೀಸ್ನವ್ರನ್ನ ನಂಬಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ನಿಜವಾದ ಅಪರಾಧಿಗಳೆಲ್ಲ ತಪ್ಪಿಸ್ಕೊಂಡ್ಬಿಡ್ತಾರೆ. ಈಗ ಯಾಕೆಂದರೆ ಪೊಲೀಸ್ನವ್ರ ಮೇಲೆ ಅನುಮಾನ ಇದೆ ಅಲ್ವ. ಈಗ ಇದೇ ಪೊಲೀಸು ಚಾರ್ಜ್ ಶೀಟ್ ಹಾಕಿ ಇನ್ವೆಸ್ಟಿಗೇಷನ್ ಮಾಡಿ ಎಷ್ಟೋ ಕೇಸ್ ಹಾಕಿರ್ತಾರೆ. ಆ ಕೇಸಲ್ಲಿ ಈ ಪೊಲೀಸ್ನವ್ರನ್ನ ಯಾವ ದೃಷ್ಟಿಯಲ್ಲಿ ನೋಡುತ್ತೆ ಕೋರ್ಟು? ಅನುಮಾನ ದೃಷ್ಟಿಯಲ್ಲಿ ನೋಡುತ್ತೆ. ಪೊಲೀಸ್ನವ್ರ ಮೇಲೆ ಅನುಮಾನ ಬಂದರೆ ಏನಾಗುತ್ತೆ? ನಿಜವಾದ ಕೊಲೆಗಾರರು ತಪ್ಪಿಸ್ಕೊಂಡ್ಬಿಡ್ತಾರೆ. ನೋಡಿ, ಈ ಕೇಸಲ್ಲಿ 2 ಕೇಸ್ ಇದೆ. ಇಲ್ಲಿ ಒಂದು ಹೆಣ ಸಿಕ್ಕಿದೆ, ಅದು ಕೊಲೆ ಆಗಿದೆ. ಒಬ್ಬಳು ಸತ್ತಿದ್ದಾಳೆ, ಒಬ್ಬ ಸಾಯಿಸಿದ್ದಾನೆ ಅಲ್ವಾ. ಇಲ್ಲಿ ಇವನ ಮೇಲೆ ಫಿಕ್ಸ್ ಮಾಡಿದ್ರು, ಇವನು ಮಾಡಿದ್ದು ಇವನು ಹೆಂಡ್ತಿನ ಅಂತ ಅಲ್ಲ ಅಂತ ಆಯ್ತು. ಅಲ್ಲಿಗೆ ಒಂದು ಸುಳ್ಳು ಕೇಸನ್ನು ಸೃಷ್ಟಿ ಮಾಡಿದ್ದಾರೆ, ಒಂದು ನಿಜವಾದ ಕೇಸನ್ನು ಮುಚ್ಚಾಕಿದ್ದಾರೆ. ನೋಡಿ, 2 ಆಯ್ತಲ್ಲ. ಅಲ್ಲ, ನಿಜವಾದ ಕೊಲೆ ಪ್ರಕರಣನೇ ಮುಚ್ಚಾಕಿದಂಗೆ ಆಯ್ತಲ್ಲ ಸರ್. ಹಾಗಾದರೆ ಆ ಒಂದು ನೀವು ಹೇಳಿದ್ರಲ್ಲ, ಒಂದು ಅನ್ಆಥರೈಸ್ಡ್ ಬಾಡಿ ಸಿಕ್ತು ಆ ಮಹಿಳೆ ಅಂತ ಹೇಳ್ತಾರಲ್ಲ ಇನ್ವೆಸ್ಟಿಗೇಷನ್ ಆಫೀಸರು. ಈಗ ಮಲ್ಲಿಗೆ ಎದ್ದು ಬಂದ ಮೇಲೆ ಆ ಒಂದು ಬಾಡಿ ಯಾರ್ದು, ಅದನ್ನು ಕೊಲೆ ಮಾಡಿದವರು ಯಾರು, ಈ ಸತ್ಯ ಇನ್ವೆಸ್ಟಿಗೇಷನ್ ಆಫೀಸರ್ ಗೊತ್ತಿದೆ ಅಲ್ವಾ? ಗೊತ್ತಿರುತ್ತೆ ಅಲ್ಲ. ಇಲ್ಲಿ ಅದೇ ಅನುಮಾನ. ಈಗ ಒಂದು ಕೇಸನ್ನು ಈ ಆರೋಪಿಗಳ ಮೇಲೆ ಪೊಲೀಸ್ನವ್ರಿಗೆ ದ್ವೇಷ ಇಲ್ಲ, ಅವನಿಗೆ ಶಿಕ್ಷೆ ಕೊಡಿಸ್ಲೇಬೇಕು ಅಂತಿಲ್ಲ, ಆ ಪ್ರಕರಣನ ಮುಚ್ಚಿ ಹಾಕಬೇಕು ಅಂತ ಇವನ ಮೇಲೆ ಸುಳ್ಳು ಆರೋಪಣೆ ಮಾಡಿರ್ಬೋದು ಅಂತ ಕೋರ್ಟ್ಗೆ ಅನುಮಾನ ಇದೆ. ಅದರಿಂದ ಆ ಕೇಸು ಕೂಡ ರಿಓಪನ್ ಆಗುತ್ತೆ, ತನಿಖೆ ಆಗುತ್ತೆ. ಅಂದರೆ ಇಲ್ಲೇನಾಗುತ್ತೆ, ಈ ಪೊಲೀಸ್ನವ್ರು ಮಾಡಿದ್ರಿಂದ ಏನಾಯಿತು ಅಂದರೆ, ನೋಡಿ, ಪೊಲೀಸ್ ಇಲಾಖೆಗೆ ಕಪ್ಪು ಚುಕ್ಕೆ, ಕೆಟ್ಟ ಹೆಸರು ಬಂತು. ಯಾರಿಂದ? ಈ ಪೊಲೀಸರಿಂದ. ಎಲ್ಲ ಪೊಲೀಸ್ನವ್ರು ಕೆಟ್ಟವರಲ್ಲ, ಒಳ್ಳೆಯವರು ಅಲ್ಲ. ಇದಾರೆ ಈಗ ಇಲ್ಲಿ ಇನ್ವೆಸ್ಟಿಗೇಷನ್ ಈಗ ಹೇಳಿದ್ರಲ್ಲ BG ಪ್ರಕಾಶ್ ಆ್ಯಂಡ್ ಅದರ್ಸ್. ಈಗ ಆ ಪೊಲೀಸ್ನವ್ರು ಮಾಡಿದ್ರಿಂದ ಏನಾಯಿತು, ಬೆಟ್ಟದಪುರ ಪೊಲೀಸ್ ಸ್ಟೇಷನ್ಗೆ ಕೆಟ್ಟ ಹೆಸರು ಬಂತು. ಈಗ ನೀವು ಬೈಯೋದು ಯಾರಿಗೆ ಅಂದರೆ ಬೆಟ್ಟದಪುರ ಪೊಲೀಸ್ನವರಿಗೆ. ಈಗ ಅಲ್ಲಿ ಇವರು ಇದ್ದಾರಾ? ಇಲ್ಲ. ಈಗ ಅಪರಾಧಿ ಸ್ಥಾನದಲ್ಲಿ ನಿಂತಿರೋದು ಬೆಟ್ಟದಪುರ. ಅಲ್ಲಿ ಈಗ ಒಳ್ಳೆಯವರು ಇರ್ಬೋದು. ನೋಡಿ, ಇವರಿಂದ ಬೆಟ್ಟದಪುರ ಪೊಲೀಸ್ ಸ್ಟೇಷನ್ಗೆ ಕೆಟ್ಟ ಹೆಸರು ಬಂತ, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು ಬಂತು, ಪ್ರಾಸಿಕ್ಯೂಟ್ರಿಗೂ ಕೂಡ ಬೇಜಾರಾಯಿತು. ಪ್ರಾಸಿಕ್ಯೂಟ್ರು ಕೂಡ ಇವ್ರ ಮಾತು ಕೇಳ್ಕೊಂಡು ಕೇಸ್ ನಡೆಸಿದ್ರು. ಈಗ ಕೋರ್ಟು ಕೂಡ ಇವ್ರು ಏನು ಚಾರ್ಜ್ ಶೀಟ್ ಕೊಟ್ಟರು ಪೊಲೀಸ್ ಇಲಾಖೆಯವರು, ಅದನ್ನು ಆಧರಿಸಿ ಮಾನ್ಯ ನ್ಯಾಯಾಲಯ 2 ವರ್ಷ ಅವನಿಗೆ ಜೈಲು ಶಿಕ್ಷೆನೇ ಕೊಟ್ಬಿಟ್ಟಿದೆಯಲ್ಲ. ಅಲ್ಲ, ಜಾಮೀನನ್ನು ಕೊಡದೇನೆ ಜೈಲಲ್ಲಿ ಇಟ್ಟಿತ್ತು. ಶಿಕ್ಷೆ ಅಲ್ಲ ಅದು, ಒಟ್ಟಿನಲ್ಲಿ ಜೈಲಿಗೆ ಹೋಗಿದ್ದ. ಇಷ್ಟು ನ್ಯಾಯಾಲಯವನ್ನು ಕೂಡ ತಪ್ಪದಾರಿಗೆ ಎಳೆದ್ಬಿಟ್ರಲ್ಲ ಇನ್ವೆಸ್ಟಿಗೇಷನ್ ಆಫೀಸರು. ನ್ಯಾಯಾಲಯದಿಂದ ಅನ್ಯಾಯ ಮಾಡಿಸ್ಬಿಟ್ರು ಯಾರು? ಪೊಲೀಸ್ನವರು. ಇದರಿಂದ ನ್ಯಾಯಾಲಯಕ್ಕೂ ಕೂಡ ಕೆಟ್ಟ ಹೆಸರು ಬರುತ್ತೆ. ಇದಕ್ಕೆಲ್ಲ ಕಾರಣ ಯಾರು? ಈಗ ಪೊಲೀಸ್ನವರಿಂದ ಏನಾಯಿತು, ಇಲಾಖೆ ಕೆಟ್ಟ ಹೆಸರು, ಕೋರ್ಟಿಗೆ ಕೆಟ್ಟ ಹೆಸರು, ಪ್ರಾಸಿಕ್ಯೂಟರ್ ಕೆಟ್ಟ, ಅಷ್ಟೇ ಅಲ್ಲ ಸರ್ಕಾರಕ್ಕೆ ಕೆಟ್ಟ ಹೆಸರು ಮಾಡಿರೋದು ಸರ್ಕಾರದ ಪರವಾಗಿ. ಅದರಿಂದ ಏನು ಶಿಕ್ಷೆ ಆಗಬೇಕು ಆಗುತ್ತೆ. ಮತ್ತು ಈಗ ಪ್ರಾಸಿಕ್ಯೂಟರ್ ಹೇಳಿದ್ರು ಆ ವ್ಯವಸ್ಥೆ ಮೇಲೆ ಅಂದರೆ ವ್ಯವಸ್ಥೆ ಕುಸಿದೋಗ್ಬಿಟ್ರೆ ಏನಾಗುತ್ತೆ ಅಂತ ಹೇಳಿದ್ರು ಜಡ್ಜು. ಈಗ ಗಾಜಾ ಬಾರ್ಡ್ರಲ್ಲಿ ಏನಾಯಿತು, ಯಾತಕ್ಕೋಸ್ಕರ ಎಲ್ಲ ಆ ಥರ ಆಗ್ತಾ ಇದೆ ಅಂದರೆ ಅಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲ. ಇಲ್ಲೂ ಕೂಡ ಕೊಲ್ಯಾಪ್ಸ್ ಆದರೆ ನಾಳೆ ನೆಕ್ಸ್ಟ್ ಜನ್ರೇಷನ್ ಅವ್ರು ಹೇಳಿದೇನೋ ನಮ್ಮ ಮಕ್ಕಳಿಗೆ ತೊಂದರೆ ಆಗುತ್ತೆ. ಈಗ ನಾವು ಮಾಡಿದ ತಪ್ಪಿನಿಂದ ನಾವು ಈ ಕೋರ್ಟ್ನ ಉಳಿಸ್ತಿಲ್ಲ, ಪೊಲೀಸ್ ಇಲಾಖೆನ ಉಳಿಸ್ತಿಲ್ಲ ಅಂದರೆ ನಮ್ಮ ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂತ. ನೆಕ್ಸ್ಟ್ ಜನ್ರೇಷನ್ ಯಾರು? ಅವಾಗ ಶಾಪ ಹಾಕೋದು ಯಾರಿಗೆ? ನಮಗೇನೆ. ನಿಮ್ಮಿಂದ ನಿಮ್ಮ ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅವರು. ಆಮೇಲೆ ಈಗ ಆರೋಪಿ ವಿಕ್ಟಿಮ್ ಅಂತ ಯಾರಿದ್ದಾನೆ, ಈಗ ಆರೋಪಿನೇ ವಿಕ್ಟಿಮು, ಅವನಿಗೆ ಪರಿಹಾರ ಕೊಡಬೇಕು, ಕಾನೂನು ನಮ್ಮ DLSCಯಿಂದ ಕೊಡಬೇಕು ಅಂತ. ಆ್ಯಕ್ಚುಲಿ DLSCಯಲ್ಲಿ ಇರೋ ದುಡ್ಡು ಯಾರ್ದು ಅಂದರೆ ಅದು ನಮ್ಮ ದುಡ್ಡು, ಪಬ್ಲಿಕ್ ಮನಿ ಅಲ್ವಾ. ಪೊಲೀಸ್ನವ್ರು ಮಾಡಿದ ತಪ್ಪಿಗೆ ನಮ್ಮ ದುಡ್ಡಲ್ಲಿ ಯಾಕೆ ಪರಿಹಾರ ಕೊಡಬೇಕು? ನಮ್ಮ ಪ್ರಕಾರ ಏನು ಅಂದರೆ ಈ ಪೊಲೀಸ್ನವ್ರು ಯಾರು ತಪ್ಪು ಮಾಡಿದಾರೋ ಅವರೇ ಪರಿಹಾರ ಕೊಡಬೇಕು, ಅವ್ರ ಅಕೌಂಟಿಂದನೇ ಕೊಡಬೇಕು ಅಂತ ನಾವು ಹೇಳ್ತೀವಿ. ಇವತ್ತು ನ್ಯಾಯಾಧೀಶರು ಒಂದು ಮಾತುಗಳನ್ನು ಮತ್ತು ಅವರು ಮಾತಾಡಿದಂಥ ರೀತಿ ಅದು ಬುದ್ಧಿನೇ ಹೇಳ್ದಂಗಿತ್ತು. ಒಂದು ಕಡೆ ವ್ಯವಸ್ಥೆ ಹೇಗೆ ಹೋಗ್ತಿದೆ, ಸಿಸ್ಟಮ್ ಹೇಗೆ ಕೊಲ್ಯಾಪ್ಸ್ ಆಗ್ತಿದೆ, ಪೊಲೀಸ್ ಇಲಾಖೆ ಹೇಗೆ ಕೆಲಸ ಮಾಡ್ತಿದೆ, ತುಂಬ ಡೆಪ್ತಾಗಿ ಮಾಹಿತಿ ಕೊಟ್ಟರು. ಅಲ್ಲೊಂದು ಹ್ಯುಮ್ಯಾನಿಟಿ ಇತ್ತು, ಒಂದು ಲಾ ಇತ್ತು, ಜಡ್ಜ್ ಅವರ ಮುಖದಲ್ಲಿ ಒಂದು ರೀತಿ ಆಕ್ರೋಶ, ಬೇಸರ ಎಲ್ಲವೂ ಕೂಡ ಇತ್ತು ಸರ್. ಬಂಡಲ್ ಆಫ್ ಎಡವಟ್ಟುಗಳನ್ನ ನೀವು ಮಾಡಿದ್ದೀರಾ, ಬಂಡಲ್ ಆಫ್ ಚಾರ್ಜ್ ಶೀಟ್ಗಳು ಇಲ್ಲಿ ಬಿದ್ದಿದೆ, ಹೋಗಿ ಓದಿ ಅಂತ ಹೇಳ್ತಾರೆ. ಇಲ್ಲಿ ಮಿಸ್ಟೇಕು ಎಡವಟ್ಟು ಅನ್ನೋದು ಮುಖ್ಯ ಅಲ್ಲ, ಇಲ್ಲಿ ಅಫೆನ್ಸ್ ಆಗುತ್ತೆ. ಈಗ ಮಿಸ್ಟೇಕ್ ಅಂದರೆ ಏನು ಅಂದರೆ, ಈಗ ನಾವು ಹೋಗ್ತಾ ನಿಮ್ಮ ಕಾಲನ್ನ ಸ್ವಲ್ಪ ನಾನು ಟಚ್ ಆಗಿಬಿಟ್ರೆ ಅದು ಮಿಸ್ಟೇಕು, ಸಾರಿ ಅನ್ಬೋದು. ನಾನು ಬೇಕು ಅಂತ ಒದ್ದುಬಿಟ್ರೆ ಅದು ಅಫೆನ್ಸ್, ಮಿಸ್ಟೇಕ್ ಅಲ್ಲ ಅದು.
ಇಲ್ಲಿ ಪೊಲೀಸ್ನವ್ರು ಮಾಡಿರೋದು ಏನಂದ್ರೆ ಅಫೆನ್ಸ್ ಇದು ಗೊತ್ತಿದೆ ತಾನೇ, ಅವ್ನು ಮಾಡಿಲ್ಲ ಅಂತ ಗೊತ್ತಿದ್ರು ಕೂಡ ಅವ್ರ ಮೇಲೆ ಈ ಥರ ಹಾಕಿದ್ದಾರೆ ಅಂದ್ರೆ ಇದು ಅಫೆನ್ಸ್. ಇದಕ್ಕೆ ಪನಿಷ್ಮೆಂಟ್ ಇದೆ. IPC ನಲ್ಲಿ 211 ಪನಿಷ್ಮೆಂಟ್ ಇದೆ. 10 ವರ್ಷ ತನಕ ಇಂಪ್ರಿಸನ್ಮೆಂಟ್ ಆಗ್ಬೋದು. ಇನ್ವೆಸ್ಟಿಗೇಷನ್ ಆಫೀಸರ್ಗೆ 10 ವರ್ಷ ಗಂಟೆ ಜೈಲು ಆಗ್ಬೋದಾ? ಈ ಜಡ್ಜ್ಮೆಂಟ್ ಮೇಲೆ ಡಿಪೆಂಡ್ ಆಗಿದೆ. ಈ ಕೋರ್ಟ್ ಆರ್ಡರ್ ಮಾಡ್ಬೋದು. ಈಗ ಏನಾಗಿರುತ್ತೆ, ಇವನನ್ನ ಬಿಡುಗಡೆ ಮಾಡುತ್ತೆ ನಿರಪರಾಧಿ ಅಂತ, ಸುರೇಶನ್ನ ಬಿಡುಗಡೆ ಮಾಡಿ ಅದೇ ಕೋರ್ಟೇ ಕಂಪ್ಲೇಂಟ್ ಆಗುತ್ತೆ, ಇವ್ರ ಮೇಲೆ ಶಿಕ್ಷೆ ಕೊಡಬೇಕು ಅಂತ ಅವ್ರು ಕಂಪ್ಲೇಂಟ್ ಜಾಗದಲ್ಲಿ ನಿಂತ್ಕೋತಾರೆ. ಇದೇ ಥರ ಸೆಷನ್ಸ್ ಕೋರ್ಟಲ್ಲಿ ಕೇಸ್ ನಡೆಯುತ್ತೆ. ಪ್ರೂವ್ ಆದರೆ, ಈಗ ರೆಕಾರ್ಡಲ್ಲಿ ಇದೆ ಅವ್ರು ಏನೇನು ತಪ್ಪು ಮಾಡಿದ್ದಾರೆ ಅಂತ, ಪೊಲೀಸ್ನವ್ರು ತಪ್ಪು ಮಾಡಿದ್ದಾರೆ ಅಂತ ಪ್ರೂವ್ ಆದರೆ 10 ವರ್ಷ ತನಕ ಶಿಕ್ಷೆ ಪ್ಲಸ್ ದಂಡ ವಿಧಿಸ್ಬೋದು. ಈಗ ಇನ್ಸ್ಪೆಕ್ಟರ್ ಇನ್ವೆಸ್ಟಿಗೇಷನ್ ಫಾರ್ ಪ್ರಕಾಶ್ ಅಂಡ್ ದೆನ್ ಅಲ್ಲಿ ಬಂತಕ್ಕಂಥ ಪ್ರಕರಣದಲ್ಲಿ ಯಾರ್ಯಾರು PSIಗಳು, ಒಬ್ರು IPS ಆಫೀಸರ್, ಟ್ರೈನಿ ಇದ್ರು, ಪೊಲೀಸ್ ಪೇದೆಗಳಿದ್ರು, ಅಷ್ಟು ಜನಕ್ಕೂ ಕೂಡ ಒಂದೇ ಸಮ ಪ್ರಮಾಣದ ಶಿಕ್ಷಣ ಇಲ್ಲ ಇನ್ವೆಸ್ಟಿಗೇಷನ್ ಮಾಡುವಾಗ ಈಗ ಗೊತ್ತಾಗುತ್ತೆ. ಇನ್ವೆಸ್ಟಿಗೇಷನ್ ಮಾಡುವಾಗ ಯಾರ್ಯಾರ್ದು ಮಿಸ್ಟೇಕ್ ಇದೆ ಅಂತ ಜಡ್ಜ್ ಕೋರ್ಟ್ ಏನು ಹೇಳುತ್ತೆ ಅಂದರೆ, ಈಗ ಚಾರ್ಜ್ ಶೀಟ್ ಇದೆ, ಒಂದು 500-600 ಪೇಜ್ ಚಾರ್ಜ್ ಶೀಟ್ ಇದೆ ಅಲ್ಲ, ಅದರಲ್ಲಿ ಒಂದೊಂದು ವರ್ಡು ಕೂಡ ತಪ್ಪು ಅಂತ. ಇಡೀ ಚಾರ್ಜ್ ಶೀಟ್ ಒಂದು 500 ಪೇಜ್ ಇರ್ಬೋದು, 1000 ಪೇಜ್ ಇರ್ಬೋದು, ಅದರಲ್ಲಿ ಇರೋದು ಪೂರ್ತಿ ಸುಳ್ಳು ಅಂತ ಹೆಂಗೆ ಸಾಬೀತಾಗಿದ್ರೆ ಅವಳು ಎದ್ದು ಬಂದಿದ್ದಾಳಲ್ಲ, ಸತ್ತೋಳು, ಅವಳು ಪ್ರೂವ್ ಮಾಡ್ಬಿಟ್ಲು. ಇಲ್ಲಿ ಹೇಳಿರೋದು ಒಂದೊಂದು ಮಲ್ಲಿಗೆ ಎದ್ದು ಬಂದು ಏನು ಸರ್, ಸಾರಿ ನಾನು ಇಂಟರ್ಫೇರ್ ಆಗ್ತೀನಿ. ಒಂದು ಕಡೆ ಮಲ್ಲಿಗೆ, ಒಂದು ಕಡೆ ನೀವು ನಿಮ್ಮ ವಕೀಲರು, ಮತ್ತೊಂದು ಕಡೆ ಸರ್ಕಾರಿ ವಕೀಲರು ಅವತ್ತು ಇವರ ವಿರುದ್ಧ ವಾದ ಮಾಡಿದವರು. ಪಾಂಡು ಪೂಜಾರಿ ಅವರು ಕೈ ಮುಗಿತಾರೆ ಸರ್ಕಾರಿ ಅಭಿಯೋಜಕರಿಗೆ. ಏನು ಸೀನ್ ಸರ್ ಅದು? ನೋಡಿ, ಆ್ಯಕ್ಚುಲಿ ಏನು ಅಂದರೆ, ಇಂಥ ಕೇಸ್ ಫಿಕ್ಸ್ ಮಾಡಬೇಕಾದ್ರೆ ತುಂಬ ಶ್ರೀಮಂತರ ಮೇಲೆ ಮಾಡಲ್ಲ ಅವರು. ಇಂಥ ಕೇಸ್ ಫಿಕ್ಸ್ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ, ಈ ತಿರುಪೆ ಅಮಾಯಕರು, ಇನ್ನೊಂದೇನಂದ್ರೆ ಅವ್ನು ನೋಡೋಕೆ ಕಳ್ಳನ ಥರ ಇರಬೇಕು ಅಂಥವ್ರನ್ನ ಹುಡುಕ್ತಾರೆ. ಈಗ ನೋಡಿ, ಆರೋಪಿ ನೋಡಿ, ನೋಡೋದಕ್ಕೆ ಅವ್ನು ಕಳ್ಳನ ಥರ ಇದ್ದಾನೆ, ಕಳ್ಳ ಅಲ್ಲ. ನಿಮ್ಮಂಥವ್ರ ಮೇಲೆ ಇವ್ರು ಏನು ಬಿಡಿ, ಒಂದು ನಾಯಿ ಮರಿನೂ ಸಾಕಲ್ಲ, ಅಲ್ಲ ನಮ್ಮಂಥವ್ರು ನೋಡಿ ನಾಯಿ ಮರಿನೂ ಸಾಯಿಸಲ್ಲ ಬಿಡಿ ಅಂತ ನಿಮ್ಮನ್ನು ನೋಡಿದ್ರೆ ಗೊತ್ತಾಗುತ್ತೆ. ಅದಕ್ಕೇನು ಮಾಡ್ತಾರೆ, ಅವನು ಪ್ರತಿಭಟನೆ ಮಾಡೋಕ್ಕೆ ಶಕ್ತಿ ಇರಬಾರ್ದು, ಲಾಯರ್ನ ಇಟ್ಕೊಳ್ಳೋ ಶಕ್ತಿ ಇರಬಾರ್ದು, ಅವ್ನಿಗೆ ಏನು ಬರಬಾರ್ದು, ಬ್ಯಾಕ್ ಗ್ರೌಂಡ್ ಇರಬಾರ್ದು, ಎಲ್ಲ ಬೀದಿಲಿ ಇರೋರು, ದೇವಸ್ಥಾನದಲ್ಲಿ ಮರಗಿರೋರು, ಇಂಥವ್ರನ್ನ ಫಿಕ್ಸ್ ಮಾಡ್ತಾರೆ. ಯಾಕೆಂದ್ರೆ ಅವ್ರು ಲಾಯರ್ ಇಟ್ಕೊಳ್ಳೋ ಶಕ್ತಿ ಇಲ್ಲ. ಇಲ್ಲೂ ಕೂಡ ಲಾಯರ್ ಇದಾರಲ್ಲ, ಈಗ ಪಾಂಡು ಪೂಜಾರಿ ಅವರು ಫೀಸ್ಗೋಸ್ಕರ ಮಾಡ್ತಾ ಇಲ್ಲ, ಅವರು ಫೀಸ್ ತೊಗೊಂಡಿಲ್ಲ, ಈ ಕೇಸಲ್ಲಿ ಫೀಸ್ ತೊಗೊಳ್ಳಲ್ಲ. ಅವ್ರ ಹತ್ರ ಫೀಸ್ ಕೊಡೋಕೆ ಇವರೇ ಕೈಯಿಂದ ಖರ್ಚು ಮಾಡಿ ಅವ್ರಿಗೆ ಊಟ ಕೊಡಿಸಿ ಕಳಿಸ್ಬೇಕು. ಯಾತಕ್ಕೋಸ್ಕರ ಬಂದಿದ್ದೀವಿ ನಾವು ಅಂದರೆ, ಕೋರ್ಟಿನ ಮರ್ಯಾದೆ ಉಳಿಸೋದಕ್ಕೋಸ್ಕರ, ಪೊಲೀಸರು ಮರ್ಯಾದೆ ಉಳಿಸೋದಕ್ಕೋಸ್ಕರ ಬಂದಿದ್ದೀವಿ. ನಾವು ಹೇಳಿದ್ವಿ, ನಾವು ಫೈಟ್ ಮಾಡ್ತಾ ಇರೋದು ಬರೀ ಆರೋಪಿ ಪರವಾಗಲ್ಲ, ನಿಮ್ಮ ಪರವಾಗಿ ಫೈಟ್ ಮಾಡ್ತಾ ಇದೀವಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಮರ್ಯಾದೆ ಉಳಿಬೇಕು, ಅದಕ್ಕೋಸ್ಕರ ಫೈಟ್ ಮಾಡ್ತಾ ಇದೀವಿ. ಕೋರ್ಟ್ ಮರ್ಯಾದೆ ಉಳಿಬೇಕು, ಅದಕ್ಕೋಸ್ಕರ ಫೈಟ್ ಮಾಡ್ತೀವಿ. ತಪ್ಪು ಮಾಡಿದಂಥ ಇನ್ವೆಸ್ಟಿಗೇಷನ್ ಆಫೀಸರ್ ಪ್ರಕಾಶ್ ಅವರ ವಿರುದ್ಧ ಹೋರಾಟ, ಪೊಲೀಸ್ ಇಲಾಖೆ ವಿರುದ್ಧ ಅಲ್ಲ, ಅವ್ರ ವಿರುದ್ಧ ಅಂತ ಅಂದರೆ, ಈಗ ಅವರಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಮರ್ಯಾದೆ ಹೋಯ್ತಲ್ಲ, ಆ ಡಿಪಾರ್ಟ್ಮೆಂಟ್ ಮರ್ಯಾದೆ ಉಳಿಬೇಕಲ್ಲ, ಅದರಿಂದ ನಾವು ಪೊಲೀಸ್ನವ್ರ ಪರವಾಗಿ, ಗೊತ್ತಾಯ್ತು, ಪೊಲೀಸ್ನವ್ರ ಪರವಾಗಿ ಅಂದರೆ ಈಗ ಪ್ರಕಾಶ್ ಅಂತವರಿಂದ ಡಿಪಾರ್ಟ್ಮೆಂಟ್ ಮರ್ಯಾದೆ ಹೋಯ್ತು, ಇವರಿಂದ ಅದಕ್ಕೆ ಡಿಪಾರ್ಟ್ಮೆಂಟ್ ಪರವಾಗಿ ಹೋರಾಟ ಮಾಡ್ತಾ ಇದ್ದೀವಿ ನಾವು ಅಲ್ವಾ. ಈಗ ಪೊಲೀಸ್ನವ್ರ ನಂಬಿಕೆ ಕಳ್ಕೊಂಡ್ರೆ ಏನಾಗುತ್ತೆ, ಎಲ್ಲ ಅಪರಾಧಿಗಳು ಆರಾಮಾಗಿ ಬೀದಿಗೆ ಬಂದ್ಬಿಡ್ತಾರೆ. ಅಪರಾಧಿಗಳಿಗೆ ಶಿಕ್ಷೆ ಇಲ್ಲ ಅಂದರೆ ನಾವು ತಲೆ ಎತ್ಕೊಂಡು ಓಡಾಡೋಕ್ಕಾಗಲ್ಲ. ಅವರೇ ಹೇಳಿದ್ರು, 2 ನಿಮಿಷ ಲಾ ಆ್ಯಂಡ್ ಆರ್ಡರ್ ಇಲ್ಲ ಅಂದರೆ ಬರೀ ರಾಕ್ಷಸರೇ ರೋಡಲ್ಲೆಲ್ಲ. ಅದಕ್ಕೋಸ್ಕರ ನಾವೀಗ ಹೋರಾಟ ಮಾಡ್ತಾ ಇರೋದು ಸರ್ಕಾರದ ಪರವಾಗಿ, ನ್ಯಾಯಾಂಗ ಇಲಾಖೆ ಪರವಾಗಿ, ಕೋರ್ಟ್ ಪರವಾಗಿ, ಪೊಲೀಸ್ನವ್ರ ಪರವಾಗಿ, ಎಲ್ಲರ ಪರವಾಗಿ ಹೋರಾಟ ಮಾಡ್ತಾ ಇದ್ವಿ. ನಂಬಿಕೆ ಇದೆ 100% ಇದರಲ್ಲಿ ಜಯ ಸಿಗುತ್ತೆ. ಈಗೊಂದು ಹಂತಕ್ಕಾಗಿದೆ, ಈಗ 23ಕ್ಕೆ ಜಡ್ಜ್ಮೆಂಟ್ ಬರುತ್ತೆ, ಓಕೆ. ಆ್ಯಂಡ್ ದೆನ್ ಈಗ ಮಲ್ಲಿಗೆ ಎದ್ದು ಬಂದಿದ್ದಾಳೆ. ಯಾರು ಇನ್ವೆಸ್ಟಿಗೇಷನ್ ಆಫೀಸರ್ ಪ್ರಕಾಶ್ ರವರು ಆ ಸುರೇಶನ ವ್ಯಕ್ತಿ ಕರ್ಕೊಂಡೋಗಿ ನಿನ್ನ ಹೆಂಡತಿಯನ್ನು, ಇದೇ ನಿನ್ನ ಹೆಂಡತಿ ಬಾಡಿ ಶವ ಸಂಸ್ಕಾರ ಮಾಡಿಸ್ತಾರೆ, ಅಂತ್ಯ ಸಂಸ್ಕಾರ ಮಾಡಿಸ್ತಾರೆ, ಫೋಟೋ ಪಿಕ್ ಮಾಡ್ತಾರೆ, ಚಾರ್ಜ್ ಶೀಟು ಕೊಡ್ತಾರೆ. ಸೊ ಈಗ ಅದೇ ಮಲ್ಲಿಗೆ ಎದ್ದು ಬಂದು ನ್ಯಾಯಾಧೀಶರ ಮುಂದೆ ಲೈವ್ ಆಗಿ ನಿಂತಿದ್ದಾರೆ, ಆಕೆನೂ ಕೂಡ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾಳೆ. ಸೊ ಇದೆಲ್ಲ ಆದಮೇಲೆ ಸರ್, ಈ ಇನ್ವೆಸ್ಟಿಗೇಷನ್ ಆಫೀಸರ್ಗಳು ಏನಿದ್ದಾರೆ ಆ ತಂಡ ಶಿಕ್ಷೆ ಆಗುತ್ತೋ ಬಿಡುತ್ತೋ ಬೇರೆ ವಿಚಾರ. ಅವರೇನಾದರೂ ಈ ಒಂದು ಜಡ್ಜ್ಮೆಂಟ್ ಆದಮೇಲೆ ಅವರು ಹೈಕೋರ್ಟ್ಗೆ ರಿಟ್ ಹಾಕ್ಲಿಕ್ಕೆ ಅವಕಾಶ ಇದೆಯಾ? ಅಲ್ಲ, ಸುಪ್ರೀಂ ಕೋರ್ಟ್ ತನಕ ಹೋಗ್ಬೋದು ಎಲ್ಲರೂ. ಅಕಸ್ಮಾತ್ ಇವ್ರಿಗೆ ಯಾರಿಗೆ ಈಗ ಸಮಾಧಾನ ಆಗಲಿಲ್ಲ, ಜಡ್ಜ್ಮೆಂಟ್ ಸಮಾಧಾನ ಆಗಲಿಲ್ಲ ಅಂತ ಯಾರು ಬೇಕಾದರೂ ಚಾಲೆಂಜ್ ಮಾಡ್ಬೋದು. ಸಮಾಧಾನ ಆದರೆ ಆ್ಯಕ್ಚುಲಿ ಕೂಡಲೇ ಒಪ್ಕೊಳ್ಳಲ್ಲ ಯಾರೂ. ಸುಪ್ರೀಂ ಕೋರ್ಟ್ ತನಕ ಇರೋ ತನಕ ಫೈಟ್ ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ. ಹಾಗೆ ಎಲ್ಲರಿಗೂ ಅವಕಾಶ ಇದ್ದೇ ಇದೆ. ಅಲ್ಲ, ಈ ಜಡ್ಜ್ಮೆಂಟ್ ನೋಡ್ಕೊಂಡು ಇದೆಲ್ಲ 23ನೇ ತಾರೀಕು ಏನು ಜಡ್ಜ್ಮೆಂಟ್ ಆಗುತ್ತೆ ಅಂತ ನೋಡಿಕೊಂಡು ಆಮೇಲೆ ಹೇಳ್ಬೋದು ಅಷ್ಟೇ, ಏನು ಮಾಡ್ಬೋದು. ಅಲ್ಟಿಮೇಟ್ಲಿ ನೀವು ವೆರಿ ಶಾರ್ಪ್ ಶೂಟರು ಅಂತ. ಯಾಕಂದರೆ ಪಾಂಡು ಪೂಜಾರಿ ಅವರು ನಿಮ್ಮ ಸಹಾರ ಕೇಳ್ತಾರೆ, ಕುಶಲನಗರ ಹಾಕಿ ಪತ್ತೆ ಹಾಕ್ತಾರೆ, ಅವರು ಹೋಗಿ ಎಂಕ್ವೈರಿ ಮಾಡಿದಾಗ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇದೇ ಇನ್ವೆಸ್ಟಿಗೇಷನ್ ಆಫೀಸರ್ ಪ್ರಕಾಶ್ ಅವರು ಕುಶಲನಗರ ರೂರಲ್ಲಿ ಕೆಲಸ ಮಾಡ್ತಾರೆ. ಅವತ್ತು ಬೆಟ್ಟದಪುರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಇದೇ ಪ್ರಕಾಶ್ ಮಲ್ಲಿಗೆ ಸತ್ತೋಗಿದ್ದು ಅಂತೇಳಿ ರಿಪೋರ್ಟ್ ಮಾಡಿರ್ತಾರೆ. ಆ್ಯಕ್ಚುಲಿ ಈ ಮರ್ಡರ್ ಕೇಸಲ್ಲಿ ಅವನ ಆರೋಪಿ ಪ್ರತಿದಿನ ಹೇಳ್ತಾ ಇದ್ದ, ಸರ್ ಅವಳು ಬದುಕಿದ್ದಾಳೆ, ನಾನು ಅವಳನ್ನ ಕೊಂದಿಲ್ಲ. ಸುರೇಶ್ ಹೇಳ್ತಾ ಇದ್ದ, ಬದುಕಿದ್ದಾಳೆ, ನಾನು ಅವಳನ್ನ ಕೊಂದಿಲ್ಲ. ಅವಳ ಮಕ್ಕಳು ಹೇಳ್ತಾ ಇದ್ರು ಏನಂತ, ನಮ್ಮಮ್ಮ ಸತ್ತಿಲ್ಲ, ಬದುಕಿದ್ದಾಳೆ. ಅವ್ರ ತಾಯಿ ಹೇಳ್ತಾ ಇದ್ಲು, ನನ್ನ ಮಗಳು ಸತ್ತಿಲ್ಲ, ಬದುಕಿದ್ದಾಳೆ. ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ. ಆದರೆ ಕೋರ್ಟ್ಗೆ ಅನ್ನಿಸ್ತು ಬದುಕಿರ್ಬೋದು ಅಂತ, ಬಟ್ ಪ್ರೂಫ್ ಇಲ್ವಲ್ಲ. ಕೊನೆಗೆ ಇದ್ದಕ್ಕಿದ್ದಾಗ ಒಂದು ದಿವಸ ಪಾಂಡು ಪೂಜಾರಿ ಫೋನ್ ಮಾಡಿದ್ರು ನನಗೆ, ಸರ್ ಈ ಥರ ಸಿಕ್ಕಿದ್ದಾಳೆ ಅವಳು, ಕುಶಲನಗರದಲ್ಲಿದ್ದಾಳೆ, ನಾವೀಗ ಅಲ್ಲಿಂದ ಅವಳನ್ನ ಬಿಟ್ಬಿಟ್ರೆ ಪೊಲೀಸ್ನವರು ಮತ್ತೆ ನಾವು ಪ್ರೂವ್ ಮಾಡೋದು ಕಷ್ಟ, ನೀವು ಕೋರ್ಟಿಗೆ ತಿಳಿಸಿ ಅಂತ. ನಾನು ಬಂದು ಇಮಿಡಿಯೇಟಾಗಿ ಕೋರ್ಟಲ್ಲಿ ಜಡ್ಜಿಗೆ ಹೇಳಿದೆ, ನಿಮ್ಮ ಕೋರ್ಟಲ್ಲಿ ಒಂದು ಮರ್ಡರ್ ಕೇಸ್ ಇದೆ, ಆ ಕೇಸಲ್ಲಿ ಯಾರು ಸತ್ತಿದ್ದಾಳೆ ಅಂತ ಹೇಳ್ತಾರೆ, ಅವಳು ಬದುಕಿದ್ದಾಳೆ, ಈಗ ಸಿಕ್ಕಿದ್ದಾಳೆ. ಇವ್ರಿಗೆ ಕೂಡಲೇ
ಜಡ್ಜ್ ಕೂಡಲೇ ಎಚ್ಚೆತ್ಕೊಂಡು ಎಲ್ಲರಿಗೂ ಇನ್ಫಾರ್ಮೇಷನ್ ಕೊಟ್ಟು ಇವತ್ತು ಮಧ್ಯರಾತ್ರಿ 12 ಗಂಟೆ ಆಗಲಿ ಅವಳನ್ನ ನನ್ನ ಮುಂದೆ ಪ್ರೊಡ್ಯೂಸ್ ಮಾಡಲೇಬೇಕು ಅಂತ ಕೂಡಲೇ ಡೈರೆಕ್ಷನ್ ಕೊಟ್ಟರು. ಇಲ್ಲ ಅಂದರೆ ಸ್ವಲ್ಪ ಕೋರ್ಟ್ ಆರ್ಡರ್ ಮಾಡೇ ಬಿಟ್ರು, ಈಗ ಕೂಡಲೇ ಡೈರೆಕ್ಷನ್ ಕೊಟ್ಟರು ಎಲ್ಲರಿಗೂ. ಅದರಿಂದ ಅವಳನ್ನ ಕರ್ಕೊಂಡು ಅಕಸ್ಮಾತ್ ಅವಳನ್ನ ಬಿಟ್ಟುಬಿಟ್ಟಿದ್ರೆ ಮತ್ತೆ ಇವೆಲ್ಲ ನಂಬಿಕೆ ಎಲ್ಲ ಸತ್ತೋಗೋದಲ್ಲ. ಅನುಮಾನದ ಮೇಲೆ ಇವನು ಬಿಡುಗಡೆ ಆಗ್ತಾ ಇದ್ದ. ಬಟ್ ನಿರಪರಾಧಿ ಅಂತಲ್ಲ, ನಿರಪರಾಧಿ ಅಂತ ಪ್ರೂವ್ ಆಗಿದೆ ಹೇಗೆ ಅಂದರೆ ಅವಳು ಬದುಕು ಬಂದಿದ್ರಿಂದ ಇಡೀ ಪೊಲೀಸ್ನವ್ರ ಕೇಸ್ ಪೂರ್ತಿ. ಸರ್, ಆ ಕೊನೆಕ್ಷನ್ದಲ್ಲಿ ಪೊಲೀಸರು ಮತ್ತೆ ಒಂದು ಡ್ರಾಮಾ ಮಾಡ್ತಾರೆ. ಯಾಕಂದ್ರೆ ಪಾಂಡು ಪೂಜಾರಿ ಅವರು ಫೋನ್ ಮಾಡಿ ನನ್ನ ಕ್ಲೈಂಟ್ ಇದಾರಂತ, ಇಲ್ಲ ರೀ ನಮಗೆ ಗೊತ್ತಿಲ್ಲ ಅಂತಾರೆ. ಮಡಿಕೇರಿ ಸ್ಟೇಷನ್ ಹೇಳಿದ್ರೆ ಕುಶಾಲನಗರದವ್ರು ಕರ್ಕೊಂಡು ಹೋಗ್ತಾರೆ. ಇವ್ರು ಫೋನ್ ಮಾಡಿದ್ರೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಒಂದು ಫೋಟೋ ಪಿಕ್ ನಿಮಗೆ ಬರುತ್ತೆ, ಆಲ್ ಆಫ್ ಸಡನ್ ನೀವು ನ್ಯಾಯಾಧೀಶರ ಗಮನಕ್ಕೆ ತರ್ತೀರಾ. ಎಲ್ಲ ಒಂದ್ ಕಡೆ ಫೈನಲ್ ಮ್ಯಾಚ್ ಅಲ್ಲಿ 1 ಬಾಲ್ಗೆ 6 ರನ್ ಹೊಡೆದ್ಬಿಟ್ರು ರಾಘವ್ರ ಅಂತ. 1 ಬಾಲ್ಗೆ ರಾಘವೇಂದ್ರ 6 ಹೊಡೆದ್ಬಿಟ್ರು. ಮಲ್ಲಿಗೆ ಸಿಗಾಕೊಂಡಿದ್ದಾಳೆ, ಸಿಕ್ಕಿದ್ದಾಳೆ ಅಂತ ಅವರೇ ರಿಪೋರ್ಟ್ ಮಾಡಿದ್ರೆ ಅಲ್ಲಿ ಯಾರಿದ್ದಾರೆ ಅಂದ್ರೆ ಇದೇ ಇನ್ವೆಸ್ಟಿಗೇಷನ್ ಆಫೀಸರ್ ಅಲ್ಲಿದ್ದಾರೆ. ಅದೇ BG ಪ್ರಕಾಶ್ ಅಲ್ಲಿದ್ರು ನೋಡಿ. ಅವಳ ಕೈಗೆ ಸಿಕ್ಕಿರೋದ್ರಿಂದ ಈಗ ಇವಳು ಸಿಕ್ಕಿದ್ದಾರೆ ಅಂತ ಅವರೇ ಹೇಳಿದ್ರೆ ಅವ್ರಿಗೆ ತೊಂದರೆ. ನಾಳೆ ಅವಳು ಸಾಕ್ಷಿ ಯಾರಿಗೆ ನಾವು ಸುಳ್ಳು ಹೇಳ್ತಾ ಇದೀವಿ ಅಂತ ಅವಳೇ ಸಾಕ್ಷಿ. ಅವಳನ್ನ ಪ್ರೊಡ್ಯೂಸ್ ಮಾಡಲ್ಲ ಅವರು. ಅದಕ್ಕೋಸ್ಕರ ಕೋರ್ಟ್ಗೆ ಏನು ಅವ್ರಿಗೆ ವಿಧಿ ಇಲ್ಲದೆ ಕೂಡಲೇ ಕೋರ್ಟಿಗೆ ಗೊತ್ತಾಯ್ತಲ್ವ, ತಕ್ಷಣ ಮಾಡಲೇಬೇಕಾಯ್ತು. ಅಲ್ಲೂ ಕೋಆಪರೇಟ್ ಮಾಡಲಿಲ್ಲ, ಅಸಹಕಾರ ಅವ್ರದ್ದು. ಲಾಯರ್ ಹೋಗಿದ್ರು, ಸುರೇಶ್ ಹೋಗಿದ್ರು, ತೋರಿಸ್ಲಿಲ್ಲ ಅವ್ರಿಗೆ ಬೆಲೆ ಕೊಡಲಿಲ್ಲ, ಏನೂ ಇಲ್ಲ. ಒಂದೇನು ಅಂದರೆ ಪೊಲೀಸ್ನವ್ರು ಏನು ಮಾಡ್ತಾರೆ ಅಂದರೆ, ಈಗ ಲಾಯರ್ಗಳು ಇರಬೇಕು, ನಮ್ಗೇನು ಗೊತ್ತಿದೆಯೋ ಹೇಳ್ತೀವಿ. ಅವ್ರ ಹತ್ರ ಹೇಳಬೇಕಾದ್ರೆ ಅವರು ಒಂದು ಮಾತು ಹೇಳ್ತಾರೆ, ವಕೀಲರೇ ನಿಮ್ಮ ಆರ್ಗ್ಯುಮೆಂಟ್ನ ಕೋರ್ಟಲ್ಲಿ ಇಟ್ಕೊಳ್ಳಿ ಅಂತ. ಇದೇ ಮಾತು ಹೇಳ್ತಾರೆ ಎಲ್ಲ ವಕೀಲ್. ನೋಡಿ, ಪೊಲೀಸ್ನವ್ರ ಮುಂದೆ ನಾವು ಇದನ್ನೆಲ್ಲ ಹೇಳಿದ್ರೆ ಪ್ರೊಸೀಜರ್ ಏನು ಅಂತ ನಾವೇನಾರು ಅವ್ರಿಗೆ ಹೇಳ್ಕೊಡೋಕೆ ಹೋದರೆ, ನೀವು ಮಾಡ್ತಾ ಇರೋ ತಪ್ಪು ಅಂತ ಹೇಳಿದ್ರೆ ಅವ್ರು ಏನು ಮಾಡ್ತಾರೆ, ಒಂದೇ ಮಾತು, ವಕೀಲರೇ ನೀವು ಹೇಳೋದೆಲ್ಲ ಸರಿ, ಆದರೆ ನಿಮ್ಮ ಆರ್ಗ್ಯುಮೆಂಟ್ನ ಕೋರ್ಟಲ್ಲಿ ಇಟ್ಕೊಳ್ಳಿ ಅಂದರೆ ಇಲ್ಲಲ್ಲ. ನಾವು ಕೋರ್ಟಲ್ಲಿ ಆರ್ಗ್ಯುಮೆಂಟ್ ಇಟ್ಕೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಈಗ ಕೋರ್ಟಲ್ಲಿ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾರೆ, ಪೊಲೀಸ್ನವ್ರು ಏನು ಮಾಡಿದ್ರು, ತಲೆ ತಗ್ಗಿಸಿ ನಿಂತಿದ್ರು. ಅವ್ರ ಮಾತೆ ಅವರಿಗೆ ತಿರುಗುಬಾಣ ಆಗಿದೆ. ನಿಮ್ಮ ಆರ್ಗ್ಯುಮೆಂಟ್ನ ಕೋರ್ಟಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ರು, ಈಗ ಕೋರ್ಟಲ್ಲಿ ಇಟ್ಕೊಂಡಿದ್ದಾರೆ. ಏನಾಗ್ತಾ ಇದೆ ಈ ಒಂದು ಮಲ್ಲಿಗೆಯ ಒಂದು ಪ್ರಕರಣದಲ್ಲಿ, ಸುರೇಶ್ ಪ್ರಕರಣದಲ್ಲಿ, ಇಡೀ ಈ ಒಂದು ಕ್ರೈಮ್ ಮಿಸ್ಟ್ರಿನಲ್ಲಿ ಯಾರು ಹೀರೋ ಯಾರು ವಿಲನ್ನು ಅಂತ ಸರ್ ಹೇಳಿದ್ನಲ್ಲ, ಇಲ್ಲಿ ಹೀರೋ ಅಂದರೆ ಒಬ್ಬರು ಅಂತ ಹೇಳೋಕ್ಕಾಗಲ್ಲ. ಈಗ ಪೊಲೀಸ್ನವ್ರು ಏನು ಅನ್ಕೊಂಡಿದ್ರು, ಅವನು ಅನಾಥ, ಅವನಿಗೆ ಕೇಳೋರು ಯಾರೂ ಇಲ್ಲ ಅಂತ. ಒಂದು ಸುಭಾಷಿತ ಇದೆ ಅಲ್ವಾ, ಅನಾಥೋ ದೈವ ರಕ್ಷಕ ಅಂತ. ಅನಾಥರು ಯಾರಾದರೂ ಇದ್ದರೆ ಅವ್ರು ರಕ್ಷಣೆ ಮಾಡೋಕ್ಕೆ ಅಂತ ಯಾರಾದರೂ ಒಬ್ರು ಇರ್ತಾರಲ್ಲ. ಅಲ್ಲ, ನಾವು ಅಂತಲ್ಲ, ಇರ್ತಾರೆ ಯಾರಾದರೂ ಒಬ್ರು. ಪಾಂಡು ಪೂಜಾರಿ ಇರ್ಬೋದು, ನಾವಿರ್ಬೋದು, ಕೋರ್ಟ್ ಇರ್ಬೋದು, ಎಲ್ಲರೂ ಇದ್ದೇ ಇರ್ತಾರೆ. ಜೊತೆಗೆ ನೀವಿರ್ಬೋದು ಅಲ್ವಾ. ಮೀಡಿಯಾದವ್ರಿಗೆ ಹೆದರ್ಕೊಂಡು, ಅಲ್ಲೂ ಕೂಡ ಮೀಡಿಯಾದವ್ರು ಕೂಡಲೇ ಬಂದರು. ಮೀಡಿಯಾದವರು ಕ್ಯಾಮ್ರಾ, ಈಗ ಎಲ್ಲ ಕಡೆನೂ ಮೀಡಿಯಾ, ಎಲ್ಲರ ಜಾಬಲ್ಲೂ ಇದೆ. ಮೀಡಿಯಾನೂ ಕಾರಣ ಆಗಿರ್ಬೋದು, ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಅವರು ವಿಧಿ ಇಲ್ಲದೆ ಸಿಗಾಕೊಂಡ್ರು, ಈಗ ಅನುಭವಿಸ್ಬೇಕಾಗತ್ತೆ. ಇನ್ನೊಂದು, ಅದೇ ಹುಲಿ ಬಂತು ಕತೆ ಗೊತ್ತಿರ್ಬೇಕು ನಿಮಗೆ. ಅಂದರೆ ಈಗ ಯಾರೋ ಹುಡುಗ ಇದ್ದಕ್ಕಿದೆ, ಹುಲಿ ಬಂತು ಅಂತ ಎಲ್ಲ ಜನ ಓಡ್ ಬಂದರು. ನೋಡಿದ್ರೆ ಸುಳ್ಳು ಹೇಳಿದ್ದ. ಇನ್ನೊಂದ್ಸರಿ ನಿಜವಾಗಿ ಹುಲಿ ಬಂತು ಹೇಳ್ದ, ಯಾರೂ ಬರಲಿಲ್ಲ, ಹುಲಿ ಬಂದು ತಿಂದಾಕ್ತವನ್ನ. ಈಗ ಪೊಲೀಸ್ನವರು ಅಷ್ಟೇ, ಈಗ ಸುಳ್ಳು ಚಾರ್ಜ್ ಶೀಟ್ ಹಾಕಿದ್ರಿಂದ ನಂಬಿಕೆ ಕಳ್ಕೊಂಡ್ಬಿಟ್ರೆ ಏನಾಗುತ್ತೆ, ನಾಳೆ ಬೇರೆ ನಿಜವಾಗಿ ಅವರು ಪಾಪ ತನಿಖೆ ಮಾಡಿದ್ರು ಅವ್ರನ್ನ ಅನುಮಾನ ದೃಷ್ಟಿಯಲ್ಲಿ ನೋಡಿದ್ರೆ ಏನಾಗುತ್ತೆ, ಅಪರಾಧಿಗಳು ತಪ್ಪಿಸ್ಕೊಂಡ್ಬಿಡ್ತಾರೆ. ಗೊತ್ತಾಯ್ತಲ್ವಾ. ಇದಕ್ಕೆ ಪೊಲೀಸ್ನವರೇ ಕಾರಣ ಆಗ್ತಾರೆ. ಆ ರೀತಿ ಆಗಬಾರ್ದು. ದಕ್ಷ ಪೊಲೀಸ್ ಬೇಕಾದಷ್ಟು ಇದ್ದಾರೆ. 1 ನಿಮಿಷ ಪೊಲೀಸ್ ಇಲ್ಲ ಅಂದರೆ ನಾವು ಬದುಕೋಕ್ಕಾಗಲ್ಲ, ನೆಮ್ಮದಿಯಿಂದ ನೀವು ನಿದ್ದೆ ಮಾಡೋಕ್ಕಾಗಲ್ಲ. ಅಂಥದ್ರಲ್ಲಿ ಆ ವ್ಯವಸ್ಥೆ ಪೊಲೀಸ್ ಇಲಾಖೆನೂ ಕೂಡ ಉಳಿಸ್ಬೇಕು ಅಂದರೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ತದೆ. ಈ ಥರದ ನೊಂದವರು, ನಿರ್ಗತಿಕರು ಈಗ ಗುಡ್ ನ್ಯೂಸ್ ವಾಹಿನಿಯಲ್ಲಿ ಸಾಕಷ್ಟು ಸ್ಟೋರಿಗಳು ನೋಡ್ತಾರೆ. ನಾವು ಕೂಡ ಒಂದಷ್ಟು ಸಾಮಾಜಿಕ ಹೋರಾಟಗಳನ್ನು ಮಾಡ್ತಾ ಇದ್ದೀವಿ ಸರ್. ಈ ಸಂದರ್ಭದಲ್ಲಿ ಯಾರಾದರೂ ಅಮಾಯಕರು, ಅಸಹಾಯಕರು, ರಾಘವೇಂದ್ರ ಅವ್ರದ್ದು, ಪಾಂಡು ಪೂಜಾರಿ ಅವ್ರದ್ದು ನಮ್ಮ ನಂಬರ್ ಕೊಡಿ, ಕಾನೂನು ಸಲಹೆ ಬೇಕು ಅಂತ ಹೇಳಿದ್ರೆ ಕೊಡ್ಬೋದಾ ಸರ್? ಅಷ್ಟೇ ಅಲ್ಲ, ಕೊಡ್ಬೋದು. ಅಷ್ಟೇ ಅಲ್ಲದೆ ಈಗ ಲೀಗಲ್ ಸರ್ವಿಸ್ ಅಥಾರಿಟಿಯಿಂದನೇ ಡಿಫೆನ್ಸ್ ಕೌನ್ಸಿಲ್ ಅಂತ ಮಾಡಿದ್ದಾರೆ. ನಿಮಗೆ ಫ್ರೀಯಾಗಿ ಕಾನೂನು ಸೇವಾ ಪ್ರಾಧಿಕಾರ ಇದೆ, ಅಲ್ಲಿಗೆ ಬಂದರೆ ಫ್ರೀಯಾಗಿರೋ ಲಾಯರ್ ಟೀಮೇ ಇದೆ. ನಿಮಗೆ ಯಾವುದೇ ದುಡ್ಡು ಕೊಡದೆ, ನಿಮ್ಮ ಹತ್ರ ಏನೂ ಇಲ್ಲ, ಕೊಡೋಕ್ಕಿಲ್ಲ ಅಂತ ಏನಾದರೂ ಕ್ರಿಮಿನಲ್ ಕೇಸ್ ಇರಲಿ, ಏನೇ ಇರಲಿ, ಈ ಥರ ಫಾಲ್ಸ್ ಕೇಸ್ ಏನೇ ಬಿದ್ದಿರಲಿ, ನಿಮ್ಮ ಪರವಾಗಿ ಹೋರಾಡೋದಕ್ಕೆ ಟೀಮೇ ಇದೆ. ಒಂದು ಸರ್ಕಾರದಿಂದನೇ ವ್ಯವಸ್ಥೆ ಮಾಡಿದೆ. ಈ ಥರದವ್ರು ತುಂಬ ಜನ ಇದ್ದಾರೆ. ಪಾಂಡವನು ಇದ್ದಾರೆ, ನಾವು ಇದ್ವಿ. ಈಗ ಅಲ್ಲಿ ಸಿಕ್ತಂಥ ಸ್ಕಿಲಿಟನ್ನು ಒಂದು UDRಗೆ 2 ಶಾಂಪಲ್ ಬರುತ್ತೆ. ಅದು ಇನ್ನೊಬ್ಬ ವ್ಯಕ್ತಿ ಮಾಧವಯ್ಯ ಅಂತ, ಅದು ಯಾರು ಸರ್? ಅದು ಸರ್ ಅಲ್ಲಿ ಒಂದು ಹೆಣ ಸಿಗುತ್ತೆ. ಇವ್ರು ಏನು ಮಾಡ್ತಾರೆ, ಅದು ಮಲ್ಲಿಗೆದೆ ಹೆಣ ಅಂದ್ಬಿಟ್ಟು ಎಲ್ಲ ಡಾಕ್ಯುಮೆಂಟ್ ಎಲ್ಲ ಕ್ರಿಯೇಟ್ ಮಾಡಿ ಹಾಕಿದ್ರು. ಬಟ್ ಬೈ ಮಿಸ್ಟೇಕ್ ಸತ್ಯ ಬಂದ್ಬಿಡುತ್ತಲ್ಲ, ಪೊಲೀಸ್ ಸ್ಟೇಷನ್ ಒಂದು ರೆಕಾರ್ಡಲ್ಲಿದೆ. ಆ UDR ನಂಬರಲ್ಲಿ ಆ ಬಾಡಿ ಗಂಡಸಿನ ಶವ ಅಂತಿದೆ, ಅಣ್ಣೇಗೌಡನ ಶವ ಅಂತಿದೆ. ಅದು ಡಾಕ್ಯುಮೆಂಟ್ ಯಾವುದು ಅಂದರೆ ಪೊಲೀಸ್ ಸ್ಟೇಷನ್ದೇ ಡಾಕ್ಯುಮೆಂಟು. ಆ ಡಾಕ್ಯುಮೆಂಟ್ ಬೈ ಮಿಸ್ಟೇಕ್ ಈ ಕೋರ್ಟ್ ಚಾರ್ಜ್ ಶೀಟ್ ಜೊತೆಗೆ ಬಂದ್ಬಿಟ್ಟು ಕೋರ್ಟಲ್ಲೇ ಇದೆ. ಅದು ಅವರೇ ಕೊಟ್ಟಿರೋ ಡಾಕ್ಯುಮೆಂಟು, ಅವ್ರದ್ದೇ ಪೊಲೀಸ್ ಸ್ಟೇಷನ್ ರೆಕಾರ್ಡಲ್ಲಿ ಆ ಬಾಡಿ ಅಣ್ಣೇಗೌಡ ಒಂದು UDR ನಂಬರ್ಗೆ 2 ವ್ಯಕ್ತಿಗಳ ಶಾಂಪಲ್ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಇಲ್ವಲ್ಲ. ಇದೆಲ್ಲ ಅಲ್ಲ, ಅಲ್ಲಿ ಇರೋದೆಲ್ಲ ಸುಳ್ಳು ಅಂತ ಜಡ್ಜ್ ಹೇಳಿದೇನು ಅಂದರೆ ಒಂದೊಂದನ್ನೇ ಹೇಳ್ಕೊಂಡು ಕೂತ್ಕೋಬೇಕಾಗಿಲ್ಲ. ಅವಳು ಎದ್ದು ಬಂದ ತಕ್ಷಣ ಮಲ್ಲಿಗೆ ಇಲ್ಲಿ ಹಾಕಿರೋದು ಪ್ರತಿಯೊಂದು ಪದಾನೂ ಸುಳ್ಳು ಅಂತ ಪ್ರೂವ್ ಆಗೋಯ್ತಲ್ಲ. ಇಡೀ ಚಾರ್ಜ್ ಶೀಟಲ್ಲಿ ಹೇಳಿರೋ ಒಂದೊಂದು ಅಕ್ಷರನೂ ಸುಳ್ಳು ಅಂತ ಸಾಬೀತಾಗೋಯ್ತು. ಏನು ಬೇಕಾಗಿಲ್ಲ. ಇಲ್ಲಿ ನಿಜವಾಗಿ ಇಲ್ಲಿ ಕೋರ್ಟಲ್ಲಿ ನಡೆಯೋದು ಸಿನಿಮಾ ಆಗ್ತಾ ಇತ್ತು, ಈಗ ಸಿನಿಮಾದಲ್ಲಿ ನಡೀತಾ ಇದ್ದ ಥರನೇ ಇಲ್ಲಿ ನಡೀತಾ ಇದೆ ಅಲ್ವಾ? ಹೌದಾ? ಇದು ಮಾನವೀಯ ಸಂದೇಶದ ಜನವಾಹಿನಿ.